ನಮಸ್ಕಾರ. ಇವತ್ತು ಪ್ರಾರಂಭ ಆಗುತ್ತಾ ಇರುವ ಈ 3 ದಿವಸಗಳ ದಾಸವಾಣಿ ಕಾರ್ಯಕ್ರಮವನ್ನು ಗಣ್ಯ ಉದ್ಯಮಿಗಳು ಹಾಗೂ ನಮ್ಮ ಸಂಸ್ಥೆಯ ನಿರಂತರ ಅಭಿಮಾನಿಗಳು ಆದ ಶ್ರೀ ಪತ್ತಿ ಪಾಂಡುರಂಗ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆ ಎಲ್ಲ ಶ್ರೇಯಸ್ಸು ಆಗಲಿ ಅಂತ ಹಾರೈಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಎಲ್ಲ ಸಾಹಿತ್ಯದ ಮತ್ತು ಕಲೆಗಳ ಮೂಲ ಸ್ಫೂರ್ತಿ ಸ್ಥಾನ ಅಂದರೆ ಧರ್ಮ, ವಿಶೇಷವಾಗಿ ಭಗವತ್ ಸಂಬಂಧಿತ ಚಿಂತನೆ. ಈ ಮಾತು ಆರಂಭ ಯುಗದ ಮಾರ್ಗ ಸಾಹಿತ್ಯಕ್ಕೆ, ಆಮೇಲಿನ ಕಾಲದ ಅರ್ವಾಚೀನ ದೇಸಿ ಸಾಹಿತ್ಯಕ್ಕೆ ಎರಡಕ್ಕೂ ಅನ್ವಯಿಸುತ್ತೆ. ತೀರಾ ಈಚಿನ ಕಾಲದ ಸಾಹಿತ್ಯಕ್ಕೆ ಹಿಂದಿನ 100 ವರ್ಷಗಳ ಕಾಲದಲ್ಲಿ ಸಾಹಿತ್ಯ ಅಂದರೆ ಪ್ರಮುಖವಾಗಿ ಧರ್ಮ ಪ್ರಸಾರದ ಆಶಯದ್ದೇ ಆಗಿತ್ತು. ನಡುಗನ್ನಡ ಯುಗದಲ್ಲಿ ರಚಿತವಾದ ಸಾಹಿತ್ಯದಲ್ಲಿ ಭಕ್ತಿ ಸಾಹಿತ್ಯ, ಅನುಭಾವಿ ಸಾಹಿತ್ಯ, ನೀತಿಬೋಧಕ ಸಾಹಿತ್ಯ ಇವುಗಳದೇ ಸಿಂಹಪಾಲು ಅಂತ ಹೇಳಬಹುದು. ಪರಮಾರ್ಥ ದೃಷ್ಟಿ ಮತ್ತು ನೀತಿಬೋಧನೋತ್ಸಾಹ ಈ ಎರಡೂ ಹಾಸುಹೊಕ್ಕಾದ ಸುಂದರ ಮೇಳನ ಅಂದರೆ ಹರಿದಾಸ ಸಾಹಿತ್ಯ. ವಚನ ಸಾಹಿತ್ಯದ ಹಿಂದುಗೂಡಿ ಪ್ರಾಚುರ್ಯ ಪಡ್ಕೊಂಡು ಸತತವಾಗಿ ಮುಂದುವರೆದಿರೋದು ಹರಿದಾಸ ಸಾಹಿತ್ಯ ಪರಂಪರೆ. ದಾಸ ಸಾಹಿತ್ಯದ ಮೂಲ ರೂಪವನ್ನು ಹೀಗೆ 1000 ವರ್ಷ ಹಿಂದಿನ ವಾಂಗ್ಮಯದಲ್ಲಿಯೇ ಗುರುತಿಸಬಹುದು. ಆದರೆ ದಾಸ ಸಾಹಿತ್ಯ ತನ್ನದೇ ಆದ ವೈಶಿಷ್ಟ್ಯಗಳನ್ನು ತಳೆದು ತುಂಬ ವ್ಯಾಪಕವಾಗಿ ವೈವಿಧ್ಯಮಯವಾಗಿ ಜನಜನಿತವಾಗಿ ಬೆಳೆದದ್ದು 15ನೇ ಶತಮಾನದಿಂದ ಈಚೆಗೆ. ಈ ಹೊಸ ಪ್ರಜ್ವಲ ಪರಂಪರೆ ನರಹರಿ ತೀರ್ಥರಿಂದ ಆರಂಭವಾಗಿ ಪುರಂದರದಾಸರು, ವಿಜಯದಾಸರು, ಶ್ರೀಪಾದರಾಜರು, ಕನಕದಾಸರು ಮೊದಲಾದವರಿಂದ ಉಚ್ಛ್ರಾಯ ಪಡೆದು ಈಚಿನ ಕಾಲದವರೆಗೆ ನಿರಂತರವಾಗಿ ಮುಂದುವರೆದಿದೆ. ಪ್ರಮುಖವಾಗಿ ಸಂಸ್ಕೃತ ಆಕರ ಗ್ರಂಥಗಳಲ್ಲಿ ನೆಲೆಸಿದ್ದ ಚಿಂತನೆಗಳನ್ನು, ಸಾಧನ ಮಾರ್ಗ ವಿವರಗಳನ್ನು, ಸಾತ್ವಿಕ ಆಸ್ತಿಕ ಜೀವನದ ನಯಗಳನ್ನು ಸಾಮಾನ್ಯ ಜನರ ಆಡುಭಾಷೆಯಲ್ಲಿ ನಿವೇಶಗೊಳಿಸಿ ಪ್ರಚುರಪಡಿಸಿದ್ದು ಹರಿದಾಸರ ಒಂದು ದೊಡ್ಡ ಕೊಡುಗೆ. ಅವರ ಇನ್ನೊಂದು ಮನನೀಯವಾದ ಕೊಡುಗೆ ಅಂದರೆ ಭಕ್ತಿ ಸಾಹಿತ್ಯದ ಮಾಧ್ಯಮದಿಂದ ಸಂಗೀತ ಕಲೆಯನ್ನು ಪೋಷಿಸಿ ಬೆಳೆಸಿದ್ದು. ಇವತ್ತಿಗೂ ಕೂಡ ಸಾಮಾನ್ಯ ಜನವರ್ಗಗಳಿಗೆ ಸಂಗೀತ ಕಲೆಯ ಸಂಸ್ಪರ್ಶ ಒದಗೋದು ದೇವರ ನಾಮಗಳ ಮೂಲಕವೇ. ಪೂರ್ಣವಾಗಿ ಶಾಸ್ತ್ರನಿಷ್ಠವಾದ ಸಂಗೀತ ಪದ್ಧತಿಗಿಂತ ಭಕ್ತಿಗೀತ ಗಾಯನ, ಭಜನೆಯ ಸಂಪ್ರದಾಯ ಇವು ಹೆಚ್ಚು ಆತ್ಮೀಯ ಆದವು. ಇನ್ನೊಂದು ಮುಖ್ಯ ಸಂಗತಿ ಅಂದರೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವು ಕನ್ನಡ ಭಾಷೆಯನ್ನು ವೈವಿಧ್ಯಮಯವಾದ ಬಳಕೆಗೆ ಒದಗುವ ಹಾಗೆ ಹದಗೊಳಿಸಿದವು. ಈ ಎಲ್ಲ ಕಾರಣಗಳಿಂದ ನಮ್ಮ ನಾಡಿನ ಒಂದು ಅದ್ಭುತವಾದ ಸಾಂಸ್ಕೃತಿಕ ವಾರಸಿಕೆ ಅಂದರೆ ದಾಸ ಸಾಹಿತ್ಯ. ಹರಿದಾಸ ಸಾಹಿತ್ಯದ ಅನುಸಂಧಾನ ಬೋಧಪ್ರದವಾಗಿರುವುದರ ಜೊತೆಗೆ ಅತ್ಯಂತ ಆಸ್ವಾದನೀಯವೂ ಆನಂದದಾಯಕವೂ ಆಗಿದೆ. ಶ್ರೀಪಾದರಾಯರು, ಪುರಂದರದಾಸರು, ಕನಕದಾಸರು, ವಿಜಯದಾಸರು, ವ್ಯಾಸರಾಯರು, ವಾದಿರಾಜರು ಮೊದಲಾದವರ ರಚನೆಗಳಲ್ಲಿ ಎದ್ದು ತೋರುವ ಕಾವ್ಯಗುಣ, ಗೇಯಗುಣ, ದೃಷ್ಟಾಂತ, ಉಪಮಾನಾದಿ ವೈವಿಧ್ಯ ಇವೆಲ್ಲ ನಮ್ಮನ್ನು ಬೆರಗುಗೊಳಿಸುತ್ತವೆ. ಈ ಶ್ರೀಮಂತಿಕೆಯಿಂದಾಗಿ ರಿವರ್ಸ್ ರಿಸೋರ್ಸ್ ಫ್ಲೋ ಕೂಡ ಆಗಿರೋದು ಸ್ವಾರಸ್ಯಕರ. ಆಧುನಿಕ ಕಾಲದ ಅನೇಕ ಕವಿಗಳು ಭಕ್ತಿ ಸಾಹಿತ್ಯ ವೈಭವದಲ್ಲಿ, ಅದರ ಪ್ರಭಾವಿ ನುಡಿಗಟ್ಟಿನಲ್ಲಿ ಪ್ರೇರಣೆಯನ್ನು ಕಂಡುಕೊಂಡಿದ್ದಾರೆ. ಆದರಣೀಯರಾದ ಡಾಕ್ಟರ್ ಗುರುರಾಜ ಕರ್ಜಿಗೆಯವರು ಈ 3 ದಿವಸ ಆಯ್ದ ದಾಸರ ಪದಗಳ ಭಾವಾನುಸಂಧಾನ ಮಾಡೋರಿದ್ದಾರೆ. ನಮಗೆ ಆದರಣೀಯರಾದ ಸಿರಿಕಂಠದ ಗಾಯಕರೆಂದೇ ಹೆಸರಾದ ಶಶಿಧರ ಕೋಟೆ ಅವರಿಂದ ದೇವರ ನಾಮಗಳ ಸುಮಧುರ ಗಾಯನ ಕೇಳೋರಿದ್ದೇವೆ. ವೈಲಿನ್ನಲ್ಲಿ ಮಿತ್ರರಾದ ಕಲಾವಿದ ಪ್ರಾದೇಶ್ ಆಚಾರ್ಯ, ತಬಲಾದಲ್ಲಿ ಕಲಾವಿದ ಅರುಣ್ ಕುಮಾರ್ ಇವರು ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲರೂ ದಾಸ ಸಾಹಿತ್ಯ ಲೋಕದಲ್ಲಿ ಆನಂದದಿಂದ
ವಿಹಾರ ಮಾಡೋಣ ಅಂತ ಹೇಳ್ತಾ ಈ 3 ದಿವಸಗಳ ಸತ್ರವನ್ನು ಆರಂಭಿಸಬೇಕು ಅಂತ ವಿದ್ವಾಂಸರಲ್ಲಿ ಕಲಾವಿದರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ದಾಸವಾಣಿ 3 ದಿವಸ ಕಾರ್ಯಕ್ರಮ ಮಾಡಿದಾಗ ನಮಗನಿಸಿದ್ದಿಷ್ಟು, ನಾವು ಜೊತೆಗೆ ಸುಮಾರು 400 ಕಾರ್ಯಕ್ರಮ ಆಗಿರಬೇಕು ಆ ಶ್ರೀ ಶಂಕರ ಚಾನೆಲಲ್ಲಿ ಮಾಡಿದ್ದು. ಅದು ಹಾಗೆ ಶುರು ಮಾಡಿದ್ದು, ಪ್ರೀತಿಯಿಂದ ಶುರು ಮಾಡಿದ್ದು 400 ಆಯಿತು ಅಂತ ಅವ್ರು ಹೇಳಿದಾಗಲೇ ಗೊತ್ತಾದದ್ದು. ಆವಾಗ 400 ದಾಸರ ಪದಗಳನ್ನು ಹೇಳ್ತಾ ಅವ್ರು ಹಾಡಿದ್ದು, ಅದಕ್ಕೆ ನನಗೆ ಅವಿವೇಕ ತೋಚಿದ ಹಾಗೆ ನಾನು ವ್ಯಾಖ್ಯಾನ ಮಾಡಿದ್ದು, ಮಾಡ್ತಾ ಮಾಡ್ತಾ ಹೋದಾಗ ಅನಿಸಿದ್ದು ನಮಗೆ ದಾಸರು ಇನ್ನೂ ಅರ್ಥವೇ ಆಗಲಿಲ್ಲ ಅನ್ನಿಸ್ತಾ ಇದೆ. ಅದಕ್ಕೆ ಥಾಮಸ್ ಎಡಿಂಗ್ಟನ್ ಅನ್ನೋನು ಹೇಳ್ತಾನೆ, ನೊಬೆಲ್ ಪ್ರಶಸ್ತಿ ಬಂದಂಥವನು, ಫಿಸಿಕ್ಸಲ್ಲಿ ಬಂದಂಥವನು ಹೇಳ್ತಾನೆ, ಮೋರ್ ಐ ಸ್ಟಡಿ ಫಿಸಿಕ್ಸ್ ಮೋರ್ ಮಿಸ್ಟೀರಿಯಸ್ ಇಟ್ ಅಪಿಯರ್ಸ್ ಅಂತ. ನಾನು ಎಷ್ಟು ಓದ್ತೇನೋ ಅಷ್ಟು ಆಳ ಗಂಭೀರ ಅನ್ನಿಸ್ತಾ ಇದ್ದೇನೆ, ನಿಜವಾಗ್ಲೂ ಗೊತ್ತಾಗಲಿಲ್ಲ ಅನಿಸುತ್ತೆ. ದಾಸರ ಮಾತುಗಳು ಹಾಗೇ ಮೇಲ್ನೋಟಕ್ಕೊಂದು ಅರ್ಥ ಕೊಡ್ತದೆ, ತುಂಬ ಸುಲಭ ಅನಿಸುತ್ತೆ, ದಾಸರ ಪದ ಹಾಡ್ಕೊಂಡಿರೋದು ಅಂತ ಹೇಳ್ತೀವಿ. ಆದರೆ ನನಗೆ ಆಶ್ಚರ್ಯ ಆಗೋದಂದರೆ, ಸಾಮಾನ್ಯವಾಗಿ ಜನಮಾನಸದಲ್ಲಿ ಕೆಲವು ಕೀರ್ತನೆಗಳು ಮಾತ್ರ ಉಳ್ಕೊಂಡ್ಬಿಟ್ಟಿದ್ದಾವೆ, ಇನ್ನೂ ಆಳವಾದಂಥ ಅನರ್ಘ್ಯವಾದ ರತ್ನಗಳು ಕೂತ್ಕೊಂಡ್ಬಿಟ್ಟಿದ್ದಾವೆ, ಹೊರಗಡೆ ಬಂದಿಲ್ಲ ಅವು. ಅದಕ್ಕೆ ಹೀಗಾಗಿ ನಾವು ಶುರು ಮಾಡಿದ್ದೀವಿ ಮಾಡೋದಕ್ಕೆ. ಆವಾಗ ನಾವು ಬರೀ ಪುರಂದರದಾಸರು ಕನಕದಾಸರು ಅಷ್ಟೇ ಅಲ್ಲ, ಎಷ್ಟೊಂದು ಜನ ದಾಸರಿದ್ದಾರೆ. ಇದೀಗ ಡಾಕ್ಟರ್ ರಾಮಸ್ವಾಮಿ ಅವರು ಹೇಳಿದ ಹಾಗೆ ಈ 12ನೇ ಶತಮಾನ ಮತ್ತು 15ನೇ ಶತಮಾನ ನಮ್ಮ ಕರ್ನಾಟಕದ ದೃಷ್ಟಿಯಲ್ಲಿ ಅತ್ಯಂತ ಅದ್ಭುತವಾದ ಶತಮಾನಗಳು. ಸಾಹಿತ್ಯ ದೃಷ್ಟಿಯಿಂದ, ಭಕ್ತಿ ದೃಷ್ಟಿಯಿಂದ ಆಗಬಹುದು, ಸಾಹಿತ್ಯ ದೃಷ್ಟಿಯಿಂದ ಆಗಬಹುದು. 12ನೇ ಶತಮಾನ ಮತ್ತು 15 ಅದ್ಭುತವಾದಂಥ ಶತಮಾನಗಳು. 12ನೇ ಶತಮಾನದಲ್ಲಿ ಬಂದಂಥ ವಚನಕಾರರು ಏನು ಅದ್ಭುತ ಲೋಕ ಸೃಷ್ಟಿ ಮಾಡಿಬಿಟ್ರು. ಸಮಾಜದಲ್ಲಿರುವಂಥ ಅಸಮಾನತೆಯನ್ನು ತೆಗೆದು ಹಾಕಬೇಕು ಅಂತ ಹೊಡೆದಾಡಿ, ಮೇಲು ಕೇಳು ಇಲ್ಲ ಅಂತ ತೀರ್ಮಾನ ಮಾಡಿ ಬಹುದೊಡ್ಡ ಕೆಲಸವನ್ನು ಬಸವಣ್ಣವರಾಗಿ ಎಲ್ಲರೂ ಮಾಡಿದ್ದು ಅಂತಂದರೆ ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಿದಂಥದ್ದು. ಅರ್ಥವಾಗುವಂಥ ಕನ್ನಡದ ಭಾಷೆಯಲ್ಲಿ ಎಷ್ಟು ಮನ ಮುಟ್ಟುವಂತೆ ಉಪನಿಷತ್ ಭಾಷೆಯನ್ನು ಹಿಡಿದು ಕಡೆದು ಮಥಿಸಿ ಅದು ನವನೀತವನ್ನು ನಮಗೆ ಕೊಟ್ಟರು, ಕನ್ನಡದಲ್ಲಿ ಕೊಟ್ಟರು. ಕಳಬೇಡ, ಕೊಲ್ಲಬೇಡ, ಹುಸಿಯೇ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ ಅದರೊಳಗೆ. 12ನೇ ಶತಮಾನದಲ್ಲಿ ಇಷ್ಟು ಸುಲಭವಾದ ಕನ್ನಡ ಬರೆಯೋಕ್ಕೆ ಸಾಧ್ಯ ಆಗ್ತಿತ್ತಾ ಅಂತ ನಂಬೋಕ್ಕಾಗಲ್ಲ ನಮಗೆ. ಇವತ್ತಿಗೆ ಬರೀಬೇಕು ಅಂದ್ರೆ ಒದ್ದಾಡಿ ಹೋಗ್ತೀವಿ ಒಂದು ಸಾಲು ಬರೀಬೇಕಾದ್ರೆ. ಆ ಭಾಷೆ ಸಾಧ್ಯ ಆಗಿತ್ತು. ನನಗೊಂದು ಖಚಿತವಾದ ನಂಬಿಕೆ ಇದೆ, ನಿಮ್ಮ ಬರಹದಲ್ಲಿ ಸ್ಪಷ್ಟತೆ ಬರಬೇಕಾದ್ರೆ ಮೊದಲು ನಿಮ್ಮ ಚಿಂತನೆಯಲ್ಲಿ ಸ್ಪಷ್ಟತೆ ಇರಬೇಕು. ಚಿಂತನೆಯಲ್ಲಿ ಸ್ಪಷ್ಟತೆ ಇದ್ದಾಗ ಮಾತ್ರ ಬರಹದಲ್ಲಿ, ಮಾತಿನಲ್ಲಿ ಸ್ಪಷ್ಟತೆ ಬರ್ತದೆ. ಕೆಲವೊಂದು ಸಲ ಬರೆದದ್ದು ಅರ್ಥವೇ ಆಗಲ್ಲ. ಈ ವಿಮರ್ಶಕರು ಅಂತ ಬರೀತಾರೆ, ಕೊನೆಗೆ ಅವ್ರನ್ನೇ ಕೇಳಬೇಕು, ಇದು ಏನು ಅರ್ಥ, ಏನು ಕೊನೆಗೆ ಇದು ಅಂತ ಕೇಳಬೇಕು. ಯಾಕಾಗುತ್ತೆ, ನನ್ನ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಇದ್ದರೆ ಹಂಗೆ ಆಗ್ತದೆ ಅಂತ. ಶರಣರ ಮನಸ್ಸಿನಲ್ಲಿ ಯಾವ ಚಿಂತೆನೂ ಇರಲಿಲ್ಲ, ಸ್ಪಷ್ಟತೆ ಇತ್ತು ಅಂತ ಹೇಳಿ ವಚನಗಳು ತುಂಬ ಸುಲಭವಾಗಿ, ಮಾತು ಕೂಡ ನೋಡಿ ವಚನಗಳು ಅಂತ ಹೇಳಿಬಿಟ್ರು ಅದನ್ನು. ಅದೇ ಮುಂದುವರೆದು ಬಂತು. 300 ವರ್ಷಗಳ ನಂತರ ಹೇಗೆ ನೋಡಿ ಬೇರೆ ಬೇರೆ ರೂಪದಲ್ಲಿ ಅದೇ ಧರ್ಮ ಆವಿರ್ಭಾವ ಆಗ್ತದೆ ಅಂತ. 12ನೇ ಶತಮಾನದಲ್ಲಿ ಶರಣರ ರೂಪದಲ್ಲಿ ಬಂದು ಸಮಾಜವನ್ನು ಸಮ ಮಾಡುವಂಥ ಕೆಲಸ ಆಗಾದಾಗ ಮುಂದೆ 300 ವರ್ಷಗಳ ನಂತರ ಅದೇ ಭಕ್ತಿ ಮತ್ತೆ ಮೇಲೆ ಕೆದ್ದು ದಾಸ ಸಾಹಿತ್ಯ ರೂಪದಲ್ಲಿ ಬಂತು. ಅದಕ್ಕೆ ಯಾವಾಗಲೂ ನಾನು ಹೇಳೋದು, ದಾಸ ಸಾಹಿತ್ಯಕ್ಕೆ ಶರಣ ಸಾಹಿತ್ಯದ ಕೊಡುಗೆ ಬಹಳ ದೊಡ್ಡದಾದದ್ದು ಅಂತ. ಕನ್ನಡದಲ್ಲಿ ಬರೀಬೇಕು ಅಂತ ಬಂದದ್ದು ನೋಡಬೇಕಾದ್ರೆ ಬಹಳ ಚೆನ್ನಾಗಿ ಶ್ರೀಪಾದರಾಯರು ಶ್ರೀರಂಗಂದಲ್ಲಿದ್ದರು. ನರಹರಿ ತೀರ್ಥರು ಬಂದರು, ಶ್ರೀಪಾದರಾಯರು ಬಂದರು, ಅವರೆಲ್ಲ ಇದಕ್ಕೆ ಮೊದಲು ಹೆಜ್ಜೆ ಹಾಕಿದಂಥವ್ರು ದಾಸ ಸಾಹಿತ್ಯಕ್ಕೆ. ಅವರು ಶ್ರೀರಂಗಮಲ್ಲಿದ್ದಾಗ ನೋಡಿದರು, ಅಲ್ಲಿದ್ದಂಥ ಆಳ್ವಾರುಗಳ ಹಾಡುಗಳನ್ನು ನೋಡಿದರು. ತಮಿಳಲ್ಲಿ ಎಷ್ಟು ಚೆನ್ನಾಗಿ ಹಾಡ್ತಾರಲ್ಲ, ನಮಗೆ ಯಾಕೆ ಹಾಡೋಕ್ಕೆ ಬರಲ್ಲ ಹಾಗೆ ಕನ್ನಡದಲ್ಲಿ ಅಂತ ಹೇಳಿ ಬಂದು ಕನ್ನಡದಲ್ಲಿ ಶುರು ಮಾಡಿದರು. ಅವರ ಶಿಷ್ಯರಾದಂಥ ವ್ಯಾಸರಾಯರು, ಅವ್ರಿಗೆ ಅನುಕೂಲ ಆಯಿತು, ಕೃಷ್ಣದೇವರಾಯನ ಕಡೆಗೆ ಹೋದರು. ವಿಜಯನಗರ ಸಾಮ್ರಾಜ್ಯ ಉಚ್ಛ್ರಾಯ ಸ್ಥಿತಿಗೆ ಬಂದಾಗ ದಾಸಕೂಟ ವ್ಯಾಸಕೂಟ ಎರಡನ್ನೂ ಸ್ಥಾಪನೆ ಮಾಡಿದರು. ಎರಡೂ ಬೇಕು ನಮಗೆ. ಆಳವಾದ ಚಿಂತನೆಗಳನ್ನು ಮಾಡ್ಕೊಳ್ಳೋದಕ್ಕೆ, ಉಪನಿಷತ್ತುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಶ್ರುತಿ ಸ್ಮೃತಿ ಪುರಾಣ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರಬೇಕು ಅಂತ ಹೇಳಿ ಒಂದು ವ್ಯಾಸಕೂಟವನ್ನು ಮಾಡಿದರು. ಅದರ ಜೊತೆಗೆ ಬರೀ ವ್ಯಾಸಕೂಟವಾಗಿ ಉಳಿದ್ರೆ ಜನರು ಮುಟ್ಲಿಕ್ಕಿಲ್ಲ ಅಂತ ಹೇಳಿ ಓಣಿಗೆ ಹೋಗಿ, ಮನೆಗೆ ಹೋಗಿ, ಕಿವಿಗೆ ಹೋಗಿ ಹೇಳುವಂಥ ದಾಸರು ಬೇಕು ಅಂತ ಹೇಳಿ ದಾಸಕೂಟವನ್ನು ಮಾಡಿದರು. ಅದರಲ್ಲಿ ಅಧ್ವರ್ಯಗಳಾಗಿ ಬಂದಂಥವರು ಪುರಂದರದಾಸರು, ಕನಕದಾಸರು. ಅಶ್ವಿನಿ ದೇವತೆಗಳು ಅಂತ ಕರಿತೇನೆ ನಾನು, ದಾಸಾಹಿತ್ಯ ಅಶ್ವಿನಿ ದೇವತೆಗಳು ಅಂತ. ಅವ್ರ ನಂತರ ಪರಂಪರೆನೇ ಬಂದುಬಿಡ್ತು. ಇದು ಒಂದು ಭಾಳ ದೊಡ್ಡ ಕೆಲಸ ನಾವು ಮಾಡ್ತಿರೋದು. ಒಬ್ಬರು ಯಾವಾಗಲೂ ಕೆಲಸ ಮಾಡಿದ್ದು ಹೇಗಿರಬೇಕು ಅಂದರೆ ಅವ್ರು ಹೋದ್ಮೇಲೆ ಮರೆಯಾಗಿ ಹೋದ್ರೆ ದೊಡ್ಡ ಸಾಧನೆ ಅಲ್ಲ. ಮ್ಯಾನೇಜ್ಮೆಂಟಲ್ಲಿ ಹೇಳ್ತಾರೆ, ದ ಮ್ಯಾನೇಜ್ಮೆಂಟ್ ಈಸ್ ಬೆಸ್ಟ್ ವೆನ್ ಇಟ್ ಈಸ್ ಲೀಸ್ಟ್ ಅಂತ.
ಆ್ಯಂಡ್ ಕ್ವಾಲಿಟಿ ಆಫ್ ಎರ್ ಅಡ್ಮಿನಿಸ್ಟ್ರೇಟರ್ ಇಸ್ ಅಸೆಸ್ಡ್ ಬೈ ದ ವೇ ದ ಇನ್ಸ್ಟಿಟ್ಯೂಷನ್ ಫಂಕ್ಷನ್ಸ್ ಇನ್ ಇಸ್ ಅಬ್ಸೆನ್ಸ್ ಅಂತ. ಭಾಳ ಒಳ್ಳೆಯ ವ್ಯಾಖ್ಯೆ ಅದು. ಮೇಲಿನ ಅಧಿಕಾರಿ ಇಲ್ಲದೆ ಹೋದಾಗ ಸಂಸ್ಥೆ ಹೇಗೆ ನಡೀತದೆ ಅನ್ನೋದ್ರ ಮೇಲೆ ಅಧಿಕಾರಿ ಶಕ್ತಿ ಗೊತ್ತಾಗ್ತದೆ ಅಂತ. ಅಧಿಕಾರಿ ಇಲ್ಲದೆ ಹೋದಾಗ ಆಫೀಸ್ ನಡೀಲಿಲ್ಲ ಅಂದರೆ ಅಧಿಕಾರಿ ಚೆನ್ನಾಗಿಲ್ಲ ಅಂತ. ನೋಡಿ ಇವರು ಹೇಗೆ ನಡೆಸಿದರು ಅಂದರೆ, ಒಂದು ಕಾಲಕ್ಕೆ ಬರೆಯೋಕ್ಕೆ ಶುರು ಮಾಡಿದವರು ದಾಸರು ಏನು ಕಂಡ್ರು ಅದನ್ನು ಕವಿತೆಯಾಗಿಸಿದರು. ಅದು ನೋಡ್ಕೊಂಡು ಬೆಳೆದಂಥ ಒಂದು ಪರಂಪರೆ ಬಂತಲ್ಲ, ಇದು ಭಾಳ ಮುಖ್ಯವಾಗಿರುವಂಥದ್ದು. ಒಂದು ಪರಂಪರೆ ಹಾಕಿಕೊಡೋದು. ಯಾವುದೋ ಒಂದು ಕೆಲಸ ಮಾಡಿ ನನ್ನ ನಂತರ ಕೆಲಸ ನಿಂತು ಹೋದರೆ ಪ್ರಯೋಜನ ಇಲ್ಲ. ಮುಂದೆ ಎಷ್ಟೋ ವರ್ಷಗಳವರೆಗೆ ಶತಮಾನಗಳಿಗೆ ಉಳ್ಕೊಂಬರಬೇಕು ಅಂದರೆ ಅದು ಬಹು ದೊಡ್ಡ ಕೆಲಸ ಆಗ್ತದೆ. ಆ ಕೆಲಸಗಳನ್ನು ದಾಸರು ಮಾಡಿದರು, ದಾಸಕೂಟ ಮಾಡಿತು. ನಾವು ದಾಸವಾಣಿಯಲ್ಲಿ ಕೆಲವು ಪದ್ಯಗಳನ್ನು ಗುರುತು ಹಾಕ್ಕೊಂಡಿದ್ದೇವೆ. ತಮ್ಮಲ್ಲಿ ಅನ್ಬೋದು ಇದೇ ಯಾಕೆ ಪದ್ಯ ಆರಿಸ್ಕೊಂಡ್ರಿ ಅಂತ. ಬಹಳ ಕಷ್ಟ ಯಾವುದನ್ನು ಆರಿಸ್ಕೋಬೇಕು ಅಂತ ಹೇಳೋದು ಕಷ್ಟ. ಆದರೆ ನಮಗೆ ತೋಚಿದ್ದನ್ನು ಇವತ್ತಿನ ದಿವಸ 2 ಕನಕದಾಸರ ಪದಗಳನ್ನು 2 ಪುರಂದರದಾಸರ ಪದಗಳನ್ನು ಆರಿಸ್ಕೊಂಡಿದ್ದೇವೆ. ಮೊದಲಿಗೆ ಶುರು ಮಾಡೋದು ಕನಕದಾಸರ ಪದದಿಂದ ಶುರು ಮಾಡೋಣ ಅಂದ್ಕೊಂಡಿದ್ದೀವಿ. ಕನಕದಾಸರು ಒಂದು ಥರ ರೆಬೆಲ್ ಇದ್ದ ಹಾಗೆ. ಅವರ ಶಕ್ತಿ ಎಂಥ ಪ್ರಖರವಾದದ್ದು ಅಂತಂದರೆ, ಅವರಲ್ಲಿರುವಂಥ ಜಾನಪದ ಪ್ರತಿಭೆ ಎಷ್ಟು ಚೆನ್ನಾಗಿತ್ತೋ ಅಷ್ಟೇ ದಾರ್ಶನಿಕ ಸಾಹಿತ್ಯ ಕೂಡ ಅಷ್ಟೇ ಗಟ್ಟಿಯಾಗಿತ್ತು. ಅವರು ಮನಸ್ಸು ಮಾಡಿದರೆ ಅತ್ಯಂತ ಉಪನಿಷತ್ ಭಾವಸಾರಿಯನ್ನು ಇಡಬಲ್ಲರು ಕವನದಲ್ಲಿ. ಅಂಥ ಶಕ್ತಿಯೂ ಇತ್ತು. ತಮಾಷೆಯಾಗಿ ಹಗುರಾಗಿ ಮಾತಾಡಬಲ್ಲವರು, ಮಾತನಾಡ್ತಾ ಗ್ರಾಮ್ಯ ಭಾಷೆಯಲ್ಲಿ ಮಾತಾಡುವಂಥ ಶಕ್ತಿ ಕೂಡ ಇತ್ತು. 2ರಲ್ಲೂ ಕಾವ್ಯ ರಚನೆ ಮಾಡುವಂಥ ಶಕ್ತಿ ಕನಕದಾಸರಿಗಿತ್ತು. ಅದು 2 ಹಾಡುಗಳನ್ನು ಆರಿಸ್ಕೊಂಡಿದ್ದೀವಿ ಕನಕದಾಸರದು, 2 ಅವರ ಪರಿಯನ್ನು ತೋರಿಸುವಂಥ ರೀತಿ. ಒಂದು ಅತ್ಯಂತ ಗೂಢವಾದ ಅರ್ಥವನ್ನು ಹೇಳುವಂಥ ಒಂದು ಪದ್ಯ ಆದರೆ, ಇನ್ನೊಂದು ಸುಲಭವಾಗಿ ಮಾತಾಡಿಕೊಂಡಿರೋ ಹಾಗೆ ಗ್ರಾಮ್ಯ ಭಾಷೆಯಲ್ಲಿ ಹೇಳೋ ಹಾಗೆ ಇರುವಂಥ ಪದ್ಯವನ್ನು ಆರಿಸ್ಕೊಂಡಿದ್ದೀವಿ. ಮೊದಲನೇ ಪದ್ಯ ಆರಿಸ್ಕೊಂಡಿದ್ದು ಬಹಳ ಜನಪ್ರಿಯವಾದಂಥದ್ದು, ಸಾಕಷ್ಟು ಜನರ ಬಾಯಲ್ಲಿರುವಂಥದ್ದು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಅದ್ಭುತವಾದ ಹಾಡು. ಆತ್ಮಿಕ ಸತ್ವವನ್ನು ಕೂಡಿ ಇಟ್ಟಂಥ ಒಂದು ಪದ್ಯ ಇದು. ಅದ್ಭುತವಾದ ಕೀರ್ತನೆ ಇದು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ ಅಂತ ಬರೆದಂಥ ಪದ್ಯ. ಆ ಪದ್ಯ ಓದ್ತಾ ಇರೋ ಹಾಗೆ ಮೇಲ್ನೋಟಕ್ಕೊಂಥರ ರಿಪಿಟೇಷನ್ ಅನಿಸುತ್ತೆ, ಅದು ನೊಂದು ಅಂತ ಅನಿಸುತ್ತೆ. ಆದರೆ ಗಮನಿಸ್ತಾ ಹೋದಾಗ ನಮ್ಮ ಮೂಲ ಚಿಂತನೆಯನ್ನು ಮುಟ್ಟುತ್ತೆ ಅದು. ಮೊದಲು ಹಾಡನ್ನು ಕೇಳೋಣ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಕೋಟೆಯವ್ರ ಬಾಯಿಂದ. ಭಗವತ್ಸ್ವರೂಪಿಗಳಾದ ಎಲ್ಲ ಬಂಧುಗಳಿಗೂ ಹೃದಯಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ನಾನು ಯಾವತ್ತೂ ಹೇಳ್ತೀನಿ, ಕರ್ಜಗಿ ಸರ್ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳೋದಂದರೆ ಅದು ನನ್ನ ಪೂರ್ವ ಜನ್ಮ ಸುಕೃತ ಅಂತ. ಹಾಗಾಗಿ ಆ ಮಹಾನುಭಾವರಿಗೆ ಇಲ್ಲ, ಸರಸ್ವತಿ ಆ ತಾಯಿ ನಾಲಿಗೆಯಲ್ಲಿ ಕೂತ್ಕೊಂಡಿದ್ದಾಳೆ, ಅಷ್ಟೇ ಹೇಳ್ಬೋದು ನಾವು. ಅಂಥ ಮಹಾನುಭಾವರು ಅವ್ರ ಜೊತೆ ಕಾರ್ಯಕ್ರಮ ನೀಡುವ ಸಂತೋಷ ಸೌಭಾಗ್ಯ ನನ್ನದಾಗಿದೆ. ಮತ್ತು ನನ್ನ ಇಬ್ಬರು ಕಲಾವಿದ ಮಿತ್ರರಿಗೂ ವಂದಿಸ್ತಾ ಇದ್ದೇನೆ. ನಾನು ಅತ್ಯಂತ ಆರಾಧನಾ ಭಾವದಿಂದ ನೋಡ್ತಾ ಇರೋ ರಾಮಸ್ವಾಮಿಯವರು ಇದ್ದಾರೆ, ಅವರಿಗೆ ವಿಶೇಷವಾಗಿ ವಂದನೆಗಳು. ಎಲ್ಲರಿಗೂ ಶುಭವಾಗಲಿಂದ ಹಾರೈಸ್ತೇನೆ. ಎಲ್ಲರಿಗೂ ಪ್ರಣಾಮಗಳನ್ನ ಹೇಳಿ ಈ ಒಂದು ಹಾಡನ್ನು, ಕೀರ್ತನೆಯನ್ನು ಹಾಡುವ ಪ್ರಯತ್ನವನ್ನು ಮಾಡ್ತೀನಿ. ಹಲೋ ಸ್ವಲ್ಪ ಬೇಸ್ ಕಡಿಮೆ ಮಾಡಿ ರಮ, ಬೇಸ್ ಸ್ವಲ್ಪ ಕಡಿಮೆ ಮಾಡಿ. ಹಲೋ ಸ್ವಲ್ಪ ಲೆವೆಲ್ ಕೊಡಿ, ಲೆವೆಲ್ ಸ್ವಲ್ಪ ಮಾನಿಟರ್ ಮಾತ್ರ. ಹಲೋ ಓಕೆ ಸರ್, ಫೈನ್. ಗಮ ಪಮ ಗರ್ರಿಗ ಸನಿ ಸಮಗರಿ ಸ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು, 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 ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು,
ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ, ನೀ ದೇಹದೊಳಗು ನಿನ್ನೊಳು ದೇಹವೋ, ನೀ ದೇಹದೊಳಗು ನಿನ್ನೊಳು ದೇಹವೋ, ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ಹರಿಯೇ. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ಹರಿಯೇ. ಬಯಲೊಳಗೆ ಆಲಯವು, ಆಲಯದೊಳಗೆ ಬಯಲು, ಬಯಲೊಳಗೆ ಆಲಯವು, ಆಲಯದೊಳಗೆ ಬಯಲು, ಬಯಲು ಆಲಯವೆರಡು ನಯನದೊಳಗೋ, ಬಯಲೊಳಗೆ ಆಲಯವು, ಆಲಯದೊಳಗೆ ಬಯಲು, ಬಯಲೊಳಗೆ ಆಲಯವು, ಆಲಯದೊಳಗೆ ಬಯಲು, ಬಯಲು ಆಲಯವೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ. ಸವಿಯು ಸಕ್ಕರೆಯೊಳಗು, ಸಕ್ಕರೆಯು ಸವಿಯೊಳಗು, ಸವಿಯೊಳಗು ಸವಿಯೊಳಗು, ಸವಿಯು ಸಕ್ಕರೆಯೊಳಗೆ, ಸಕ್ಕರೆಯು ಸವಿಯೊಳಗು, ಸವಿಯು ಸಕ್ಕರೆಯೊಳಗು, ಸಕ್ಕರೆಯು ಸವಿಯೊಳಗು, ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ, ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ, ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಕುಸುಮದಲ್ಲಿ ಗಂಧವು, ಗಂಧದಲ್ಲಿ ಕುಸುಮವು, ಪವಪಸ ಪವಪರಿ ರೀ ಪವಪಸ. ಕುಸುಮದಲ್ಲಿ ಗಂಧವು, ಗಂಧದಲ್ಲಿ ಕುಸುಮವು, ಕುಸುಮ ಗಂಧಗಳೆರಡು ಆಘ್ರಾಣದೊಳಗೋ, ಅಸಮಭವಕ್ಕಾಗಿ ನೆಲೆ ಆದಿಕೇಶವರಾಯ, ಅಸಮಭವಕ್ಕಾಗಿ ನೆಲೆ ಆದಿಕೇಶವರಾಯ, ಉಸುರಲೆನ್ನಳವನ್ನು ಎಲ್ಲ ನಿನ್ನೊಳಗು, ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ, ಅಸಮಭವಕ್ಕಾಗಿ ನೆಲೆ ಆದಿಕೇಶವರಾಯ, ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗು, ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ. ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ, ನಿನ್ನೊಳು ಮಾಯೆಯೋ, ನಿನ್ನೊಳು ಮಾಯೆಯೋ. ಬರೀ ಸಾಲು ಸಾಲಾಗಿ ಪ್ರಶ್ನೆ ಕೇಳುವಂಥ ಒಂದು ಹಾಡು ಇದು ಕನಕದಾಸರ ಸ್ಪೆಷಾಲಿಟಿ. ಬರೀ ಶಬ್ದಾರ್ಥ ಅಲಂಕಾರಗಳ ಸೊಬಗಷ್ಟೇ ಅಲ್ಲ ಕನಕದಾಸರಲ್ಲಿರುವಂಥದ್ದು. ಇದೆಲ್ಲವನ್ನು ಮೀರಿದಂಥ ಆಳವಾದ ಚಿಂತನೆಯ ನಿಗೂಢ ದುರೂಹ್ಯತೆ ಕೂಡ ಕನಕದಾಸರ ಭಾಷೆಯಲ್ಲಿ ಇರ್ತದೆ.
ಅತ್ಯಂತ ನಿಗೂಢವಾದದ್ದನ್ನು ಹೇಳುವಂಥ ರೀತಿ ಹೇಗಿದೆ. ಆ ಸಾಲು ನೋಡ್ಕೊಂಡು ಹೋದರೆ ಅರ್ಥ ಆಗುತ್ತೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಸಾಮಾನ್ಯವಾಗಿ ದಾಸರ ಪದಗಳಲ್ಲಿ ನಾವು ಕಾಣೋದು ಪಲ್ಲ ಅನುಪಲ್ಲದಲ್ಲಿ ಒಂದು ಪೀಠಿಕೆ ಥರ ಇರ್ತದೆ, ಮುಂದೆ ಸೊಲ್ಲುಗಳಲ್ಲಿ ಅರ್ಥ ಬರ್ತಾ ಹೋಗ್ತದೆ. ಇದು ಹಾಗಿಲ್ಲ. ಜಂಪಿಂಗ್ ಡೈವರ್ಟ್ಲಿ ಫ್ರಮ್ ದಿ ಡೈವಿಂಗ್ ಬೋರ್ಡ್ ಅಂತಾರಲ್ಲ ಹಾಗೆ. ಮೊದಲನೇ ಕ್ವಶ್ಚನ್ನೇ ಕಷ್ಟ, ಅಲ್ಲಿಂದಾನೇ ಶುರು, ಪಲ್ಲವಿಯಲ್ಲೇ ಶುರು ಆಗಿಬಿಡ್ತದೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ. ಸಾಮಾನ್ಯವಾಗಿ ಅಧ್ಯಾತ್ಮದ ಒಂದು ಗಾಢ ಚಿಂತನೆಯನ್ನು ಕನಕದಾಸರು ತೊಗೊಂಡು ಬರ್ತಾರೆ ಇಲ್ಲಿ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ. ಮುಖ್ಯವಾಗಿ ನಾನು ನಂಬ್ಕೊಂಡಿರೋದು ಹೀಗೆ, ಮಾಯಾವಾದ ಹೇಳುತ್ತೆ, ಶುದ್ಧವಾದ ಚೈತನ್ಯಕ್ಕೆ ಮಾಯೆ ಬಂದಾಗ ಆ ಚೈತನ್ಯ ಕೂಡ ಮಾಯಾವಿ ಆಗಿಬಿಡ್ತದೆ ಅಂತ. ಆ ಈಶ್ವರ ತತ್ವ ತಾನು ಮಾಯಾವಿಯಾಗಿ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ತದೆ ಅಂತ. ಹಾಗೆ ಈಶ್ವರ, ಜಗತ್ತು, ಜೀವ ಮೂರೂ ಮಾಯೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ ಅಂತ. ನಮ್ಮಿರವು ಮಾಯೆಯಲ್ಲಿ ಮಂಕುತಿಮ್ಮ ಅಂತ DVG ಹೇಳಿದ ಹಾಗೆ ನಾವಿರೋದೇ ಮಾಯೆಯಲ್ಲಿದ್ದೀವಿ. ಎಲ್ಲವೂ ಮಾಯೆ ನಮ್ಮ ಕಣ್ಣಿಗೆ ಕಾಣ್ತಿರೋದು. ಆದ್ದರಿಂದ ಭಗವಂತ ನೀನು ಕೂಡ ಮಾಯೆಯೊಳಗೆ ಸೇರ್ಕೊಂಡ್ಬಿಟ್ಟಿದೆಯೇನೋ. ಆ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಪ್ರಶ್ನಾರ್ಥಕ ತೆಗೆದುಬಿಟ್ರೆ ಉತ್ತರನೂ ಆಗುತ್ತೆ ಅದರೊಳಗೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಪ್ರಶ್ನೆ ಕೇಳಿದ ಹಾಗೆ ಉತ್ತರನಲ್ಲೇ ಕೊಡ್ತಾರೆ ಅವರು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆ. ಪ್ರಶ್ನೋತ್ತರ ತೆಗೆದುಬಿಡ್ಬೇಕು, ಪ್ರಶ್ನೆ ಚಿಹ್ನೆ ತೆಗೆದು ಉತ್ತರ ಬಂದುಬಿಡುತ್ತದೆ ಅದರೊಳಗೆ. ಮಾಯೆಯೊಳಗೆ ನೀನಿದೆಯೋ ಅಥವಾ ನಿನ್ನೊಳಗೆ ಮಾಯೆ ಇದೆಯಪ್ಪ ಅಂತ ಹೇಳಿದ ಹಾಗೆ. ಒಂದು ರೀತಿ ನೋಡಿದಾಗ ನೀನೇ ತಾನೇ ಸೃಷ್ಟಿ ಮಾಡಿದ್ದೆಲ್ಲ ಮಾಯೆ. ಇದನ್ನು ನೀನು ಸುಮ್ಮನೆ ಕೂತಿದ್ರೆ ಆಗಿತ್ತು, ನಿನಗೆ ಆಟ ಬೇಕಾಗಿತ್ತು. ಆಟ ಬೇಕು ಅಂತ 2 ಆದೆ, 3 ಆದೆ, 1000 ಕೋಟಿ ಆದೆ, ಒಂದು ಜಗತ್ತನ್ನು ಸೃಷ್ಟಿ ಮಾಡಿದೆ, ಆಟ ಮಾಡೋಕ್ಕೆ ಶುರು ಮಾಡಿದೆ. ನಿನ್ನ ಮಾಯೆ ತಾನೇ ಅದಾದದ್ದು. ಆದ್ದರಿಂದ ಮಾಯೆ ನಿನ್ನೊಳಗಿರ್ಬೇಕಲ್ವ. ಆದರೆ ನೋಡಿದರೆ ನೀನು ಮಾಯೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ಯಾ. ಯಾಕಂದರೆ ಪ್ರತಿಯೊಂದು ಹೃದಯದಲ್ಲೂ ನೀನು ಇದೆಯಲ್ಲಪ್ಪ. ಪ್ರತಿಯೊಂದು ಜೀವ ಅನ್ನುವಂಥದ್ದು ಭಗವತ್ ಶಕ್ತಿಯ ಒಂದು ಅಂಶ. ಆದ್ದರಿಂದ ನೀನು ಕೂಡ ಮಾಯೆಯೊಳಗೆ ಸೇರ್ಕೊಂಡಿದ್ದೀಯಲ್ಲ, ನೀನು ಒಂದು ರೂಪವಾಗಿದ್ದೀಯಾ. ಮಾಯೆಯೊಳಗೆ ನೀನಿದ್ದೀಯಾ. ಮತ್ತು ಅದ್ರ ಕ್ವಶನ್ ಬರೋದು ಹೀಗೆ, ಮಾಯೆಯನ್ನು ನೀನು ಸೃಷ್ಟಿ ಮಾಡಿ ಕೈಯಲ್ಲಿ ಹಿಡ್ಕೊಂಡು ಮುಷ್ಟಿಯಲ್ಲಿ ನಡೆಸ್ತಾ ಇದ್ದೀಯೋ ಅಥವಾ ನೀನು ಅದರೊಂದು ಭಾಗ ಆಗಿ ಹೋಗಿದ್ದೀಯೋ ಅಂತ ಕೇಳುವಂಥ ಮೇಲ್ನೋಟದ ಮಾತು. ಅದ್ರ ಒಳಗಿನ ಉತ್ತರ ಬಹಳ ಚೆನ್ನಾಗಿರುವಂಥದ್ದು. ಅದು ಈ ಮಾಯೆಯ ಪರದೆಯನ್ನು ದಾಟಿದಾಗ ಆ ಕಡೆ ಭಗವಂತ ಇದ್ದಾನೆ. ಅವನೇ ಸೃಷ್ಟಿ ಮಾಡಿದ ಪರದೆ, ಅವನೇ ಸೃಷ್ಟಿ ಮಾಡಿದಂಥ ಲೋಕ. ಅವನು ಕಾಣಬೇಕಾದ್ರೆ ಪರದೆ ಸರಿಸಬೇಕು. ಸರಿಸೋರು ಯಾರು? ಅವನೇ ಹಾಕಿದ ಪರದೆಯನ್ನು ನಮಗೆ ಸರಿಸೋ ಶಕ್ತಿ ಇಲ್ಲ, ಅವನೇ ಸರಿಸಬೇಕು. ಅದಕ್ಕೆ ಹೇಳ್ತಾರೆ, ಮಾಯೆ ಪರದೆಯನ್ನು ನೀನು ಹಾಕಿದ್ದೀಯಾ, ಮಾಯೆ ದಾಟಿ ಹೋಗಬೇಕು. ಮಾಯಾ ಅನ್ನುವಂಥ ಪದಾನೇ ಅದ್ಭುತವಾಗಿದ್ದು. ಯಾಮ ಸಾ ಮಾಯಾ. ಯಾವುದಿಲ್ವೋ ಅದು ಮಾಯೆ. ಇಲ್ಲದ್ದು ಇದ್ದ ಹಾಗೆ ಕಾಣಿಸುವಂಥದ್ದು ಮಾಯೆ. ಇಲ್ಲ, ಅದು ಇದ್ದಂಗೆ ಕಾಣಿಸುತ್ತೆ. ಸಾಮಾನ್ಯವಾಗಿ ನಾವು ಸರ್ಪ, ರಜ್ಜು ಅಂತ ಉದಾಹರಣೆ ಕೊಡ್ತಾರೆ ಅಧ್ಯಾತ್ಮದಲ್ಲಿ. ಹಾವಿದೆ, ಸಾಯಂಕಾಲ ನಡ್ಕೊಂಡು ಹೋಗ್ತಿದ್ದಾನೆ ಅವನೊಬ್ಬನು. ಏನೋ ತುಳಿದ, ಸಾಯಂಕಾಲ ಕತ್ಲೆ, ತುಳಿದ ತಕ್ಷಣ ಗಾಬರಿ ಆಯಿತು. ಅಯ್ಯೋ ಅಯ್ಯೋ ಹಾವು ಹಾವು ಅಂತ ಕೂಕ್ಕೊಂಡ. ಓಡಿ ಹೋದ, ಬೆವರ್ತಾ ಇದ್ದಾನೆ, ಗಾಬರಿ ಆಯಿತು, ಕಚ್ಚಿಬಿಡ್ತೇನೋ ಅಂತ ಕಾಲು ನೋಡ್ಕೋತಾನೆ. ಯಾರೊಬ್ಬರು ಬ್ಯಾಟ್ರಿ ತಂದರು, ತೋರಿಸಿದ್ರು, ಹಗ್ಗ ಬಿದ್ದಿದೆ ಅಲ್ಲಿ ಅಂತ. ಅದ್ರ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ಸಂಜೆಯೊಳಗೆ ಹೋಗ್ತಿರ್ಬೇಕಾದ್ರಂಥ ಮನುಷ್ಯ ತುಳಿದು ಗಾಬರಿ ಆದದ್ದು ಸುಳ್ಳಲ್ಲ. ನೋಡಿ, ಗಮನಕ್ಕೆ ಆಗಿದೆ. ಅದು ಹಾವಲ್ಲ, ಅದು ಹಗ್ಗನೇ. ಮೊದಲು ಹಗ್ಗನೇ ಇತ್ತು, ಈಗೂ ಹಗ್ಗನೇ ಇದೆ. ಆದರೆ ಅವನು ತುಳಿದಾಗ ಅಂದ್ಕೊಂಡಿದ್ದೇನು ಅಂತ, ಅದು ಹಾವೇ ಅಂದ್ಕೊಂಡಿದ್ದ. ಅವನು ಅಂದ್ಕೊಳ್ಳೋದಷ್ಟೇ ಅಲ್ಲ, ಬೆವರಿದ್ದು. ಅವನು ಬೆವರಿದ್ದು ಸುಳ್ಳಲ್ಲ, ಗಾಬರಿ ಆದದ್ದು ಸುಳ್ಳಲ್ಲ, ಒದ್ದಾಡಿದ್ದು ಸುಳ್ಳಲ್ಲ. ಆದರೆ ಅದು ಹಾವು ಅಲ್ಲದೆ ಇರೋದು ಸುಳ್ಳಲ್ಲ. ಇದು ಮಾಯೆ. ಅದು ಹಾವು ಮಾಯೆ ಇರ್ಬೋದು, ಸುಳ್ಳಲ್ಲ ಅಂತ ಗೊತ್ತದು. ಸುಳ್ಳು, ಹಾವು ಇರಲಿಲ್ಲ, ಅದು ಹಗ್ಗ ಇತ್ತು ಅಂತ ಗೊತ್ತು. ಆದರೆ ಅವನು ಬೆವತದ್ದು ಸುಳ್ಳ, ಒದ್ದಾಡಿದ್ದು ಸುಳ್ಳ. ನಮ್ಮ ಜೀವನ ಇರೋದು ಹಾಗೆ. ನಾವು ಗಾಬರಿ ಪಡ್ತೇವೆ, ಸಂಕಟ ಪಡ್ತೇವೆ, ಸಂತೋಷ ಪಡ್ತೇವೆ, ದುಃಖ ಪಡ್ತೇವೆ. ಇದೆಲ್ಲವೂ ಮಾಯೆ ಅಂತ ನಮಗೆ ಗೊತ್ತಾಗದೇ ಒದ್ದಾಡ್ತೇವೆ. ಇದು ಮಾಯೆ ಅಂತ ಗೊತ್ತಾಗಬೇಕಾದ್ರೆ ಪರದೆನ ಅವನೇ ಸರಿಸಬೇಕು. ಅದಕ್ಕೆ ಹೇಳ್ತಾರೆ, ನೀನು ಮಾಯೆಯಲ್ಲಿದ್ದೀಯೋ ಮಹಾರಾಯ, ಅಥವಾ ಮಾಯೆಯನ್ನು ನೀನು ಸೃಷ್ಟಿ ಮಾಡಿದ್ದೀಯೋ, ನಿನ್ನೊಳಗೆ ಮಾಯೆ ಇದೆಯೋ ಗೊತ್ತಿಲ್ಲ. ಉತ್ತರ ಸ್ಪಷ್ಟ ಆಗಿದೆ. ಮಾಡಿದ್ದು ನೀನೇ ಮಹಾರಾಯ ಕೆಲಸ. ಮಾಯೆಯನ್ನು ಮಾಡಿದವನು ನೀನೇ, ನಿನ್ನ ಕೈಯಲ್ಲಿ ಇಟ್ಕೊಂಡಿದ್ದೀಯಾ. ಅದಕ್ಕೆ ಭಾಳ ಚಂದ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯ ಭಾಳ ಚಂದ ಹೇಳ್ತಾರೆ ಅದನ್ನು. ಹೇಗೆ ಅಂದರೆ, ಆ ಪ್ರಶ್ನೋತ್ತರ ಕ್ವಶ್ಚನ ತೆಗೆದುಬಿಡ್ಬೇಕು ಅದನ್ನು ಅಷ್ಟೇ. ನೀ ಮಾಯೆಯೊಳಗೋ, ನೀ ಮಾಯೆಯೊಳಗಿರೋಕ್ಕೆ ಸಾಧ್ಯ ಇದೆಯೇನಪ್ಪ ಯಾವತ್ತಾದರೂ? ನಿನ್ನೊಳು ಮಾಯೆ, ನೀನೊಳಗೆ ಮಾಯೆ ಮಾಡ್ಕೊಂಡಂಥದ್ದು ಅಂತ ಹೇಳಬೇಕು. ಮುಂದೇನಾಗ್ತದೆ? ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ. ನೀ ದೇಹದೊಳಗೋ ನಿನ್ನೊಳು ದೇಹವೋ. ಹೇಗೆ ಹೇಳೋದು ಇದನ್ನು? ಯಾರೊಳಗೆ ಯಾರಿದ್ದಾರೆ? ನಾವು ಹೇಳ್ತೀವಿ ನನ್ನ ದೇಹ ಅಂತ ಹೇಳ್ತೀವಿ, ಜೀವಾತ್ಮ. ಒಂದು ಜೀವ ಭೂಮಿಗೆ ಬಂತು.
ಬಂದಾಗ ನಾವು ಹೇಳೋದು ಭಗವಂತನ ಅಂಶ ಇದೆ. ಮಾಯಾವಾದದಲ್ಲಾಗಲಿ ತತ್ವವಾದದಲ್ಲಾಗಲಿ ಇರೋದಂಥ ಒಂದೇ. ನಮ್ಮ ಹೃದಯದಲ್ಲಿ ಬಿಂಬರೂಪಿ ಪರಮಾತ್ಮ ಇದ್ದಾನೆ ಅಂತ ತತ್ವವಾದ ಒಪ್ಕೊಂಡ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನ ಒಂದು ಲಕ್ಷಣ, ನಾನು ಅಂಶ ಅಂತ ಹೇಳ್ಕೊಳ್ಳೋಂಥದ್ದು ನಾನು. ನನ್ನ ದೇಹದೊಳಗೆ ಭಗವಂತ ಇದ್ದಾನಲ್ಲ ಹಾಗಾದರೆ, ಅಂದರೆ ದೇಹದೊಳಗೆ ಭಗವಂತ ಇದ್ದಂಗೆ ಆಯಿತು. ದೇಹದೊಳಗೆ ನೀನು ಅಂತ ಒಪ್ಕೊಂಡಂಗೆ ತನಕ ಥರ ಹೌದು ಒಪ್ಕೊಳ್ಳೋಣ, ದೇಹದೊಳಗೆ ನೀನು ಇದ್ದೀಯಪ್ಪ. ಆದರೆ ದೇಹ ಮಾಡಿದ್ಯಾರು? ನೀನೇ ಮಾಡಿದ್ದಲ್ವ. ಅಂದರೆ ದೇಹದ ಹೊರಗೂ ನೀನಿದೆಯಲ್ಲ, ನಾನೊಬ್ಬನೊಳಗೆ ಇಲ್ಲ, ಎಲ್ಲರೊಳಗೂ ಇದೆಯಾ ಅಂದರೆ ನನ್ನ ದೇಹದ ಹೊರಗೂ ಇದೆಯಾ ಒಳಗೂ ಇದೆಯಾ? ಅಂತರ್ಬಹಿಷ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ. ಹೊರಗೂ ಒಳಗೆ ಎರಡೂ ಕಡೆ ಇದ್ದಾನೆ ಭಗವಂತ. ಅಂದರೆ ದೇಹದೊಳಗೂ ಇದ್ದಾನೆ, ಹೊರಗೂ ಇದ್ದಾನೆ ಅಂತ. ಇದನ್ನು ನಮ್ಮ DVG ಬಹಳ ಚೆನ್ನಾಗಿ ಹೇಳ್ತಾರೆ. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು, ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು, ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಹಾಲಿನೊಳು ಬೆಣ್ಣೆ, ಆ ಪದ ಗಮನಿಸ್ಬೇಕು, ಎಷ್ಟು ಚೆನ್ನಾಗಿದೆ. ಹಾಲಿನೊಳಗೆ ಬೆಣ್ಣೆ ಬರ್ತದೆ, ಕಡಿದ್ರೆ ಹಾಲಿನ ನವನೀತ ಬರ್ತದೆ. ಬಂದ ತಕ್ಷಣ ಬೆಣ್ಣೆ ತೇಲೋಕ್ಕೆ ಶುರು ಆಗುತ್ತೆ. ಹಾಲಿನಿಂದಂದೇ ಬಂದಂಥ ಬೆಣ್ಣೆ ತಕ್ಷಣ ಬೇರೆ ಕಾಣಿಸೋಕೆ ಶುರು ಆಗುತ್ತೆ. ಹಾಲನ್ನು ಲೀಟ್ರಲ್ಲಿ ಅಳಿತೇವೆ, ಬೆಣ್ಣೆಯನ್ನು ಕಿಲೋದಲ್ಲಿ ಅಳಿತೇವೆ. ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು. ಮೂಲ ವಸ್ತು ಒಂದೇನೇ, ಅದು ಹಾಲೇ. ಆಕಾರ ಬೇರೆ ಆದಾಗ ಒಂದಕ್ಕೆ ಬೆಣ್ಣೆ ಅಂತೇನೆ, ಒಂದಕ್ಕೆ ಹಾಲು ಅಂತೇನೆ. ಅಳೆಯೋ ರೀತಿ ಬೇರೆ ಆಯಿತು. ಅದು ಹೇಳ್ತಾರೆ ಹೇಗಿದೆ ಅಂದರೆ, ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಅಮೇಯ ಅಂದರೆ ಇಮ್ಮೆಜರೇಬಲ್, ಅಳೆಯೋಕ್ಕಾಗದೇ ಇದ್ದಂಥದ್ದು, ಅಖಂಡವಾದಂಥ, ಅಳಿಲಾಕೆ ಆಗದಂಥ ದೊಡ್ಡದೊಂದು ಪರಸತ್ವ ಅಂತಿದೆಯಲ್ಲ, ಆ ಪರಸತ್ವದೊಳಗೆ ಬ್ರಹ್ಮಾಂಡ ಅನ್ನೋದಂತ ಒಂದು ತತ್ವ ತೇಲ್ತಾ ಇದೆ ಅಂತ. ಈಗ ಹೇಳಬೇಕಾದ್ದು ದೇಹದೊಳಗಿದ್ದಾನೋ ಹೊರಗಿದ್ದಾನೋ ಅಂತ. ಅಮೇಯ ಸತ್ವ ಪರಸತ್ವ, ಅದು ಭಗವಂತನ ತತ್ವ ದೊಡ್ಡದು, ಅಳಿಲಿಕ್ಕಾಗಲಾರದಷ್ಟು ದೊಡ್ಡದು. ಅದರೊಳಗೆ ನಾವು ಅಳಿಯಬಹುದಾದಂಥ ಸಣ್ಣ 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 ದ್ವೀಪಗಳಾಗಿ ನಾವು ಬದುಕಿದ್ದೇವೆ. ನಮ್ಮ ಒಳಗೂ ಭಗವಂತ ಇದ್ದಾನೆ, ಹೊರಗೂ ಇದ್ದಾನೆ, ದೇಹದೊಳಗೂ ಇದ್ದಾನೆ, ದೇಹದ ಹೊರಗೂ ಇದ್ದಾನೆ ಅವನು ಅಂತ ಹೇಳಿ, ನಿನ್ನೊಳು ದೇಹವೋ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ ಅಂತ ಹೇಳ್ತಾರೆ. ಮುಂದಿಂದ ಇನ್ನೂ ಕಷ್ಟವಾದದ್ದು, ತುಂಬ ಚೆನ್ನಾಗಿರುವಂಥದ್ದು. ಬಯಲೊಳಗೆ ಆಲಯವು, ಆಲಯದೊಳಗೆ ಬಯಲು. ಬಯಲೊಳಗೆ ಆಲಯವು, ಆಲಯದೊಳಗೆ ಬಯಲು. ಬಯಲು ಆಲಯವೆರಡು ನಯನದೊಳಗೋ, ಬಯಲು ನಗೆ ಆಲಯವು ನಯನದೊಳಗೋ. ಬಯಲೊಳಗೆ ಆಲಯವು, ಆಲಯದೊಳಗೆ ಬಯಲು. ಬಯಲು ಆಲಯವೆರಡು ನಯನದೊಳಗೋ. ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ. ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯು. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯು. ಎಷ್ಟು ಚಂದಾದ ಮಾತು. ಬಯಲೊಳಗೆ ಆಲಯವೋ, ಆಲಯದೊಳಗೆ ಬಯಲು. ಬಯಲು ಆಲವವೆರಡು ನಯನದೊಳಗೋ ಅಂತ. ಇದನ್ನು ಮೊದಲು ನೋಡೋಣ. ಬಯಲೊಳಗೆ ಆಲಯವು, ಮೊದಲು ಮೇಲಿನ ಅರ್ಥ ತೊಗೊಂಬೇಡೋಣ, ಸುಲಭವಾದ ಅರ್ಥ ತೊಗೊಂಬೇಡೋಣ. ನಾವು ದೇವಸ್ಥಾನ ಕಟ್ಟಿಸಿದ್ವಿ, ದೊಡ್ಡ ಜಾಗ ಇತ್ತು, ಬಯಲಿತ್ತು, ಆ ಬಯಲೊಳಗೆ ಒಂದು ದೇವಸ್ಥಾನ ಕಟ್ಟಿದ್ವಿ. ಆದ್ದರಿಂದ ಬಯಲಿನೊಳಗೆ ಆಲಯ ಬಂತು ಅಂತಾಯಿತು. ಮೇಲರ್ಥ ತೊಗೊಂಡ್ರೆ ಬಯಲಿದೆ, ಬಯಲೊಳಗೆ ಒಂದು ದೇವಸ್ಥಾನ ಕಟ್ಟಿದ್ವಿ. ಬಯಲಿ ದೇವಸ್ಥಾನ ಎಲ್ಲಿ ಕಟ್ಟಿದ್ದೀರಿ? ಊರು ಮುಂದೆ ಬಯಲಿದೆಯಲ್ಲ, ಬಯಲಲ್ಲಿ ದೇವಸ್ಥಾನ ಕಟ್ಟಿದ್ದೀವಿ ಅಂದರೆ ಆಲಯವು ಬಯಲೊಳಗೂ ಆಯಿತು, ಸರಿ. ಆದರೆ ಆಲಯದೊಳಗೂ ಬಯಲಿದೆಯಲ್ಲ, ಆಲಯದಲ್ಲಿ ಮುಖ್ಯವಾದದ್ದು ಯಾವುದು? ಮೂಲ ವಿಗ್ರಹ ನಮಗೆ ಬೇಕಾದದ್ದು. ನೀವು ಗಮನಿಸಬೇಕಾದ್ದು, ದೊಡ್ಡ ಗುಡಿ ಕಟ್ಟಿದರೆ ತಾವು ತಿರುಪತಿ ದೇವಸ್ಥಾನ ತಿಳ್ಕೊಳ್ಳಿ, ಮೀನಾಕ್ಷಿ ದೇವಸ್ಥಾನ ತಗೊಳ್ಳಿ, ದೊಡ್ಡ ಜಾಗ, ಎಷ್ಟು ಎಕರೆ ಇದೆಯೋ ಅಷ್ಟು ದೊಡ್ಡ ಜಾಗ, ಅಲ್ಲಿ ಪ್ರಾಕಾರ, ಅಲ್ಲಿ ಗೋಪುರ, ನಡುವೆ ಸುದ ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ, ಅಲ್ಲಿ ಖಾಲಿ ಜಾಗ ಎಷ್ಟು ಉಂಟು ನೋಡ್ಕೊಳ್ಳಿ. ಮುಖ್ಯವಾಗಿ ಬೇಕಾದ್ದು ತಿರುಪತಿ ವಿಗ್ರಹ ಬೇಕಾಗಿದ್ದೆ ನಮಗೆ, ಮೂಲ ವಿಗ್ರಹ. ಅದಿರೋದು ಇಷ್ಟೇ ಜಾಗದಲ್ಲಿ. ಸುತ್ತಮುತ್ತಲ ಜಾಗ, ಅದು ಸುತ್ತಲ ಪ್ರಾಕಾರ ಇದೆ, ಬುದ್ಧ ಗೋಪುರ ಇದೆ, ಎಷ್ಟು ಜನ ಅಡ್ಡಾಡೋಕ್ಕೆ, ಸಾವಿರಾರು ಜನ ಅಡ್ಡೋ ಜಾಗ ಇದೆ. ಅದಕ್ಕೆ ಹೇಳ್ತಾರೆ ದೇವಾಲಯದಲ್ಲಿ ಬೇಕಾದ ಜಾಗ ಇದೆ ಬಿಡಿ, ಪರವಾಗಿಲ್ಲ ಅಡ್ಡಾಡೋದಕ್ಕೆ ಅಂತ. ಜಾಗ ಇಲ್ಲದೆ ದೇವರ ಹತ್ರ ಹೋಗೋಕ್ಕಾಗಲ್ಲ. ಕೆಲವು ಹೇಳ್ತಾರೆ ಬಯಲೊಳಗೆ ಆಲಯ, ಬಯಲೊಳಗೆ ನಮಗೆ ಆ ದೇವಸ್ಥಾನ ಇದೆ, ದೇವಸ್ಥಾನದೊಳಗೂ ಬಯಲಿದೆ ಅಂತ ಮೇಲ್ನೋಟಕ್ಕೆ ಅರ್ಥ ಆಗುವಂಥದ್ದು. ಇದು ಮುಖ್ಯ ಅಲ್ಲ ನಮಗೆ ಹೇಳಿದ್ದು. ಬಯಲೊಳಗೆ ಆಯಲು, ಬಯಲು ಅಂದರೆ ಒಂದು ದೊಡ್ಡ ಪದ ಇದೆ. ಬಯಲು ಅಂತಂದರೆ ಶೂನ್ಯ ಅಂತೂ ಅರ್ಥ ಆಗ್ತದೆ, ಭಗವಂತ ಅಂತೂ ಅರ್ಥ ಆಗ್ತದೆ. ಭಗವಂತನನ್ನು ಬಯಲು ಅಂತ ಕರೀತಾರೆ. ಅಲ್ಲಮ್ಮ ಪ್ರಭು ನೋಡಬೇಕು ಹೇಗೆ ಬರೀತಾನೆ ಅವನು. ಅರಿದೆನೆಂಬುದು ತಾ ಬಯಲು, ಅರಿದೆನೆಂಬುದು ತಾ ಬಯಲು, ಅರಿಯನೆಂಬುದು ತಾ ಬಯಲು, ಮರೆದೆನೆಂಬುದು ತಾ ಬಯಲು,
ಅರುಹಿನ ಕುರುಹಿನ ಮರಹಿನೊಳಗೆ ಗುಹೇಶ್ವರನೆಂಬುದು ತಾ ಬಯಲು. ಏನಾದರೂ ತಿಳ್ಕೊಂಡಿಲ್ಲ ಅನ್ನೋದಿದೆಯಲ್ಲ, ಬಯಲು ಭಗವಂತನೇ ಬಯಲು. ಅದಕ್ಕೊಂದು ಹೇಳ್ತಾರೆ ಅವರು, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯತಯ್ಯ. ಅಲ್ಲಮ್ಮ ಪ್ರಭು ಮಾತು ಅಲ್ಲಮ್ಮ ಪ್ರಭುಗೆ ಸರಿಯದು, ಅದು ಹೇಳೋದೇ ಕಷ್ಟ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾದೆ ಗುಹೇಶ್ವರ. ಬಯಲು ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ ಅಂತ. ಬಯಲು ಅಂದರೆ ಏನೂ ಇಲ್ಲ, ಖಾಲಿಯಾಗಿದ್ದೇನೆ ಅಂತ ಒಂದು ಅರ್ಥ ಆದರೆ, ಭಗವಂತ ಅಂತ ಹೇಳೋಕೆ ಆಗದೇ ಇರೋಷ್ಟು ದೊಡ್ಡದಾದ ಇನ್ಫಿನಿಟ್ ಅಂತ ಹೇಳೋದಾದರೆ ಅದು ಬಯಲು. ಆ ಬಯಲೊಳಗೆ ಆಲಯವು, ಇದನ್ನು ಗಮನಿಸಬೇಕಾದದ್ದು. ಈ ಬ್ರಹ್ಮಾಂಡ ಅನ್ನುವಂಥ ಆಲಯ ಇದೆಯಲ್ಲ, ದೇವಸ್ಥಾನ, ಈ ಬ್ರಹ್ಮಾಂಡ ಅನ್ನುವಂಥ ದೇವಸ್ಥಾನ ಆಗಲೇ ಹೇಳಿದೆ, ಅಮೇಯ ಸತ್ವದಲ್ಲಿ ಮೇಯ ಜಗ. ಅಳಿಲಿಕ್ಕೆ ಆಗದೇ ಇರುವಂಥ ದೊಡ್ಡ ಪರಸತ್ವದಲ್ಲಿ ಅಳಿಯೋದಕ್ಕೆ ಬರುವಂಥದ್ದು. ಇದು ನಮಗೆ ಗೊತ್ತು, ರೇಡಿಯಸ್ ಎಷ್ಟಿದೆ ಪೃಥ್ವಿದು ಅಂತ ಗೊತ್ತು ನಮಗೆ, ಎಷ್ಟು ಉದ್ದ ಎಷ್ಟು ಅಗಲ ಎಷ್ಟು ಭಾರ ಇದೆ ಅಂತ. ಇದು ಅಳೆಯಬಹುದಾದಂಥ ಭೂಮಿಯನ್ನು ಇಡೀ ಅಳಿಲಿಕ್ಕೆ ಆಗದಂಥ ಪರಸತ್ವದಲ್ಲಿ ತೇಲ್ತಾ ಇದೆ ಅಂತ ಅದು ಹೇಳ್ತಾರೆ. ಆಲಯದೊಳಗೆ ಬಯಲೊಳಗೆ ಆಲಯ. ಮುಂದೆ ಈ ಇದರೊಳಗೆ ಏನಾಗಿದೆ, ಈ ಬ್ರಹ್ಮಾಂಡ ಎಲ್ಲಿದೆ ಅಂತ. ಬಯಲೊಳಗೆ ಬ್ರಹ್ಮಾಂಡ ಇದೆ ಅಂತಾಯಿತು. ಈ ಬ್ರಹ್ಮಾಂಡ ಎಲ್ಲಿದೆ? ನಾವು ಕೃಷ್ಣನ ಆಟದಲ್ಲಿ ನೋಡಿದ್ದೀವಿ. ಸಣ್ಣ ಮಗು ಕೃಷ್ಣ ಆಡ್ತಿರ್ಬೇಕಾದ್ರೆ ಮಣ್ಣು ತಿಂದ ಅಂತ ತಾಯಿ ಬಾಯಿ ತೆಗಿ ಅಂದರೆ ಬಾಯೊಳಗೆ ಬ್ರಹ್ಮಾಂಡ. ನಾವೇನು ಹೇಳ್ತೀವಿ ಅಂದರೆ ಇಡೀ ಬ್ರಹ್ಮಾಂಡ ತುಂಬ ದೊಡ್ಡದು, ಆ ಪರಸತ್ವದಲ್ಲಿ ತೇಲ್ತಿರುವಂಥದ್ದು ಒಂದು ಪ್ರಪಂಚ ಅಂತ ಅಂದ್ಕೊಂಡ್ರೆ ಆ ಪ್ರಪಂಚವನ್ನು ಬಾಯಲ್ಲಿದೆ, ಅದನ್ನು ತೋರಿಸಿದ್ದಾನೆ. ಅದಕ್ಕೆ ಹೇಳ್ತಾರೆ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಬಯಲು ಆಲಯವೆರಡು ನಯನದೊಳಗೋ. ನನಗೆ ದೇವಸ್ಥಾನ ಕಾಣಿಸ್ಬೇಕಾದ್ರೂ ಕಣ್ಣೇ ಬೇಕು, ಬಯಲು ಕಾಣಿಸ್ಬೇಕಾದ್ರೂ ಕಣ್ಣೇ ಬೇಕು. ಆ ಬಯಲು ಆಲಯ ನನಗೆ ಕಾಣಿಸೋದು ಕಣ್ಣಿನ ಮೂಲಕನೇ ಕಾಣಿಸುವಂಥದ್ದು. ಆದ್ದರಿಂದ ಎರಡೂ ಇರೋದು ನನ್ನ ಕಣ್ಣೊಳಗಿದೆ. ದಿ ಬ್ಯೂಟಿ ಈಸ್ ಇನ್ ದಿ ಐ ಆಫ್ ದಿ ಬಿಹೋಲ್ಡರ್ ಅಂತ. ಸೌಂದರ್ಯ ಎಲ್ಲಿದೆ? ಎಷ್ಟು ಸಲ ನೋಡಿದ್ದೀವಿ, ಅಯ್ಯೋ ಅದೇನು ಮದುವೆ ಆದ್ನ ಹುಡುಗಿನ ಅಂತ ಅನ್ನಲ್ವ. ಹುಡುಗ ಎಷ್ಟು ಚೆನ್ನಾಗಿದ್ದಾನೆ, ಆಕೆ ಏನು ಚೆನ್ನಾಗಿ ಕಾಣಿಸಿದ್ಲು, ಅವನಿಗೆ ಚೆನ್ನಾಗಿ ಕಾಣಿಸಿದ್ಲಪ್ಪ, ಅವನಿಗೆ ಚೆನ್ನಾಗಿ ಕಾಣಿಸಿದ್ಲು, ಅವನ ಕಣ್ಣಲ್ಲಿ ಸುಂದರತೆ ಇದೆ. ಅದು ಹೀಗೆ ನೋಡಿಲ್ವಾ ನಾವು? ಎಷ್ಟೋ ಸಲ ನೋಡಿದ್ದೀವಿ. ಆಗ ಅನಿಸುತ್ತೆ ಸುಂದರತೆ ಅನ್ನೋದು ವಸ್ತುವಿನಲ್ಲಿ ಇದೆಯೋ ಹೆಚ್ಚು, ಇಟ್ ಈಸ್ ಇನ್ ದ ಐ ಆಫ್ ದಿ ಬಿಹೋಲ್ಡರ್, ನೋಡುವವ್ರ ಕಣ್ಣಲ್ಲಿದೆ ಅಂತ. ಈಗ ನನಗೆ ಆಲಯ ಆಗಲಿ ಬಯಲಾಗಲಿ ಎರಡೂ ನನ್ನ ಕಣ್ಣೊಳಗಿದೆಯಾ ಭಗವಂತ? ಯಾಕಂದರೆ ಕಣ್ಣನ್ನು ಕೊಟ್ಟವನು ನೀನೇ ಅಲ್ವಾ. ಆ ಆಲಯ ಗಮನ ಮಾಡ್ಕೊಳ್ಳಿ, ನನಗೆ ಕಾಣಿಸೋದೇ ಇಲ್ಲ ಅಂದರೆ, ಕಣ್ಣೇ ಕಾಣಿಸದೆ ಹೋದರೆ ಬಯಲೇನು ಆಲಯ ಏನು ನನಗೆ ಯಾವುದೂ ಕಾಣಿಸೋದಿಲ್ಲಲ್ಲ. ನನಗೆ ಬಯಲು ಆಲಯ ಅರ್ಥ ಆಗಬೇಕಾದ್ರೆ ಮೊದಲು ಕಣ್ಣು ಬೇಕು. ಆದ್ದರಿಂದ ಬಯಲು ಆಲಯದೊಳಗೋ ಆಲಯೋ ಬಯಲೊಳಗೋ ಬಯಲು ಆಲಯಗಳು ನಯನದೊಳಗೋ ಅಂತ ಕೇಳಿದರು. ಮುಂದಿನ ಸಾಲು, ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ. ಹೇಗೆ ಒಂದು ಗಮನಿಸಬೇಕು. ಪಂಚ ತನ್ಮಾತ್ರೆಗಳು ಅಂತ ಹೇಳ್ತೀವಿ ನಾವು. ರೂಪ ರಸ ಗಂಧ ಶಬ್ದ ಸ್ಪರ್ಶ, ಇವು 5 ತನ್ಮಾತ್ರೆಗಳು ನಮಗಿರುವಂಥದ್ದು. ಅವನ್ನ ತೊಗೊಂಡು ಹೋಗ್ತಾರೆ ಪದ್ಯದೊಳಗೆ ಸ್ವಲ್ಪ. ಅದಕ್ಕೆ ಕನಕದಾಸರನ್ನ ಸುಲಭವಾಗಿ ತೊಗೊಳಕ್ಕಾಗಲ್ಲ, ಆಳವಾದ ಸುಲಭವಾಗಿ ಹೇಳ್ಕೊಳ್ತಾರೆ. ಮೇಲಿಂದ ರೂಪದ ಬಗ್ಗೆ ಹೇಳ್ತಾರೆ, ಬರೀ ರೂಪದ ಬಗ್ಗೆ ಹೇಳ್ತಾ ಇದ್ದಾರೆ. ಆಲಯ ಬಯಲು ಕಣ್ಣಿಗೆ ಕಾಣಿಸುವಂಥದ್ದು, ಇದು ರೂಪದ ಬಗ್ಗೆ ಹೇಳ್ತಾರೆ, ಕಣ್ಣಿಗೆ ಕಾಣಿಸುವಂಥದ್ರ ಬಗ್ಗೆ. ಮುಂದೆ ಹೇಳ್ತಾರೆ, ನಯನ ಬುದ್ಧಿಯ ಒಳಗೋ, ನೀನು ಕಣ್ಣು ಬುದ್ಧಿ ಒಳಗಿದೆಯೋ ಅಥವಾ ಬುದ್ಧಿ ಕಣ್ಣೊಳಗಿದೆಯೋ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ ಇದು ಹೇಗಿದೆ ಅಂತ. ಒಂದೊಂದು ಸಲ ನೀವು ಏನೋ ಚಿಂತೆ ಮಾಡ್ತಿರ್ತೀರಿ, ಅವ್ರು ಬರಲಿಲ್ಲಲ್ರಿ, ಎಲ್ಲಿದ್ದಾರೆ ಅವರು ಸ್ನೇಹಿತರು ಅಂತ ಕೇಳ್ತೀರಿ. ಇಲ್ಲೇ ಕೂತಿದ್ದೀನಲ್ಲ ಮುಂದೆ ಅಂತಾರೆ ಅವ್ರು. ಆಗಿಲ್ವ ಎಷ್ಟೋ ಸಲ ನಮಗೆ? ಮುಂದೆ ಇರ್ತಾರೆ ಅವ್ರು, ಕಾಣಿಸೋಲ್ಲ. ಇಷ್ಟು ಎತ್ತರ ಇದ್ದೀನಿ, ಕಾಣಿಸ್ತಿಲ್ವ ನಿನಗೆ? ಏನಪ್ಪ ಯೋಚನೆ ಮಾಡ್ತಾ ಇದ್ದೆ, ಕಾಣಿಸ್ತಿಲ್ಲ ನೋಡು. ಮನೇಲಿ ಎಷ್ಟೋ ಸಲ ನಿಮಗಾಗಿದೆ, ಕನ್ನಡಕ ಪಕ್ಕದಲ್ಲೇ ಇದೆ, ಮನೆ ತುಂಬ ಹುಡುಕಾಡಿದ್ದೀರಿ, ಸಿಕ್ಕಿಲ್ಲ ಕನ್ನಡಕ, ಕಣ್ಣು ಮುಂದೆ ಇದೆ. ಯಾಕಂದರೆ ಕಣ್ಣಿಲ್ಲ ಅಂತಲ್ಲ, ಕಣ್ಣಿದೆ, ಏನೋ ಯೋಚನೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀರಿ. ಬುದ್ಧಿ ಯೋಚನೆಯಲ್ಲಿ ಸಿಕ್ಕಾಕೊಂಡಾಗ ಕಣ್ಣು ಮುಂದೆ ಇದ್ದರೂ ಕಾಣಿಸಲ್ಲ. ಅಂದರೆ ಕಣ್ಣು ನೋಡುತ್ತೆ, ಕೆಲವೊಂದು ಸಲ ನೋಡಲ್ಲ. ಕಣ್ಣು ನೋಡಬೇಕಾದ್ರೆ ಬುದ್ಧಿ ಹೇಳಬೇಕಾದ್ರೆ ನೋಡು, ಅದನ್ನು ನೋಡು ಅಂತ ಹೇಳಬೇಕು. ಎಷ್ಟೋ ಸಲ ನಾನು ನೋಡಿದ್ದೇನೆ, ಬಿಜಾಪುರದಲ್ಲಿ ಹೋಗ್ತಿರ್ಬೇಕಾದ್ರೆ ಗೋಲ್ ಗುಮ್ಮಟ ಬರುತ್ತೆ, ಗೋಲ್ ಗುಂಬಜ ಬರುತ್ತೆ. ಕೆಲವು ನೋಡೋದೇ ಇಲ್ಲರಿ, ತಮ್ಮ ಹರಟೆ ಹೊಡ್ಕೊಂಡು ಕೂತಿರ್ತಾರೆ. ನೋಡ್ರು ಅದನ್ನು ಗೋಲ್ ಗುಂಬಜ ಅಂದರೆ, ಹೌದಲ್ರಿ ಇದೇ ಗೋಲ್ ಗುಂಬಜನಾ? ಅಲ್ಲಿ ಬಂದಿರೋದು ಅದು ನೋಡೋದಕ್ಕೆ. ಯಾಕೆ ಹೇಳ್ತೀನಿ ಅಂದರೆ, ಬುದ್ಧಿ ಪ್ರಚೋದನೆ ಮಾಡಬೇಕು, ನೋಡು 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 ಅಂತ. ಕೆಲವೊಂದು ಸಲ ಬುದ್ಧಿ ಏನು ನೋಡಬಾರ್ದು ಅದನ್ನು ಪ್ರಚೋದನೆ ಮಾಡ್ತಾ ಇರುತ್ತೆ, ನೋಡು ನೋಡು ಅಂತ. ಅಂದರೆ ಕಣ್ಣಿನ ನೋಡು ಅಂತ ಹೇಳೋರು ಯಾರು? ಬುದ್ಧಿ ತಾನೆ. ಅದಕ್ಕೆ ಹೇಳ್ತಾರೆ, ನಿನ್ನ ಕಣ್ಣು ಬುದ್ಧಿಯ ಕೈಯಲ್ಲಿದೆಯೋ, ಇನ್ನೊಂದು ವಿಚಾರ ಮಾಡಿ. ಕರೆಕ್ಟಪ್ಪ, ಒಪ್ಕೊಳ್ಳೋಣ, ಕಣ್ಣು ಬುದ್ಧಿ ಹೇಳಿದ್ದನ್ನು ಕೇಳುತ್ತೆ ಅಂತ ಒಪ್ಕೊಳ್ಳೋಣ. ಆದರೆ ಬುದ್ಧಿ ಗೊತ್ತಾಗೋದು ಯಾವಾಗ? ಕಣ್ಣು ನೋಡಿದ್ರೆ ತಾನೆ. ಬುದ್ಧಿಗೆ ವಸ್ತು ಕೊಡೋದೇ ಅದು ಕಣ್ಣು. ಈಗ ಒಂದು ಕಲ್ಪನೆ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ. ಅಲ್ಡಾಲ್ ಹೇಗಿದೆ? ಅಲ್ಡಾಲ್ ಅಂತ ಪ್ರಾಣಿ ಹೇಗಿದೆ? ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅಲ್ಡಾಲ್ ಪ್ರಾಣಿ ಇಲ್ಲ, ನಾನೇ ಸುಮ್ಮನೆ ಕ್ರಿಯೇಟ್ ಮಾಡಿದ ತಕ್ಷಣ. ಈಗ ನಿಮಗೆ ಬೆಕ್ಕು ಅಂದ ತಕ್ಷಣ ಕಣ್ಣು ಮುಂದೆ ಬೆಕ್ಕು ಬರುತ್ತೆ ಚಿತ್ರ. ಯಾಕೆ? ಬೆಕ್ಕು ನೋಡಿದ್ದೀರಿ.
ಬುದ್ಧಿಗೆ ಆ ಕಲ್ಪನೆ ಬರೋದು ಯಾವಾಗ ಕಣ್ಣು ನೋಡಿದರೆ ಮಾತ್ರ. ಕಣ್ಣು ನೋಡಿದರೆ ಚಿತ್ರ ಕಾಣಿಸ್ತದೆ. ಈಗ ಯಾರೋ ಒಬ್ಬರು ಗೊತ್ತಿರೋ ಹೇಳಿದ್ರೆ ಶಶಿಧರ್ ಕೋಟೆ ಹೇಗಿದ್ದಾರೆ, ತಕ್ಷಣ ಕೋಟೆಯವ್ರ ಚಿತ್ರ ಕಣ್ಮುಂದೆ ಬರುತ್ತೆ ಅಲ್ವಾ. ಅವ್ರು ನೋಡದೆ ಹೋಗಿದ್ದರೆ ಅವ್ರು ಹೇಗಿದ್ದಾರೆ, ಏನಪ್ಪ ನನಗೆ ಗೊತ್ತಿಲ್ಲ ಅವ್ರು ಹೇಗಿದ್ದಾರೋ. ಬುದ್ಧಿ ಗ್ರಹಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಬುದ್ಧಿಗೆ ಯಾರು ಮುಖ್ಯ? ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಯ ಒಳಗೋ. ಅದಕ್ಕೆ ಹೇಳ್ತಾರೆ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ. ಕಣ್ಣು ಕೊಟ್ಟವ ನೀನ ಮಾರಾಯ. ಆಲಯ ಕೊಟ್ಟಿದ್ಯಾ, ಬಯಲು ಕೊಟ್ಟಿದ್ಯಾ, ಅವ್ನು ನೋಡುವಂಥ ಕಣ್ಣು ಕೊಟ್ಟಿದ್ಯಾ, ಬರೀ ಚರ್ಮಚಕ್ಷು ಅಲ್ಲ, ಒಳಗೊಂದು ಜ್ಞಾನಚಕ್ಷುನೂ ಕೊಟ್ಟಿದ್ಯಪ್ಪ. ಅದು ಎರಡೂ ನೋಡ್ಕೊಳ್ಳೋದಲ್ದೇ ಏನು ನೋಡಬೇಕು ಅನ್ನುವಂಥ ಬುದ್ಧಿಗೆ ಶಕ್ತಿ ಕೊಟ್ಟಿದ್ಯಾ. ನಯನ ಶಕ್ತಿ ಮಾತ್ರ ಅಲ್ಲ, ಬುದ್ಧಿ ಶಕ್ತಿಯನ್ನು ಕೊಟ್ಟಿದ್ಯಾ. ಇವೆರಡೂ ಕೂಡ ನಿನ್ನ ಕೈಯೊಳಗಿದೆಯೋ ಮಾರಾಯ. ಬುದ್ಧಿ ನನ್ನ ಕೈಯಲ್ಲಿಲ್ಲ, ಕಣ್ಣು ನನ್ನ ಕೈಯಲ್ಲಿಲ್ಲ, ಏನು ನೋಡಬೇಕು ಅನ್ನೋಂಥ ಜ್ಞಾನ ನನ್ನ ಕೈಯಲ್ಲಿಲ್ಲ, ಅವೆರಡೂ ನಿನ್ನೊಳಗೆ ಧೈರ್ಯ ಅಂತ ಹೇಳಿ ಬರೀ ರೂಪವನ್ನು ಮಾತ್ರ ತಗೊಂಡು ಕೊನೆಗೆ ಹೇಳ್ತಾರೆ, ಆ ರೂಪ ಗ್ರಹಿಸಬೇಕಾದ್ರೆ ನಿನ್ನ ಆಶೀರ್ವಾದ ಬೇಕು ಮಹಾರಾಯ ಅಂತ ಮೊದಲನೇ ಸ್ತೋತ್ರದಲ್ಲಿ ಹೇಳೋದು. ರೂಪ ದಾಟಿದ ಮೇಲೆ ಬರುವಂಥದ್ದು ಎರಡನೇದು ರಸ. ಸವಿಯು ಸಕ್ಕರೆಯೊಳಗು ಸಕ್ಕರೆಯು ಸವಿಯೊಳಗು, ಸವಿಯು ಸಕ್ಕರೆಯೊಳಗು ಸಕ್ಕರೆಯು ಸವಿಯೊಳಗು. ಪವಮಗರಿ ನಿ ಸ ಮಗರಿ ಸ, ಪವಮಗರಿ ಸ ನಿ ಸ ಮಗರಿ ಸ. ಸವಿಯು ಸಕ್ಕರೆಯೊಳಗು ಸಕ್ಕರೆಯು ಸವಿಯೊಳಗು, ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ, ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ, ಜಿಹ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ. ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ, ನೀ ಮಾಯೆಯೊಳಗು ನಿನ್ನೊಳು ಮಾಯೆಯು. ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ. ನಾವು ಎಷ್ಟೋ ಸಲ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇದು ಬಿಡಿ ಗೊತ್ತಿದೆ ಅಂತ ಅನಿಸುತ್ತೆ. ಸ್ವಲ್ಪ ಆಳಕ್ಕೆ ಹೋದಾಗ ಎಷ್ಟು ಚಿಂತೆ ಮಾಡಿದಾರಲ್ಲ ದಾಸರು ಅನಿಸುತ್ತೆ. ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯೊಳಗೆ ಸಿಹಿ ಇದೆಯೋ ಅಥವಾ ಸಿಹಿ ಒಳಗೆ ಸಕ್ಕರೆ ಇದೆಯೋ ಗಮನಿಸಬೇಕಾದ ಎರಡು ವಸ್ತು ಇದೆ. ಸಕ್ಕರೆ ಅನ್ನುವಂಥದ್ದು ಒಂದು ದ್ರವ್ಯ, ಒಂದು ವಸ್ತು. ಸಿಹಿ ಅನ್ನುವಂಥದ್ದು ಗುಣ ಅಲ್ವಾ. ಸಿಹಿ ಅನ್ನುವಂಥದ್ದು ಗುಣ ಸಕ್ಕರೆಗೆ ಬರಬೇಕು ಅಂತಿಲ್ಲ, ಬೆಲ್ಲಕ್ಕೂ ಬರುತ್ತೆ. ಸಿಹಿ ಅನ್ನುವಂಥದ್ದು ಗುಣ. ಅದು ಆ ಗುಣ ದ್ರವ್ಯದಲ್ಲಿ ಇದ್ದಾಗ ಅದು ಸಿಹಿ ವಸ್ತು ಅನಿಸ್ಕೊಳ್ಳುತ್ತೆ. ಬಿಳಿ ಪದಾರ್ಥ ಅದಕ್ಕೆ ಸಿಹಿ ಸೇರಿಕೊಂಡಾಗ ಅದನ್ನು ಸಕ್ಕರೆ ಅಂತ ಕರಿತೇವೆ. ನೋಡಿ ಅದು ಹೇಗಿದೆ. ಅದೇ ಟಾಲ್ಕಮ್ ಪೌಡ್ರ್ ಇದ್ದರೆ ಅದು ಬಿಳಿ ಇದೆ, ಸಕ್ಕರೆ ಪುಡಿ ಇದ್ದಂಗಿದೆ, ಆದರೆ ಸಿಹಿ ಇಲ್ಲ. ಅಲ್ಲಿ ದ್ರವ್ಯ ಇದೆ, ಗುಣ ಇಲ್ಲ. ಬಹಳ ಚೆನ್ನಾಗಿ ತಿಳ್ಕೊಬೇಕಾದಿದ್ದನ್ನು. ದ್ರವ್ಯದೊಳಗೆ ಆ ಸಿಹಿ ಅನ್ನೋ ಗುಣ ಸೇರಿಕೊಂಡಾಗ ಅದು ಸಕ್ಕರೆ ಅಂತಾಯಿತು. ಹಾಗಾದರೆ ಸಕ್ಕರೆಗೆ ಗುಣ ಬಂದಿದ್ದೆ, ಸಕ್ಕರೆಗೆ ಸಿಹಿ ಬಂದದ್ದು ಎಲ್ಲಿಂದ? ಆ ಗುಣದಿಂದ ಬಂದದ್ದು. ಆ ಸವಿ ಅನ್ನುವಂಥದ್ದೇನು ಗುಣ ಇದೆ ಆ ವಸ್ತುವಿನಲ್ಲಿ ಸೇರಿಕೊಂಡಾಗ ಅದಾಯಿತು. ಆದ್ದರಿಂದ ಸಕ್ಕರೆಯೊಳಗೆ ಸವಿ. ಅವ್ರು ಹೇಳಿದ ಒಪ್ಕೊಂಡಾಯಿತು. ಸವಿಯು ಸಕ್ಕರೆಯೊಳಗೋ, ಹೌದು ಸವಿ ಸಕ್ಕರೆಯೊಳಗೆ ಬಂತು ಅಂತ ಒಪ್ಕೊಳ್ಳೋಣ. ಮುಂದೆ ಸಕ್ಕರೆಯು ಸವಿಯೊಳಗೋ. ನೋಡಿ ಎಷ್ಟು ಚೆನ್ನಾಗಿದೆ. ಸಕ್ಕರೆ ಸವಿ ಒಳಗಿದೆಯೋ ಹೊರಗಿದೆಯೋ ಅಂತ. ಸಕ್ಕರೆ ದ್ರವ್ಯ ಅಂತ ಹೇಳಿದೆ. ಸವಿ ಅನ್ನುವಂಥದ್ದು ಗುಣ, ಆ ಗುಣದಿಂದ ಅದು ಸಿಹಿ ಆದದ್ದು. ಈಗ ಕೇಳೋ ಪ್ರಶ್ನೆ ಇದು, ಸಕ್ಕರೆಯು ಸವಿಯೊಳಗಿದೆಯಾ? ಈ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಲೋಟ ಪಾನಕ ಮಾಡಬೇಕಾದ್ರೆ ನೀರಲ್ಲಿ ತಗೋತೇನೆ, ಒಂದು ಚಮಚ ಸಕ್ಕರೆ ಹಾಕಿ ತಿರುಗಿಸಿದ ತಕ್ಷಣ ಸಕ್ಕರೆ ಮಾಯ ಆಯಿತು, ದ್ರವ್ಯ ಕರಗುತ್ತೈತು. ಉಳಿದಿರೋದು ಗುಣ ಮಾತ್ರ ಉಳಿದಿರೋದು. ನಾವು ಕುಡ್ದಾಗೆ ಅಂತ ಇನ್ನು ಸ್ವಲ್ಪ ಸಕ್ಕರೆ ಕಮ್ಮಿ ಆಯಿತು. ಪಾನಕ ಮಾಡುವಾಗ ಸ್ವಲ್ಪ ಸಕ್ಕರೆ ಕಮ್ಮಿ ಆಯ್ತು ಹಾಕಿ ಅಂತೀರಿ, ಸಕ್ಕರೆ ಕಾಣಿಸಿಲ್ಲ ನಿಮಗಿರುವಂಥದ್ದು ಒಳಗಿಂದು. ಅರ್ಥ ಆಯ್ತಲ್ಲ? ಸಕ್ಕರೆ ಕರಗಿ ಹೋಗಿದೆ, ಹಾಕಿದ್ದು ಒಂದು ಚಮಚ, ಇನ್ನೂ ಕಮ್ಮಿ ಆಯಿತು, ಇನ್ನೂ ಸ್ವಲ್ಪ ಹಾಕಿ ಅಂತ. ಕಮ್ಮಿ ಆಯಿತು ಅಂತ ಹೆಂಗೆ ಗೊತ್ತಾ? ತೂಕ ಮಾಡಿ ಹಾಕಿಲ್ಲ ನಾವು, ಬಾಯಿಗೆ ಹಾಕ್ಕೊಂಡಾಗ ಇನ್ನೂ ಸಿಹಿ ಸಾಲಿಲ್ಲ ಅಂತ ಅನ್ನಿಸ್ತು, ಸಕ್ಕರೆ ಹಾಕ್ಕೊಂಡ್ವಿ. ಆ ಸಕ್ಕರೆ ಸಿವಿ ಒಳಗೆ ಇರೋದ್ರಿಂದ ಆ ಸಕ್ಕರೆ ಗುಣ ಬಂತು. ಅದಕ್ಕೆ ಹೇಳ್ತಾರೆ ಸಕ್ಕರೆಯೊಳಗೆ ಸವಿ ಇದೆ, ಆ ಗುಣದೊಳಗೆ ದ್ರವ್ಯ ಸೇರಿಕೊಂಡಿದೆ, ಒಂದಕ್ಕೊಂದು ಅವಿನಾಭಾವ ಆಗಿರುವಂಥದ್ದು. ಹೇಗೆ ಬಯಲು ಆಲಯ ಒಂದಕ್ಕೊಂದು ಸೇರ್ಕೊಂಡು ಒಂದಾಯಿತೋ ಹಾಗೆ ಸಿಹಿ ಮತ್ತು ದ್ರವ್ಯ, ಗುಣ ಮತ್ತು ವಸ್ತು ಎರಡೂ ಸೇರ್ಕೊಂಡು ಒಂದಾಯಿತು. ಆದರೆ ಸಿವಿಯು ಸಕ್ಕರೆ ಎರಡು ಜಿಹ್ವೆಯೊಳಗೋ. ದೂರ ಇಟ್ಬಿಟ್ರೆ ನಿಮಗೆ ಚೆನ್ನಾಗಿದೆ. ನೀವು ನೋಡಿರಬೇಕು, ಈ ವಸ್ತುವನ್ನು ಭಾಳ ದಿವಸ ಇಡಬೇಕು ಅಂದರೆ ಇದನ್ನು ಹಾಕ್ತೀವಿ ನಾವು, ಪ್ರಿಸರ್ವೇಟಿವ್ ಅಂತ ಹಾಕ್ತೀವಿ. ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಅಂತ ಕೆಮಿಸ್ಟ್ರಿಯಲ್ಲಿ ಹೇಳುವಂಥದ್ದು. ಆ ಸಣ್ಣ ಕ್ರಿಸ್ಟಲ್ ಇರುತ್ತೆ, ಅದನ್ನು ನೋಡೋದು ಸಕ್ಕರೆ ಥರನೇ ಇದೆ ನೋಡೋದಕ್ಕೆ.
ಅಥವಾ ಯೂರಿಯಾ ನೋಡಿದಿರಲೋ ಗೊತ್ತಿಲ್ಲ, ಯೂರಿಯಾ ಸಕ್ಕರೆ ಥರನೇ ಇದೆ ನೋಡಿದ ಕ್ರಿಸ್ಟಲ್ಸ್ ಆ ಥರ ಇರುತ್ತೆ. ಅದು ಯೂರಿಯಾ ಅಲ್ಲ ಸಕ್ಕರೆ ಅಂತ ಗೊತ್ತಾಗೋದು ಯಾವಾಗ? ನಾಲಿಗೆಗೆ ಹಾಕ್ಕೊಂಡಾಗಲೇ ಗೊತ್ತು ಸಕ್ಕರೆ ಹೌದು ಅಲ್ಲೋ ಅಂತ. ಆ ಸಿಹಿ ಸಕ್ಕರೆ ಏನೇ ಇದ್ದರೂ ಕೂಡ ಅದು ನಾಲಿಗೆಗೆ ಹಾಕ್ಕೊಂಡಾಗೆ ಸಿಹಿ ಅಂತ ಗೊತ್ತಾಗೋದು. ಅದು ಕೇಳ್ತಾರೆ, ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಯೊಳಗೋ ಜಿಹ್ವೆಯೊಳಗೋ, ನಾಲಿಗೆಗೆ ಹಾಕ್ಕೊಂಡಾಗೆ ಗೊತ್ತಾಗುವಂಥದ್ದು. ಇದಕ್ಕಿಂತ ಮುಖ್ಯವಾಗಿ ಕಾಂಪ್ಲಿಕೇಟ್ ಆಗೋದು ಮುಂದೆ. ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಹ್ವೆಯ ಒಳಗೋ. ಅದು ನಾಲಿಗೆ ಹಾಕ್ಕೊಂಡ ತಕ್ಷಣ ಚೆನ್ನಾಗಿದೆ ಸಿಹಿಯಾಗಿದೆ ಅಂತ ಹೇಳೋದು ಯಾರು? ನಾಲಿಗೆ ಅಲ್ಲ, ಮನಸ್ಸು. ಅದಕ್ಕೆ ಹೇಳ್ತಾರೆ ಜಿಹ್ವೆ ಸವಿಯು ಸಕ್ಕರೆಯೋ ಜಿಹ್ವೆಯೊಳಗೋ ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಹ್ವೆಯ ಒಳಗೋ. ಆಗಲೇ ಹೇಳಿದ್ದೆ ನಾನು, ಅದು ಕಣ್ಣು ಮತ್ತು ಬುದ್ಧಿ ಹೇಳಿದ ಹಾಗೆ ಇಲ್ಲಿ ಜಿಹ್ವೆ ಮನಸ್ಸು. ಬಾಯಲ್ಲಿ ಸಕ್ಕರೆ ಹಾಕ್ಕೊಂಡ ತಕ್ಷಣ ಮನಸ್ಸು ಹೇಳ್ತು ಹಾಂ ಸಿಹಿ ಆಗಿದೆ ಅಂತ ಹೇಳುತ್ತೆ. ಖಾರವಾದ ಹಾಕ್ಕೊಂಡ್ರೆ ಖಾರ ಆಗಿದೆ ಅಂತ ಬುದ್ಧಿ ಹೇಳುತ್ತೆ. ಬುದ್ಧಿ ಹೇಳುವಂಥದ್ದು ಇದನ್ನು ಮನಸ್ಸು ಹೇಳುವಂಥದ್ದು. ಆದ್ದರಿಂದ ಜಿಹ್ವೆ ಮನಸ್ಸಿನೊಳಗಿದೆಯಾ? ಹಾಗಾದರೆ ಮನಸ್ಸು ಹೇಳಿದ ಹಾಗೆ ಜಿಹ್ವೆ ತಾನೇ ಹೇಳೋದು. ಬುದ್ಧಿ ನಾಲಿಗೆಗೆ ಹಾಕ್ಕೊಂಡ ತಕ್ಷಣ ಬುದ್ಧಿಗೆ ಮೆಸೇಜ್ ಹೋಯಿತು ಇದು ಸಿಹಿ ಆಗಿದೆ ಅಂತ. ಆದ್ದರಿಂದ ಜಿಹ್ವೆ ಮನಸ್ಸಿನೊಳಗಿದೆ ಅಂದಂಗಾಯ್ತು. ಕಲ್ಪನೆ ಮಾಡ್ಕೊಳ್ಳಿ, ಮನಸ್ಸಿಗೆ ಇಷ್ಟನೇ ಇಲ್ಲ. ಯಾರೊಬ್ಬರು ಡೀಪ್ ಕೋಮಾದಲ್ಲಿದ್ದಾರೆ, ಬುದ್ಧಿ ಇಲ್ಲ, ಎಚ್ಚರ ಇಲ್ಲ, ಅವರಿಗೆ ಕಲ್ಪನೆಯೇ ಇಲ್ಲ. ನಾಲಿಗೆ ಸಕ್ಕರೆ ಹಾಕಿ ನೋಡಿ ಗೊತ್ತಾಗುತ್ತೆ ಅವರಿಗೆ? ಏನೂ ಗೊತ್ತಾಗಲ್ಲ. ಸಕ್ಕರೆನೇ ಹಾಕಿದ್ದೀರಿ, ನಾಲಿಗೆ ಮೇಲೆ ಹಾಕಿದ್ದೀರಿ, ಅವ್ರು ಕೋಮಾದಲ್ಲಿದ್ದರೆ ಬುದ್ಧಿ ಇಲ್ಲದೆ ಹೋದಾಗ ಸಿಹಿ ಗೊತ್ತಾಗಲ್ಲ. ತಮಾಷೆ ಆಗಿದೆ ನೋಡಿ. ಬುದ್ಧಿಗೆ ಗೊತ್ತಾಗಬೇಕಾದ್ರೆ ನಾಲಿಗೆಯಿಂದ ಮುಟ್ಟಬೇಕು. ನಾಲಿಗೆ ವಸ್ತುವನ್ನು ಕೊಡ್ತದೆ, ಆ ಟೇಸ್ಟನ್ನು ಕೊಡ್ತದೆ. ಆದ್ದರಿಂದ ಬುದ್ಧಿ ಕೂಡ ಯಾರ ಮೇಲೆ ಅವಲಂಬಿಸಿದೆ? ಅದು ನಾಲಿಗೆ ಮೇಲೆ ಅವಲಂಬಿಸಿದೆ. ನಾಲಿಗೆ ಸಿಹಿ ತಿಂದು ಬುದ್ಧಿಗೆ ಬಂತು ನೋಡು ಸಿಹಿ ಅಂತ ಹೇಳಿದ್ರೆ ಬುದ್ಧಿ ಹಾಂ ಸಿಹಿ ಬಂತು ಅನ್ನುತ್ತೆ. ಬುದ್ಧಿ ಕೆಲಸ ಮಾಡ್ತಿದ್ರೆ ನಾಲಿಗೆ ತಿಂದದ್ದು ಅರ್ಥ ಆಗತ್ತೆ. ನಾಲಿಗೆ ತಿಂದದನ್ನು ಬುದ್ಧಿ ಕಳಿಸ್ದೆ ಹೋದರೆ ಬುದ್ಧಿಗೆ ಅರ್ಥ ಆಗಲ್ಲ. ಒಂದಕ್ಕೊಂದು ಹೇಗೆ ಇರಬೇಕು ಅಂತಂದರೆ, ನಾಲಿಗೆ ತಿಂದು ತನ್ನ ಅನುಭವವನ್ನು ಬುದ್ಧಿ ಕೊಡಬೇಕು, ಬುದ್ಧಿ ಅದನ್ನು ಹೇಳಬೇಕು. ಅದಕ್ಕೆ ಹೇಳ್ತಾರೆ ಜಿಹ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿಹ್ವೆಯ ಒಳಗೋ, ಜಿಹ್ವೆ ಮನಸ್ಸುಗಳು ಎರಡು ನಿನ್ನೊಳಗೋ ಹರಿಯೇ. ನನ್ನ ನಾಲಿಗೆ ಆಗಲಿ ಅಥವಾ ನನ್ನ ವಿಚಾರಗಳಾಗಲಿ ಅದು ನೀನೇ ಕೊಟ್ಟದ್ದಪ್ಪ ಅಂತ ಹೇಳಿ ಮೊದಲನೇದಲ್ಲಿಗೆ ರೂಪದ ಬಗ್ಗೆ ಹೇಳಿದರೆ, ಎರಡನೇ ಸೊಲಲ್ಲಿ ರಸದ ಬಗ್ಗೆ ಹೇಳ್ತಾರೆ, ಇನ್ನು ಮೂರನೇದ್ರೊಳಗೆ ಗಂಧದ ಬಗ್ಗೆ ಹೇಳ್ತಾರೆ. ಕುಸುಮದಲ್ಲಿ ಗಂಧವು ಗಂಧದಲ್ಲಿ ಕುಸುಮವು, ಕುಸುಮದಲ್ಲಿ ಗಂಧವು ಗಂಧದಲ್ಲಿ ಕುಸುಮವು, ಕುಸುಮ ಗಂಧಗಳೆರಡು ಆಘ್ರಾಣದೊಳಗೋ, ಕುಸುಮ ಗಂಧಗಳೆರಡು ಆಘ್ರಾಣದೊಳಗೋ, ಅಸಮಭವಕ್ಕಾಗಿ ನೆಲೆಯಾದಿ ಕೇಶವರಾಯ, ಉಸುರನೆನ್ನಳವಲ್ಲ ಎಲ್ಲ ನಿನ್ನೊಳಗು, ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ, ನೀ ದೇಹದೊಳಗು ನಿನ್ನೊಳು ದೇಹವೋ ಹರಿಯೇ, ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ, ನಿನ್ನೊಳು ಮಾಯೆಯೋ, ನಿನ್ನೊಳು ಮಾಯೆಯೋ. ನಾವು ಮೇಲೆ ನೋಡಿದ ಹಾಗೆ ಭಗವಂತ ಕಬ್ಬು ಕೊಟ್ಟ, ಸಕ್ಕರೆ ಕೊಟ್ಟ. ಸಕ್ಕರೆ ಕೊಟ್ಟು ಅದನ್ನು ರುಚಿ ನೋಡೋ ಹಾಗೆ ನಾಲಿಗೆಯನ್ನು ಕೊಟ್ಟ. ಆ ನಾಲಿಗೆ ಕೊಟ್ಟ ಮೇಲೆ ಅದಕ್ಕೊಂದು ಮನಸ್ಸು ಕೊಟ್ಟ, ಸವಿಯುವಂಥ ಮನಸ್ಸನ್ನು. ಆಗಲೇ ನಾನು ಹೇಳಿದೆ, ಮನಸ್ಸಿಲ್ಲದೆ ಹೋದರೆ ನಾಲಿಗೆ ಏನೂ ಮಾಡಲ್ಲ ಅಂತ ಹೇಳಿದ್ನಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಒಳ್ಳೆ ಸಕ್ಕರೆ ತೊಗೊಂಡೆ ಒಂಟೆ ಮುಂದಿಡಿ ನೋಡೋಣ, ಕಬ್ಬನ್ನು ಒಂಟೆ ಮುಂದಿಡಿ. ಕಬ್ಬು ಒಂಟೆ ತಿನ್ನೋದೇ ಇಲ್ಲ, ಕಬ್ಬು ತಿನ್ನೋದಿಲ್ಲ ಒಂಟೆ. ಅದು ಮುಳ್ಳಿಗೆ ಹೋಗ್ಬೇಕು, ಮತ್ತೆ ಮುಳ್ಳು ಹೋಗಿ ಎಲೆ ತಿನ್ನೋದದು. ಅದಕ್ಕೆ ಇಷ್ಟ ಇಲ್ಲಪ್ಪ, ಮನಸ್ಸಿಲ್ಲ ಅದು ತಿನ್ನೋ ಹಾಗೆ. ಆ ಮನಸ್ಸು ಕೊಟ್ಟಿದ್ಯಪ್ಪ ಭಗವಂತ, ಇದ್ರ ಜೊತೆಗೆ ಮತ್ತೇನು ಕೊಟ್ಟಿದ್ಯಾ ನಮಗೆ ನೀವು ಅಂತ ಹೇಳ್ತಾರೆ. ರೂಪ ಆಯಿತು, ರಸ ಆಯಿತು, ಏನು ಗಂಧ. ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ. ನಾವು ಒಳ್ಳೆ ಮಲ್ಲಿಗೆ ಹೂ ತೊಗೊಂಡು ವಾಸನೆ ನೋಡಿ, ವಾಸನೆ ಎಷ್ಟು ಚೆನ್ನಾಗಿದೆಯಲ್ಲ ಮಲ್ಲಿಗೆ ಹೂಗೆ ಅಂತೀವಿ. ಮನೆಯಲ್ಲಿ ಒಂದು ಹಾರ ತೂಗು ಹಾಕಿದರೆ ಮನೆ ತುಂಬ ವಾಸನೆ ಹಿಡಿದು ಕಂಪು ಹಿಡಿದಿರುತ್ತೆ. ಆ ಹೂವಿನಿಂದ ಗಂಧ ಬಂತು ಅಂತ ಹೇಳ್ತೀವಿ ನಾವು. ಹೂವಿನಿಂದ ಗಂಧ ಬಂತು, ಅದಕ್ಕೆ ಹೇಳ್ತಾರೆ ಕುಸುಮದಲ್ಲಿ ಗಂಧವೋ. ಆ ಹೂವಿನೊಳಗೆ ಗಂಧ ಇದೆಯಲ್ಲಪ್ಪ, ಒಪ್ಕೊಳ್ಳೋಣ, ದಾಸರು ಒಪ್ಕೊಳ್ಳೋಣ. ಮುಂದೆ ಗಂಧದಲ್ಲಿ ಕುಸುಮವೋ. ಆ ಗಂಧದಲ್ಲಿ ಹೂ ಬಂತು ಅಂತ ಹೇಗೆ ಹೇಳ್ತೀವಿ? ಈ ಗಂಧಕ್ಕೆ ಸುಗಂಧ ಹೂವಿಗೆ ವಾಸನೆ ಬಂದದ್ದೆಲ್ಲಿಂದ ಸ್ವಾಮಿ? ಅದನ್ನು ಗಮನಿಸಬೇಕು. ವಾಸನೆ ಬಂತು, ಹೂವಿನಿಂದ ನನಗೆ ಬರ್ತಾ ಇದೆ. ವಾಸನೆ ನನಗೆ ಹೂವಿನಿಂದ ನನಗೆ ಬರ್ತಾ ಇದೆ, ಆದರೆ ಹೂವಿಗೆ ಬಂದ ವಾಸನೆ ಎಲ್ಲಿಂದು? ಮಣ್ಣಿಂದ ಬಂದದ್ದು, ಆ ಎಲೆಯಿಂದ ಬಂದದ್ದು, ಆ ವಸ್ತುವಿನ ಗುಣದಿಂದ ಬಂದಂಥದ್ದು, ಬಳ್ಳಿಯ ಗುಣದಿಂದ ಬಂದಂಥದ್ದು. ಒಂದು ಮಲ್ಲಿಗೆ ಹೋಗಿರುವಂಥ ವಾಸನೆ ಮತ್ತೊಂದು ಮಲ್ಲಿಗೆ ಗಿಡಕ್ಕಿಲ್ಲ, ವಾಸನೆ ಬದಲಿ ಆಗುತ್ತೆ. ಅದರ ರಚನೆಯೇ ಬೇರೆ. ಎಷ್ಟು ಥರದ ಮಲ್ಲಿಗೆ ಇದೆ ಅಲ್ಲ ನಮ್ಮಲ್ಲಿ. ಕೆಲವು ಮಲ್ಲಿಗೆ ನೋಡೋಕೆ ತನಗೆ ಥರನೇ ಇದೆ, ವಾಸನೆಯೇ ಇರಲ್ಲ.
ಅದು ಮಣ್ಣಿಂದ ಬಂದದ್ದೇ. ಆ ಗಿಡದ ಗುಣ ಇದೆ ಅದಕ್ಕೆ ಹೇಳೋದು. ಆ ಗಂಧ ಬಂದದ್ದು ಕೂಡ ಅದರ ವಸ್ತು ವೈಖರ್ಯದಿಂದ ಬಂದಂಥದ್ದು, ಅದು ಪಡ್ಕೊಂಡಂಥ ಶಕ್ತಿಯಿಂದ ಬಂದಂಥದ್ದು. ಅದಕ್ಕೆ ಹೇಳ್ತಾರೆ ಬರೀ ಕುಸುಮದಿಂದ ಗಂಧ ಬರಲಿಲ್ಲಪ್ಪ, ಆ ಗಂಧದಲ್ಲೇ ಕುಸುಮ ಬಂತು. ಕುಸುಮ ಗಂಧಗಳೆರಡು ಪ್ರಾಣದೊಳಗೋ. ಒಳ್ಳೆ ಹೂ ತಂದಿದ್ದೇನೆ, ನನಗೆ ಪ್ರಾಣನೇ ಇಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದಿದೆ ಗಂಧ? ಕೆಲವೊಂದು ಸಲ ದೇಹದ ಮೇಲೆ ಹೂ ಹಾಕ್ತೇವೆ, ಏನು ಪ್ರಯೋಜನ? ವಾಸನೆ ಗೊತ್ತೇ ಆಗಲ್ಲ ಅದಕ್ಕೆ ಅಲ್ವಾ? ಯಾವ ಜೀವ ಇರಬೇಕು, ಒಳಗಡೆ ಪ್ರಾಣ ಇರಬೇಕು, ಪ್ರಾಣವಾಯು ಇರಬೇಕು, ಅಂದಾಗ ಮಾತ್ರ ಅದನ್ನು ಸವಿಯುವಂಥ ಒಂದು ಶಕ್ತಿ ಬರ್ತದೆ, ಗಂಧ ಪಡ್ಕೊಳ್ಳೋಕೆ ಶಕ್ತಿ ಬರ್ತದೆ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಕುಸುಮ ಗಂಧಗಳೆರಡು ಪ್ರಾಣದೊಳಗೋ. ಎಲ್ಲಿವರೆಗೂ ಪ್ರಾಣವಾಯು ಮೇಲಿಂದ ಮೇಲೆ ಹೋಗ್ತಾ ಇದೆಯೋ, ಎಲ್ಲಿವರೆಗೂ ನಮ್ಮ ಕುಂಡಲಿನಿ ಚಕ್ರ ಎಚ್ಚರವಾಗಿದೆಯೋ ಅಲ್ಲಿವರೆಗೂ ನನಗೆ ಗಂಧಕ್ಕೊಂದು ಅರ್ಥ ಇದೆ. ಇಲ್ಲದೆ ಹೋದರೆ ಅಸಮಭವ ಕಾಗಿ ನೆಲೆ ಆದಿಕೇಶವರಾಯ. ಮುಂದಿನ ಸಾಲು ಭಾಳ ಮುಖ್ಯ. ಅದು ಅಸಮಭವ, ನಿನಗೆ ಸಮನಾದವ್ರ ಜಗತ್ತಲ್ಲಿ ಯಾರೂ ಇಲ್ಲ ಮಹಾರಾಯ ಅಂಥವನು ಆದಿಕೇಶವರಾಯ ಎದ್ದಿಯಲ್ಲ. ಉಸುರನೆನ್ನಳವೇ ಎಲ್ಲ ನಿನ್ನೊಳಗೆ ಹರಿಯೇ. ಉಸುರಲು ಎನ್ನಳವೇ, ಎರಡು ಅರ್ಥ ಇದೆ. ಅದನ್ನು ಹೇಳೋದಕ್ಕೆ ನನ್ನ ಶಕ್ತಿ ಇದೆಯಪ್ಪ, ನನ್ನ ಶಕ್ತಿ ಇದೆಯಾ ಅದನ್ನು ಹೇಳೋದಕ್ಕೆ, ನೀನು ಏನೇನು ಮಾಡಿದ್ದೀಯಾ ಅಂತ ಹೇಳೋದಕ್ಕೆ ಆ ಶಕ್ತಿ ಇಲ್ಲ ಅಂತ ಹೇಳ್ಕೊಳ್ಳೋದು ಒಂದಾದರೆ, ಉಸುರುತ್ತಾ ಇದ್ದರೆ ತಾನೇ ಹೇಳೋದು ನಾನು ಇದನ್ನೆಲ್ಲ. ಉಸಿರು ಕೊಟ್ಟವ್ರು ಯಾರು? ನೀನೇ ಕೊಟ್ಟದ್ದು. ನನ್ನ ಅಳವಲ್ಲ ಉಸಿರು, ಈ ಉಸಿರು ಏನು ಅಳವಲ್ಲ. ಈ ಕೊಟ್ಟಂಥ ಉಸಿರು ಇಷ್ಟು ನಿಮಿಷ ಇಷ್ಟು ಸೆಕೆಂಡ್ ಇರು ಅಂದರೆ ಇರ್ತೇನೆ ನಾನು. ಆ ಸೆಕೆಂಡಿಗೆ ಮುಗೀತೋ ಹೊರಡಬೇಕು ಖಾಲಿ ಮಾಡಿಕೊಂಡು. ಇನ್ನೊಂದು ಸೆಕೆಂಡ್ ಇರ್ತೇನೆ ಅಂದರೆ ಪರ್ಮಿಷನ್ ಇಲ್ಲ. ಉಸಿರಲು ಎನ್ನಳವೇ, ಎಷ್ಟೊತ್ತು ಉಸಿರಾಡಿಸ್ಬೇಕು ಅವ್ರು ನನ್ನ ಕೈಯಲ್ಲಿ ಇದೆಯಪ್ಪ, ಅದು ನೀನು ಕೊಡಬೇಕದು. ಅದು ಕೊಟ್ಟರೆ ತಾನೇ ಬಯಲು ಕಾಣಿಸೋದು, ಆಲಯ ಕಾಣಿಸೋದು, ಕಣ್ಣು ಕಾಣಿಸೋದು, ನಾಲಿಗೆ ಕಾಣಿಸೋದು, ಕಿವಿ ಕೇಳಿಸೋದು, ಮೂಗು ನೋಡೋದು. ಈ ಪಂಚ ನಮಗೇನು ತನ್ಮಾತ್ರೆಗಳಂತಿದಾವೋ ನನಗೆ ಅನುಭವ ಆಗೋದು ಇದು ಕೊಟ್ಟ, ನೀನು ಪ್ರಾಣ ಕೊಟ್ಟಾಗ. ಆದ್ದರಿಂದ ಆ ಪ್ರಾಣ ಕೊಡು. ಎಂದೋ ನಿನ್ನೊಳಗೆ ಹರಿಯೇ, ಎಲ್ಲವೂ ನಿನ್ನೊಳಗೆ ಇದೆ ಅಂತ ಹೇಳಿ ಸರ್ವಾರ್ಪಣ ಭಾವವನ್ನು ತೋರಿಸಿದಂಥ ಕನಕದಾಸರು ಮಾತಿನೊಳಗೆ ಎಷ್ಟು ಚಮತ್ಕಾರಿಕವಾಗಿ ಬರೀತಾರೆ. ಆ ಪದಗಳನ್ನು ಗಮನಿಸಿದಾಗ ಒಂದು ಸಲ ಕನ್ಫ್ಯೂಸ್ ಆಗೋ ಹಾಗಿದೆ ನಮಗೆಲ್ಲ. ಆಲಯವು ಬಯಲೊಳಗು, ಬಲಯು ಆಲಯದೊಳಗು ಅಂತಂದಾಗ ಆಳವಾಗಿ ನೋಡ್ತಾ ಹೋದಾಗ ಅಧ್ಯಾತ್ಮದ ಒಂದು ತತ್ವವನ್ನು ಒಂದು 3 ಸೊಲಿನಲ್ಲಿ ಕಟ್ಟದ ನಮ್ಮ ಕಣ್ಣು ಮುಂದಿಟ್ಟಿದ್ದಾರೆ. ಅಂಥ ಕನಕದಾಸರಿಗೆ ನಮ್ಮ ಕೃತಜ್ಞತಾಪೂರ್ವಕ ನಮಸ್ಕಾರಗಳು ಎಂದೆಂದಿಗೂ ಸಲ್ಲಬೇಕು. ಇದನ್ನು ನಾವು ನೋಡಿದ ಮೇಲೆ ಬಯಲು ಆಲಯದೊಳಗೆ ನೋಡಿದಾಗ ನಾವು ಜೀವನಕ್ಕೆ ಬಂದುಬಿಟ್ಟಿದ್ದೇವೆ. ಈಗ ನಾವು ಜೀವನಕ್ಕೆ ಬಂದಾಗ ಹೇಗಿದ್ದೇವೆ ಅಂತ ಪುರಂದರದಾಸರು ತಮಾಷೆ ಮಾಡೋಂಥ ಪದ್ಯ ಬರೀತಾರೆ. ಮೇಲ್ನೋಟಕ್ಕೆ ತಮಾಷೆ ಅನಿಸಿದ್ರು ಒಳಗೆ ಚಾಟಿ ಏಟಿದೆ ನಮಗೆ, ಅದು ಸರಿಯಾಗಿ ಬರೀತಾರೆ. ಪುರಂದರದಾಸರ ಮಾತೇ ಹಾಗೆ. ಮೇಲ್ನೋಟಕ್ಕೆ ಏನಪ್ಪ ಚೆನ್ನಾಗಿದೆಯಾ ಅಂತಿದ್ದಂಗೆ ಇರ್ತದೆ, ಒಳಗಡೆ ನೋಡಿದಾಗ ಮೈ ಮುಟ್ಟು ನೋಡ್ಕೊಳ್ಳೋಂಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅದು. ಸ್ವಲ್ಪ ಜಾನಪದ ಧಾಟಿಯಲ್ಲಿ ಬರೆದಿದ್ದಾರೆ. ಕುರುಡು ನಾಯಿತ ಸಂತೆಗೆ ಬಂತಂತೆ. ಮನುಷ್ಯರು ಸಂತೆಗೆ ಹೋಗೋದು ಉಂಟು ನಾವು, ಇದು ನಾಯಿ ಬಂದಿದೆ. ನಾಯಿ ಅಷ್ಟೇ ಅಲ್ಲ, ಕುರುಡು ನಾಯಿ ಬೇರೆ. ಕುರುಡು ನಾಯಿತ ಸಂತೆಗೆ ಬಂತಂತೆ, ಅದು ಏತಕ್ಕೆ ಬಂತೋ ಮತ್ತು ಅಷ್ಟೇ ಪ್ರಶ್ನೆ ಕೇಳ್ತಾರೆ. ಅದು ಏತಕ್ಕೆ ಬಂತೋ? ಕುರುಡು ನಾಯಿತ ಸಂತೆಗೆ ಬಂತಂತೆ. ಯಾವ ಕುರುಡು ನಾಯಿ ಯಾವ ಸಂತೆಗೆ ಬಂತು? ನೋಡಿದಾಗ ಅನಿಸುತ್ತೆ ನಾವೆಲ್ಲೂ ಹಾಗೆ ಆಗಿದ್ದೇವೆ ಅಂತ. ನಾವು ಕುರುಡು ನಾಯಿ ಥರಗ ಸಂತೆಗೆ ಬಂದುಬಿಟ್ಟಿದ್ದೇವೆ. ಬಂದಾಗ ಏನೇನು ತೊಂದರೆ ಆಯಿತು ಅದಕ್ಕೆ, ಆ ಯಾವ ತೊಂದರೆ ಆಯಿತು ಅಂತ ಅವ್ರು ಬರೆದಿದ್ದಾರೆ. ಆ ತೊಂದರೆಗಳು ಸ್ವಲ್ಪ ಗಮನಿಸಿ ಅಂತ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಜೀವನ ಸಾರ್ಥಕ ಆದೀತು ಅನಿಸುತ್ತೆ. ಆ ರೀತಿ ಬರೆದಂಥ ಹಾಡು ಪುರಂದರದಾಸರ ಹಾಡು, ಕುರುಡು ನಾಯಿತ ಸಂತೆಗೆ ಬಂತಂತೆ. ಕೋಟೆಯವ್ರ ಬಾಯಿಂದ ಕೇಳೋಣ. ಕುರುಡು ನಾಯಿತ ಸಂತೆಗೆ ಬಂತಂತೆ, ಕುರುಡು ನಾಯಿತ ಸಂತೆಗೆ ಬಂತಂತೆ, ಕುರುಡು ನಾಯಿತ ಸಂತೆಗೆ ಬಂತಂತೆ, ಕುರುಡು ನಾಯಿತ ಸಂತೆಗೆ ಬಂತಂತೆ, ಕುರುಡು ನಾಯಿತ ಸಂತೆಗೆ ಬಂತಂತೆ. ಅದು ಯಾತಕ್ಕೆ ಬಂತೋ ಕುರುಡು ನಾಯಿ, ಕುರುಡು ನಾಯಿ, ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾತಕ್ಕೆ ಬಂತೋ ಕುರುಡು ನಾಯಿ, ಕುರುಡು ನಾಯಿ, ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾತಕ್ಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾತಕ್ಕೆ ಬಂತೋ ಕುರುಡು ನಾಯಿ, ಕುರುಡು ನಾಯಿ, ಕುರುಡು ನಾಯಿ ಸಂತೆಗೆ ಬಂತಂತೆ.
ಖಂಡ ಸಕ್ಕರೆ ಹಿತವಿಲ್ಲವಂತೆ ಖಂಡ ಎಲುಬು ಕಡಿದೀತಂತೆ. ಖಂಡ ಸಕ್ಕರೆ ಹಿತವಿಲ್ಲವಂತೆ ಖಂಡ ಎಲುಬು ಕಡಿದೀತಂತೆ. ಖಂಡ ಸಕ್ಕರೆ ಹಿತವಿಲ್ಲವಂತೆ ಖಂಡ ಎಲುಬು ಕಡಿದೀತಂತೆ. ಹೆಂಡಿರ ಮಕ್ಕಳ ನೆಚ್ಚಿತಂತೆ. ಖಂಡ ಸಕ್ಕರೆ ಹಿತವಿಲ್ಲವಂತೆ ಖಂಡ ಎಲುಬು ಕಡಿದೀತಂತೆ. ಹೆಂಡಿರ ಮಕ್ಕಳ ನೆಚ್ಚಿತಂತೆ ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ. ಕುರುಡು ನಾಯಿ ಕುರುಡು ನಾಯಿ ಕುರುಡು ನಾಯಿ ಸಂತೆಗೆ ಬಂತಂತೆ. ಬರದಿ ಅಂಗಡಿ ಹೊಕ್ಕಿತಂತೆ ತಿರುಹಿ ದೊಣ್ಣೆಯಲ್ಲಿ ಇಕ್ಕಿದರಂತೆ. ಬರದಿ ಅಂಗಡಿ ಹೊಕ್ಕಿತಂತೆ ತಿರುವಿ ದೊಣ್ಣೆಯಲ್ಲಿ ಇಕ್ಕಿದರಂತೆ. ಬರದಿ ಅಂಗಡಿ ಹೊಕ್ಕಿತಂತೆ ತಿರುವಿ ದೊಣ್ಣೆಯಲ್ಲಿ ಇಕ್ಕಿದರಂತೆ. ಮರೆತರಿನ್ನೂ ವ್ಯರ್ಥವಂತೆ ನರಕದೊಳಗೆ ಬಿದ್ದಿತಂತೆ. ಕುರುಡು ನಾಯಿ ಕುರುಡು ನಾಯಿ ಕುರುಡು ನಾಯಿ ಸಂತೆಗೆ ಬಂತಂತೆ. ವೇದವಾದನಗಳನ್ನೋದಿತಂತೆ ಗಾದೆ ಮಾಡಿ ಬಿಟ್ಟಿದಂತೆ. ವೇದವಾದನಗಳನ್ನೋದಿತಂತೆ ಗಾದೆ ಮಾಡಿ ಬಿಟ್ಟಿದಂತೆ. ಹಾದಿ ತಪ್ಪಿ ನಡೆದು ಯಮನ ಹಾದಿ ತಪ್ಪಿ ನಡೆದು ಯಮನ ಬಾಧೆಗಾತ ಗುರಿಯಾಯಿತಂತೆ. ಕುರುಡು ನಾಯಿ ಸಂತೆಗೆ ಬಂದಂತೆ. ಹಾದಿ ತಪ್ಪಿ ನಡೆದು ಯಮನ ಬಾಧೆಗೆ ತಾ ಗುರಿಯಾಯಿತಂತೆ. ಕುರುಡು ನಾಯಿ ಕುರುಡು ನಾಯಿ ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಏತಕ್ಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ನಾನಾ ಜನ್ಮವನೆತ್ತೀತಂತೆ ಮಾನವನಾಗಿ ಹುಟ್ಟಿತಂತೆ. ಮಾನವನಾಗಿ ಹುಟ್ಟಿದಂತೆ. ನಾನಾ ಜನ್ಮವನೆತ್ತೀತಂತೆ ಮಾನವನಾಗಿ ಹುಟ್ಟಿತಂತೆ. ನಾನಾ ಜನ್ಮವನೆತ್ತೀತಂತೆ ಮಾನವನಾಗಿ ಹುಟ್ಟಿತಂತೆ. ಕಾನನ ಕಾನನ ತಿರುಗಿತಂತೆ. ಕಾನನ ಕಾನನ ತಿರುಗಿತಂತೆ ತಾನು ತನ್ನನೆ ಮರೆಯಿತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಏತಕ್ಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಮಂಗನ ಕೈಯ ಮಾಣಿಕ್ಯವಂತೆ ಹಾಂಗು ಹೀಂಗು ಕಳೆದೀತಂತೆ. ಮಂಗನ ಕೈಯ ಮಾಣಿಕ್ಯವಂತೆ ಹಾಂಗು ಹೀಂಗು ಕಳೆದೀತಂತೆ. ಮಂಗನ ಕೈಯ ಮಾಣಿಕ್ಯವಂತೆ ಹಾಂಗು ಹೀಂಗು ಕಳೆದೀತಂತೆ. ಪದಬಮ ಮದಬಮ ಪಸನಿದಬ ಗಮ ಬದಬ ಮಗರು ಗಮ ಬಮಗರು ಸ. ಮಂಗನ ಕೈಯ ಮಾಣಿಕ್ಯವಂತೆ ಹಾಂಗು ಹೀಂಗು ಕಳೆದೀತಂತೆ. ಮಂಗನ ಕೈಯ ಮಾಣಿಕ್ಯವಂತೆ ಹಾಂಗು ಹೀಂಗು ಕಳೆದೀತಂತೆ. ರಂಗಪುರಂದರ ವಿಠಲನ ಮರೆತು ರಂಗಪುರಂದರ ವಿಠಲನ ಮರೆತು ಭಂಗಮಗಳ ಪಟ್ಟಿತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಏತಕ್ಕೆ ಬಂತೋ ಕುರುಡು ನಾಯಿ ಕುರುಡು ನಾಯಿ ಕುರುಡು ನಾಯಿ ಸಂತೆಗೆ ಬಂತಂತೆ.
ಅದು ಏತಕ್ಕೆ ಬಂತು ಕುರುಡು ನಾಯಿ ಸಂತೆಗೆ ಬಂತಂತೆ, ಸಂತೆಗೆ ಬಂತಂತೆ, ಸಂತೆಗೆ ಬಂತಂತೆ. ಮೊದಲು ನಾಯಿ ಬಂತು, ಅದು ಕುರುಡು ನಾಯಿ ಬೇರೆ. ಸಾಮಾನ್ಯವಾಗಿ ಮನುಷ್ಯನ ಜೀವವನ್ನು ನಾಯಿಗೆ ಹೋಲಿಸೋದುಂಟು. ಯಾವುದು ವಾಸನೆಯ ಸೆಳೆತಕ್ಕೆ ಸಿಕ್ಕೊಂಡ್ಬಿಡ್ತದೋ, ವಾಸನೆಗಳಿಂದ ಪಾರಾಗೋ ಕಷ್ಟಪಡ್ತದೋ ಆ ಜೀವಕ್ಕೆ ನಾಯಿ ಅಂತ ಹೇಳೋದು. ಅದಕ್ಕೆ DVG ಬರೆದಿದ್ದಾರೆ, ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ. ಪಾಪ ನಾಯಿ ತಿಪ್ಪೆ ಮೇಲೆ ಮಲ್ಕೊಂಡ್ಬಿಟ್ಟಿದೆ. ಮಲ್ಕೊಂಡಾಗ ಅನಿಸ್ತಂತೆ ಅದಕ್ಕೇನೋ ಪೂರ್ವ ಜನ್ಮ ನೆನಪಾಗಿರಬೇಕು. ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು, ನಾಯಿ ಆಗಿಬಿಟ್ಟೆ, ಏನು ತಿಪ್ಪೆ ಮೇಲೆ ಮಲ್ಕೊಳ್ಳೋದು, ಏನು ತಿನ್ನೋದು, ಇದನ್ನು ಬಿಡಬೇಕಪ್ಪ ನಾನಿನ್ನು ಅಂತ ಹೇಳಿ ಪಶ್ಚಾತ್ತಾಪ ಶುಭ ಚಿಂತೆಯಂತೆ. ಪಶ್ಚಾತ್ತಾಪ ಒಳ್ಳೆಯ ವಿಚಾರ ಬಂತಂತ ಅದಕ್ಕೆ. ಅಷ್ಟಕ್ಕೆ ನಿಲ್ಲೆ ಅದು. ಮುಂದಿನ ಸಾಲು ಚೆನ್ನಾಗಿದೆ. ಏನು ವಾಸನೆ ಬೀಸಲದು ಹಾರಿ ಧುಮುಕುವುದು ಮಾನವನ ಮನಸ್ಸಂತೂ ಮಂಕುತಿಮ್ಮ. ತಿಪ್ಪೆ ಮೇಲೆ ಮಲ್ಕೊಂಡು ಇನ್ನು ಸಾಕಪ್ಪ ಇನ್ನಿಂಥದ್ದು ಮಾಡಬಾರ್ದು ಅಂತ ಒಳ್ಳೆಯ ವಿಚಾರ ಬಂದಿತ್ತು. ಅಷ್ಟು ಯಾರೋ ಒಂದು ಹೊಸ ಎಲೆ ಎಸೆದ್ರು, ವಾಸನೆ ಬಂತು, ಠಕ್ ಅಂತ ಹಾರ್ಕೊಂತು, ಮತ್ತು ಎಲೆ ಹಿಂದೆ ಹೋಯ್ತು. ಹೀಗೆ ವಾಸನೆಗಳ ಎಳೆತಕ್ಕೆ ಸಿಕ್ಕು ಹೋಗೋದಿದೆಯಲ್ಲ, ಅದಕ್ಕೆ ಶ್ವಾನ ಅಂತ ಕರೆಯೋದು, ನಾಯಿ ಅಂತ ಕರೆಯೋದು. ಈ ಜೀವ ಭೂಮಿಗೆ ಬಂದ ಮೇಲೆ ಎಷ್ಟು ಸೆಳೆತಕ್ಕೆ ಸಿಕ್ಕಾಕೊಂಡಿದೆ ಅಂತ ಗೊತ್ತಿಲ್ಲ. ಯಾರೋ ಹೇಳ್ತಾರೆ, ತುಂಬ ದೊಡ್ಡವರು, ತುಂಬ ದುಡ್ಡು ಗಳಿಸಿದ್ರು, ಮಕ್ಕಳೆಲ್ಲ ಇದ್ದಾರೆ, ವ್ಯವಹಾರ ನೋಡ್ಕೋತಾ ಇದ್ದಾರೆ, ಅಂತ್ಯಾವಸ್ಥೆ ಬಂತು. ಎಲ್ಲರೂ ನೋಡೋಕೆ ಬಂದರು, ಅಜ್ಜನ ನೋಡಬೇಕು, ಅಜ್ಜ ಹೋಗ್ತಾರೆ ಅಂತ ಬಂದರು. ಅಜ್ಜ ಎಲ್ಲರೂ ಬಂದಿದ್ದಾರೆ ನೋಡು, ಇನ್ನೇನು ಕ್ಷಣಕ್ಕೆ ಜೀವ ಹೋಗ್ಬಿಡ್ಬೇಕು. ಅವರೆಲ್ಲ ನೋಡಿದ್ರಂತೆ, ಎಲ್ಲರೂ ಬಂದ್ರಾ ಅಂತ ನೋಡಿದ್ರಂತೆ. ಅದು ತೃಪ್ತಿ ಆಯ್ತು, ಅಜ್ಜ ಎಲ್ಲರೂ ನೋಡಿದ್ರಲ್ಲ ಕೊನೆ ಕ್ಷಣಕ್ಕೆ. ಅಲ್ರೋ ಅಂಗಡಿಯಲ್ಲಿ ಯಾರೋ ಅಂದ್ರಂತೆ, ಅಂದರೂ ಪ್ರಾಣ ಹೋಯ್ತು. ಅಂದರೆ ಆ ಕ್ಷಣ ಕೂಡ ನಮ್ಮ ಸೆಳೆತ ಬಿಡಲ್ಲ ಅಂತ. ಅದಕ್ಕೆ ಈ ಸೆಳೆತ ಇದೆಯಲ್ಲ ಕೊನೆವರೆಗಿರುವಂಥದ್ದು, ಅದು ನಾಯಿ ಅಂತ. ಅದು ಕುರುಡು ನಾಯಿ ಅಂತ ಯಾಕಂದ್ರು ಅಂದರೆ ಬಂದುಬಿಟ್ಟಿದೆ ಜೀವಕ್ಕೆ, ವಾಸನೆಗಳ ಸೆಳೆತಕ್ಕೆ ಸಿಕ್ಕಾಕ್ಕೊಂಡಿದೆ. ಇದರ ಜೊತೆಗೆ ಅನ್ಯಥಾ ಜ್ಞಾನ ಅಂತ ಒಂದಿದೆ. ಎರಡು ಹೇಳ್ತಾರೆ, ಹರಿವಿಸ್ಮರಣೆ, ಅನ್ಯಥಾ ಜ್ಞಾನ ಅಂತ ಎರಡು ಇರುವಂಥವು, ಎರಡು ಅಪರಾಧಗಳು ಅಂತ ಕರೀತಾರೆ. ಅನ್ಯಥಾ ಜ್ಞಾನ ಅಂದರೆ ಏನು ಗೊತ್ತಿರಬೇಕೋ ಅದು ಗೊತ್ತಿಲ್ಲ, ಏನು ಬೇಡವೋ ಅದನ್ನು ತುಂಬಿಕೊಂಡಿದ್ದೇನೆ. ನನಗೆ ಬೇಕಾದದ್ದು ಒಂದು ಭಗವಂತನ ಚಿಂತೆ ಇರಬೇಕು, ಅದಿಲ್ಲ. ಏನು ಬೇಡವೋ ಅದೆಲ್ಲವೂ ತುಂಬಿಕೊಂಡಿದೆ, ಅನ್ಯಥಾ ಜ್ಞಾನ ಅಂತ. ಮೊದಲು ಜೀವ ಬಂದಿದೆ ನಾಯಿ ರೂಪದಲ್ಲಿ, ವಾಸನೆಗಳ ಎಳೆತಕ್ಕೆ ಸಿಕ್ಕಾಕ್ಕೊಂಡಿದೆ. ಅದ್ರ ಜೊತೆಗೆ ನನಗೆ ಏನು ಬೇಕು ಅದು ಗೊತ್ತಿಲ್ಲಲ್ಲ, ನಾನು ಪಾರಾಗೋದು ಹೇಗೆ ಅಂತ ವಿಚಾರ ಕೂಡ ಇಲ್ಲಲ್ಲ, ಆದ್ದರಿಂದ ಕುರುಡಾಗಿದ್ದೇನೆ ಅಂತ. ನಾವು ಅನ್ನಲ್ವಾ, ಏನು ರೀ ಕುರುಡಾಗಿದ್ದಾನೆ ಮನುಷ್ಯ, ಗೊತ್ತೇ ಆಗಲ್ಲ ಅವನಿಗೆ. ನಿಜವಾಗಿ ಕಣ್ಣಿದೆ ಅವನಿಗೆ, ಆದರೆ ಏನು ಗೊತ್ತಾಗಬೇಕು ಅದು ಗೊತ್ತಾಗಿಲ್ಲ ಅನ್ನೋದೇ ಕುರುಡು ಅಂತ ಅನ್ನುವಂಥದ್ದು. ಅವನಿಗೆ ತನ್ನ ಜೀವನ ಹೇಗೆ ನಡೆಸಬೇಕು ಅಂತ ಗೊತ್ತಿಲ್ಲ, ಸಾರ್ಥಕ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ, ಆದ್ದರಿಂದ ಕುರುಡು ನಾಯಿ ಆಗಿದ್ದಾನೆ. ಈ ಸಂತೆ ಅಂದರೆ ಜೀವನ, ಈ ಪ್ರಪಂಚದಲ್ಲಿರುವಂಥ ಜೀವನ, ಪ್ರಪಂಚ ಸಂತೆ. ಈ ಜೀವ ಬಂದ್ಬಿಡ್ತು ಪ್ರಪಂಚಕ್ಕೆ, ನಾಯಿ ಬಂತು, ಅದು ಕುರುಡಾಗಿ ಬೇರೆ ಬಂತು, ಆ ಸಂತೆಗೆ ಬಂದುಬಿಟ್ಟಿದೆ. ಬಂದದಕ್ಕೆ ಹೇಳ್ತಾರೆ, ಎಷ್ಟು ಚೆನ್ನಾಗಿರೋ ಆಳವಾದ ಮಾತು, ಪುರಂದರದಾಸರ ಮಾತು ಸುಲಭ ಅಲ್ಲ. ಯಾವುದೇ ಒಂದು ಕೃತಿ 500 ವರ್ಷ ಬದುಕಿದೆ ಅಂದರೆ ಸತ್ವ ಇಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಏತಕ್ಕೆ ಬಂತು ಅಂತ ಕೇಳ್ತಾರೆ. ಯಾಕೆ ಬಂದಪ್ಪ ನಾನಿಲ್ಲಿ, ಕೋಹಂ ಕುತಾಯಾತ, ನಾನು ಯಾರಪ್ಪ, ಯಾಕೆ ಬಂದೆ ಇಲ್ಲಿ ಅಂತ ಶಂಕರಾಚಾರ್ಯ ಕೇಳಿದ ಮಾತು. ಯಾಕೆ ಬಂತು ಜೀವ ಇದು ಇಲ್ಲಿ, ಬರಬಾರ್ದಾಗಿತ್ತಪ್ಪ, ಪಾರಾಗಿ ಹೋಗ್ಬೇಕಾಗಿತ್ತು. ಈ ಜನ ಮರಣಗಳ ಚಕ್ರದಿಂದ ಪಾರಾಗಿ ಹೋಗಿದ್ರೆ ಸಾಕಾಗಿತ್ತು. ಮತ್ತೆ ಬಂತದು, ಯಾಕೆ ಬಂತೋ ಅಂತ ಹಿಂದೆ ನರಿಯರಿಸ್ಕೊಂಡ್ಬಂದಿದೆ ಅದು. ನಮ್ಮ ಭಾರತೀಯ ಸಿದ್ಧಾಂತದಲ್ಲಿ ಪೂರ್ವಜನ ನಂಬಿಕೆ ಇಟ್ಟಂಥವ್ರು, ನಮ್ಮ ಕರ್ಮ ಅನ್ನುವಂಥದ್ದು ಅಕೌಂಟ್ ಕ್ಲೋಸ್ ಆಗಲ್ಲ, ಕ್ಯಾರಿ ಫಾರ್ವರ್ಡ್ ಅದು ಯಾವಾಗಲೂ. ಹೋದಲ್ಲಿ ಏನು ಮಾಡಿದ್ದು ಕರ್ಕೊಂಬಂದಿದ್ದೀವಿ, ಯಾತಕ್ಕೆ ಬಂತು ಅಂದರೆ ಇನ್ನು ಅಕೌಂಟ್ ಮುಗಿದಿಲ್ಲ ಇನ್ನೂ ಅಂತ. ಅದಕ್ಕೆ ಅದು ಎಷ್ಟು ಕೆನ ಹೇಳ್ತಾರೆ ಅವರು, ಯಾಕೆ ಬಂತಪ್ಪ ಇದು ಮತ್ತೆ ಕುರುಡು ನಾಯಿ ಬಂತಲ್ಲ ಸಂತೆಗೆ ಗಮನಿಸಬೇಕಾದದ್ದು. ಬಹಳ ಚೆನ್ನಾಗಿರೋ ಮಾತಿದು. ಸಂತೆ ಅಂದರೆ ಯಾವುದೂ ಒಂದು ವ್ಯವಸ್ಥಿತವಾಗಿರುವಂಥದ್ದಲ್ಲ, ಆ ದಿವಸ ಮಾತ್ರ ಇರುವಂಥದ್ದು. ನಾವು ಹಳ್ಳಿ ಸಣ್ಣವರಿದ್ದಾಗ ತಾವೆಲ್ಲ ನೋಡಿದ್ದೀರಿ, ಹಳ್ಳಿಯಲ್ಲಿ ಇರುವಂಥ ಸಂತೆ ಅಂದರೆ ಅವತ್ತಿನ ದಿವಸ ಎಲ್ಲನೂ ಅಲ್ಲೇ ಒಂದು ರಸ್ತೆ ಮಗ್ಗಲಲ್ಲಿ ಕೂತ್ಕೊಂಡಿರ್ತಾರೆ. ಬೆಳಗ್ಗೆ ಬರ್ತಾರೆ, ಸಾಯಂಕಾಲ ಜಾಡಿಸ್ಕೊಂಡು ಮನೆಗೆ ಹೋಗ್ತಾರೆ. ಸ್ವಂತ ಅಲ್ಲ ಅವ್ರದ್ದು. ಎಷ್ಟು ಸಂತೆ ಎಷ್ಟು ಚೆನ್ನಾಗಿದೆ ಪ್ರಪಂಚ ಅನ್ನೋದು ಹೇಗೆಂದರೆ, ಬರ್ತೀವಿ ಜಾಡಿಸ್ಕೊಂಡು ಹೋಗ್ಬಿಡ್ತೀವಿ, ಯಾವುದೂ ಉಳಿಯಲ್ಲ ನಮ್ಮದು. ಬೆಳಗ್ಗೆ ಬಂದು ಸಾಯಂಕಾಲ ಹೋಗುವಂಥ ವ್ಯವಹಾರ ಆಗುವಂಥ ಜಾಗ ಸಂತೆ. ಆ ಸಂತೆಗೆ ಬಂದುಬಿಡ್ತಲ್ಲ ಕುರುಡು ನಾಯಿದು. ಎಷ್ಟು ಜನ ಸಂತೆ ದಿವಸ ನೋಡಿ, ಎಲ್ಲರೂ ಬರೋರು ಸಂತೆಗೆ ವ್ಯಾಪಾರ ಮಾಡೋದಕ್ಕೆ. ಆ ಜನಜಂಗುಳಿ, ಗದ್ದಲ, ಭರಾಟೆ, ಒಂದು ಸಂಕಟ, ಕೋಲಾಹಲ, ದುಡ್ಡು ಮಾಡಬೇಕು ಅಂತ ಆಸೆ, ಅಯ್ಯೋ ಲೋಸ್ ಆಯಿತು ಅಂತೊಬ್ಬನು, ಕೆಟ್ಟು ಹೋಗ್ತದನ್ನು ಸಾಮಾನು ಅಂತೊಬ್ಬನು, ಏನೇನೋ ಚಿಂತೆಯಲ್ಲಿ ಕೂತ್ಕೊಂಡು ಸಂತೆಯಲ್ಲಿ. ಅಂಥದ್ರಲ್ಲಿ ನಾಯಿ ಬಂತು.
ಅಂಥ ಪ್ರಪಂಚ ಹೋ ಅನ್ನುವಂಥ ಪ್ರಪಂಚ, ಅದರೊಳಗೆ ಕುರುಡು ನಾಯಿ ಬಂದ್ಬಿಡ್ತಲ್ಲಪ್ಪ, ಯಾಕೆ ಬಂತೋ ಅಂತ ಪ್ರಶ್ನೆ ಅಲ್ಲ ಅಲ್ಲಿ, ಕನಿಕರ ಇರುವಂಥದ್ದು. ಮತ್ತು ಯಾಕೆ ಬಂತಪ್ಪ ನಾಯಿ, ಇದು ಬರಬಾರ್ದಾಗಿತ್ತು ಅಂತ ಹೇಳುವಂಥದ್ದು. ಅದು ಎಂಥ ನಾಯಿ, ಅದರ ಹಣೆ ಬಾರ ಏನಾಗಿದೆ ಅನ್ನೋದನ್ನು ಹೇಳ್ತಾರೆ. ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬು ಕಡಿದೀತಂತೆ, ಹೆಂಡಿರ ಮಕ್ಕಳ ನೆಚ್ಚಿತಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ. ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬು ಕಡಿದೀತಂತೆ, ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬು ಕಡಿದೀತಂತೆ, ಹೆಂಡಿರ ಮಕ್ಕಳ ನೆಚ್ಚಿತಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಏತಕ್ಕೆ ಬಂತೋ ಕುರುಡು ನಾಯಿ, ಕುರುಡು ನಾಯಿ, ಕುರುಡು ನಾಯಿ ಸಂತೆಗೆ ಬಂತಂತೆ. ಖಂಡ ಸಕ್ಕರೆ ಹಿತವಿಲ್ಲವಂತೆ. ಖಂಡ ಸಕ್ಕರೆ ಅಂದರೆ ಒಳ್ಳೆಯದು, ನಾಯಿ ಮುಂದೆ ಒಳ್ಳೆ ಸಕ್ಕರೆ ಹಾಕಿದರೆ ಇಷ್ಟ ಇಲ್ಲ ಅದಕ್ಕೆ. ಸ್ವರೂಪ ಜ್ಞಾನ ಅಂತ ಹೇಳ್ತಾರೆ. ಭಗವಂತನ ಜ್ಞಾನ ಮಾಡ್ಕೋಬೇಕು, ಆನಂದ ಪಡ್ಕೊಳ್ಬೇಕು. ಸಚ್ಚಿದಾನಂದ ಸ್ವರೂಪ ನಮ್ಮ ಚಿಂತೆಯಲ್ಲಿ ಇರುವಂಥದ್ದು 5 ಹಂತಗಳಲ್ಲಿ ಕೊನೆ ಹಂತ ಸಚ್ಚಿದಾನಂದ. ಅದ್ರ ಕಲ್ಪನೆ ಇಲ್ಲ ಅದಕ್ಕೆ, ಅದು ನಿರಂತರವಾದದ್ದು ಶಾಶ್ವತವಾದಂಥ ಆನಂದದ ಕಲ್ಪನೆ ಅದಕ್ಕಿಲ್ಲ ನಾಯಿಗೆ. ಖಂಡ ಸಕ್ಕರೆ ಹಿತವಿಲ್ಲವಂತೆ, ಅದು ಬೇಡ ಅದಕ್ಕೆ. ಅದಕ್ಕೆ ಬೇಕಾದದ್ದು ಖಂಡ ಎಲುಬು ಕಡಿದೀತಂತೆ. ಒಣ ಎಲುಬಿನ ಚೂರಿದೆ, ಕಡಿತಾ ಕೂತ್ಕೊಂಡಿದೆ ಅದು. ಅದಕ್ಕೆ ಹೇಳ್ತಾರೆ, ಆ ಒಣ ಎಲುಬಿನಲ್ಲಿ ಏನು ಸುಖ ಸಿಗುತ್ತೆ ನಾಯಿಗೆ ಅಂತ. ವೆಸ್ಟರ್ನ್ ಫಿಲಾಸಫರ್ ಭಾಳ ಚಂದ ಬರೀತಾರೆ. ಆ ನಾಯಿ ಕಡಿತದಲ್ಲ ಎಲುಬನ್ನು, ಯಾಕೆ ಕಡಿತದೆ ಅದು ಅಂತ. ಸುಖ ಇದೆ ಅದರೊಳಗೆ, ಅದರೊಳಗೆ ಏನೂ ಇಲ್ಲ, ಒಣ ಎಲುಬದು. ಅದು ಕಚ್ಚಿದಾಗ ಅದ್ರ ಬಾಯಿಗೆ ಚುಚ್ಚಿ ರಕ್ತ ಬರುತ್ತೆ, ತನ್ನ ರಕ್ತ ತಾನೇ ಕುಡಿತದೆ. ಎಷ್ಟು ಚೆನ್ನಾಗಿದೆ ಅಂತ ಕುಡಿತದೆ ಅಂತೆ ನಾಯಿ ಅದು. ಅದಕ್ಕೆ ಹೇಳ್ತಾರೆ ಖಂಡ ಎಲುಬು ಕಡಿದೀತಂತೆ. ಅದು ಯಾವುದೋ ಒಣಗಿದ ಎಲುಬು ತಿನ್ನುತ್ತೆ. ಅಂದರೆ ಯಾವುದು ಪ್ರಯೋಜನ ಇಲ್ವೋ ಅದನ್ನು ಸಂತೋಷವಾಗಿ ಪಡ್ಕೊಳ್ತಾ ಇದೆ, ಯಾವುದು ಶಾಶ್ವತ ಸಂತೋಷವೋ ಅದು ಬೇಡಾಗಿದೆ ಅದಕ್ಕೆ. ಹೆಂಡಿರ ಮಕ್ಕಳ ನೆಚ್ಚಿತಂತೆ. ಹೆಂಡಿರ ಮಕ್ಕಳು ಅಂದರೆ ನಿಜವಾಗಿ ಹೆಂಡತಿ ಮಕ್ಕಳು ಪಾಪ ಬಿಟ್ಟು ಹೋಗಬೇಕು ಅಂತಲ್ಲ. ಹೆಂಡಿರ ಮಕ್ಕಳು ಅಂದರೆ ಯಾವುದು ಶಾಶ್ವತವಾಗಿ ನನ್ನ ಜೊತೆಗೆ ಇರೋಲ್ಲ ಅನ್ನುವಂಥದ್ದು, ಯಾವುದು ತಾತ್ಪೂರ್ತಿಕವಾಗಿರುವಂಥದ್ದು, ಅದು ನಂಬ್ಕೊಂಡ್ಬಿಟ್ಟಿದ್ದೇವೆ. ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಗಮನಿಸಬೇಕು, ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಾಸ್ಪಿಟ್ಲಲ್ಲಿ ಮಲ್ಕೊಂಡಾಗ ವೆಂಟಿಲೇಟರ್ ಮೇಲೆ ಹಾಕಿರ್ತಾರೆ. ಹೋಗಿ ನೋಡಿದ್ದೀರೇನೋ ಗೊತ್ತಿಲ್ಲ, ಅವಕಾಶ ಸಿಗದೆ ಹೋದರೆ ಒಳ್ಳೇದು. ನಿಮಗೆ ನೋಡೋಕ್ಕಾಗಲ್ಲ. ಎಂಥ ದೊಡ್ಡ ಸಾಧನೆ ಮಾಡಿದಂಥ ಜೀವ ಮಲ್ಕೊಂಡಿದೆ, ಮಾತಾಡೋಕ್ಕಾಗಲ್ಲ. ಬಾಯಲ್ಲಿ ಟ್ಯೂಬ್ ಹಾಕಿದ್ದಾರೆ, ಎಲ್ಲೆಲ್ಲಿ ಟ್ಯೂಬ್ ಹಾಕಿದ್ದಾರೆ, ಎಚ್ಚರವೇ ಇಲ್ಲ. ಸುತ್ತಮುತ್ತಲು 100 ಜನ ನಿಂತಿದ್ದಾರೆ, ಏನಾದರೂ ಮಾಡೇನು ಅವರಿಗೆ ಅಂತ ಮಾಡಿ ನಿಂತಿರ್ತಾರೆ. ಏನಾದರೂ ಮಾಡಬಲ್ಲಂಥ ಬಂಟರು 100 ಜನ ನಿಂತಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಹೆಲ್ಪ್ಲೆಸ್ ಆಗಿ ಬಿದ್ದಿರುತ್ತೆ ಜೀವ. ಅಂದರೆ 100 ಜನ ಪ್ರಾರ್ಥನೆ ಮಾಡ್ಬೋದು, ಏನೇನಾದರೂ ಮಾಡ್ಬೋದು, ನೀವು ಅದಷ್ಟೇ ಮಾಡ್ಬೋದು. ಆ ಜೀವಕ್ಕೆ ಏನೂ ಮಾಡೋಕ್ಕಾಗಲ್ಲ. ಆ ನೋವನ್ನು ಅದೇ ಪಡಬೇಕು, ಆ ಸಂಕಟವನ್ನು ಅದೇ ಪಡಬೇಕು. ಅದಕ್ಕೆ ಹೇಳ್ತಾರೆ ಹೆಂಡಿರ ಮಕ್ಕಳ ನೆಚ್ಚಿತಂತೆ, ಕೊಂಡು ಹೋಗುವಾಗ, ಮೇಲೆ ಕರ್ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಅದು ಗೊತ್ತಾಗಲಿಲ್ಲ ನಾಯಿಗೆ, ಅದಕ್ಕೆ ಅದು ಹಾಗೆ ಮಾಡ್ತು. ಮತ್ತೇನು ಮಾಡ್ತು? ಭರದಿ ಅಂಗಡಿ ಹುಕ್ಕೀತಂತೆ, ತಿರುವಿ ದೊಣ್ಣೆಯಲ್ಲಿ ಇಕ್ಕಿದರಂತೆ. ಭರದಿ ಅಂಗಡಿ ಹುಕ್ಕೀತಂತೆ, ತಿರುವಿ ದೊಣ್ಣೆಯಲ್ಲಿ ಇಕ್ಕಿದರಂತೆ. ಮರೆತರಿನ್ನೂ ವ್ಯರ್ಥವಂತೆ, ನರಕದೊಳಗೆ ಬಿದ್ದೀತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ. ವೇದವಾದನಗಳನ್ನೋದಿತಂತೆ, ಗಾದೆ ಮಾಡಿ ಬಿಟ್ಟೀತಂತೆ. ಹಾದಿ ತಪ್ಪಿ ನಡೆದು ಯಮನ ಬಾಧೆಗೆ ತಾ ಗುರಿಯಾಯಿತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾತಕ್ಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಕಣ್ಣಿಲ್ಲ ಪಾಪ, ಸಂತೆಗೆ ಬಂದುಬಿಟ್ಟಿದೆ. ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ. ಭರದಿ ಅಂಗಡಿ ಹೊಕ್ಕಿತಂತೆ. ಅಂಗಡಿ ಹೋಗ್ಬಿಡ್ತು. ಅಂಗಡಿ ಅಂದರೆ ಕರ್ಮ. ನಮ್ಮ ಕರ್ಮ ವಿಪಾಕ ಇದೆಯಲ್ಲ, ಅದರಿಂದ ಬರುವಂಥ ದುಃಖ ಇದೆಯಲ್ಲ, ಕರ್ಮಕ್ಕೆ ಸೇರ್ಕೊಂಡ್ಬಿಡ್ತು. ಬಂದು ಜೀವಕ್ಕೆ ಹುಟ್ಟಿದ್ಮೇಲೆ ಕರ್ಮ ಮಾಡಲೇಬೇಕಲ್ಲ, ಬೇರೆ ಗತಿ ಇಲ್ಲ ಅದಕ್ಕೆ. ಆ ಅಂಗಡಿ ಸೇರ್ಕೊಂಡ್ಬಿಡ್ತು. ಆ ಸೇರ್ಕೊಂಡಾಗ ಏನಾಗುತ್ತೆ, ಕರ್ಮಕ್ಕೆ ಹೋದಾಗ ಸುಖ ದುಃಖಗಳು ಒದೆ ಬಂದೇ ಬರುತ್ತೆ. ಒಂದಾದನು ಒದೆ ಬರಬೇಕು. ಸುಖದ್ದು ಒದೇನೇ ಅದು, ಸುಖ ಅಲ್ಲ. ಅದಕ್ಕೆ ಅಲ್ಲಮಪುರು ಭಾಳ ಚೆನ್ನಾಗಿ ಹೇಳ್ತಾನೆ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಮ್ಯಾಕ್ಸಿಮ್ ಗಾರ್ಕಿ ಹೇಳ್ತಾನೆ, ಗಾಡ್ಸ್ ಬ್ಲೆಸ್ಸಿಂಗ್ಸ್ ಪರ್ಮಿಯೇಟ್ ಥ್ರೂ ದ ಕ್ಲೌಡ್ಸ್ ಆಫ್ ಸಫರಿಂಗ್ ಅಂತ. ಕಷ್ಟಗಳ ಮೋಡದ ಮಧ್ಯೆ ಸಂತೋಷ ಆಗಾಗ್ಗೆ ತೂರಿ ಬರುವ ಬೆಳಕಿನಾಗಿ ಬರ್ತದೆ ಅಂತ ಭಗವಂತನ ಆಶೀರ್ವಾದ.
ಅದಕ್ಕೆ ಹೋಗ್ತದೆ ಪಾಪ, ಗಾಬರಿಯಾಗಿ ಕರ್ಮ ಕೆಲಸ ಸೇರಿಕೊಂಡು ಭರದಿ ಅಂಗಡಿ ಅವಸರದಿಂದ ಹೋಯ್ತು, ಕೆಲಸ ಮಾಡಬೇಕು ಅಂತ ಅಂಗಡಿ ಒಳಗೆ ಹೋಯ್ತು. ನಾಯಿ ಬಂದರೆ ಅಂಗಡಿಯವ್ರು ಬಿಡ್ತಾರಾ? ತಿರುವಿ ದೊಣ್ಣೆಯಲ್ಲಿ ಇಕ್ಕಿದಾರಂತೆ. ಕೋಲಿಂದ ಮೊದಲೇ ಕಣ್ಣು ಕಾಣಿಸಲ್ಲ, ಗಾಬರಿಯಾಗಿ ಅಂಗಡಿಗೆ ಬಂದಿದೆ ಅದು, ಅದಕ್ಕೆ ಪೆಟ್ಟು ಬಿತ್ತು. ಕರ್ಮದಲ್ಲಿ ಸೇರಿಕೊಂಡಾಗ ಅದಕ್ಕೆ ಬರುವಂಥ ದುಃಖ ಅನ್ನುವಂಥ ಆ ದೊಣ್ಣೆ ಏಟು ಬಿತ್ತು. ಮರೆತರಿನ್ನೂ ವ್ಯರ್ಥವಂತೆ. ಅದು ಗೊತ್ತಾಯ್ತು, ಇನ್ನು ಹಂಗೆ ಅಂಗಡಿಗೆ ಹೋಗಬಾರ್ದು ಅಂತ ಗೊತ್ತಾಗಬೇಕು ಅದಕ್ಕೆ. ಆದರೆ ಅದು ಬಿಡೋಲ್ಲ, ಅದು ಮತ್ತೆ ಬಿಟ್ಟಲ್ಲ, ಮತ್ತೆ ಮರು ಅಂಗಡಿ ಮತ್ತೊಂದು ನುಗ್ಗುತ್ತೆ, ಮತ್ತೊಂದು ನುಗ್ತದೆ, ಮತ್ತೆ ಏಟು ಬೀಳ್ತದೆ. ಅದಕ್ಕೆ ಮರೆತರಿನ್ನೂ ವ್ಯರ್ಥವಂತೆ ನರಕದೊಳಗೆ ಬಿದ್ದಿತ್ತಂತೆ. ಇಡೀ ಜನ್ಮದುದ್ದಕ್ಕೂ ಕಷ್ಟ ಸುಖಗಳನ್ನು ಒಂದು ಸಲ ಪೇಪರ್ ಹಿಡ್ಕೊಂಡು ಬರ್ಕೋಬೇಕು. ಯಾವಾಗ ಸುಖ ಬಂತು, ಯಾವಾಗ ದುಃಖ ಬಂತು ನಮ್ಮ ಜೀವನದಲ್ಲಿ ಬರ್ಕೊಂಡು ಹೋದಾಗ ಅಲ್ಲಲ್ಲಿ ಸುಖ ಕಾಣಿಸುತ್ತೆ. ಸುಖದ ಆಸೆಯೊಳಗೆ ದುಃಖವನ್ನು ನುಂಗುತ್ತೇವೆ ಅಷ್ಟೇ ನಾವು. ಹಾಗೆ ಬೆಳ್ಕೊಂಡು ಹೋಗ್ತಿರ್ತೀವಲ್ಲ, ಆಗ ಅನಿಸುತ್ತೆ ಒದ್ದಾಡಿ ಹೋಗುತ್ತೆ ಜೀವ. ಅದಕ್ಕೆ ನರಕದೊಳಗೆ ಬಿದ್ದಿತ್ತಂತೆ. ಮುಂದೆ ಏನು ಮಾಡ್ತಾ ಅಷ್ಟೇ ಬಿಡಲಿಲ್ಲ ಅದು. ಈ ಅಂಗಡಿ ಹೋಗೋದೊಂದೇ ಅಲ್ಲ, ಜ್ಞಾನ ಪಡ್ಕೊಳ್ಬೇಕು ಅಂತ ಹೋಯ್ತು. ವೇದವಾದಗಳನ್ನು ಓದಿತಂತೆ. ಅದು ಕೆಲವರು ಇರ್ತಾರೆ, ಏನು ಬಾಯ್ಪಾಠ ಮಾಡಿದ್ದೇ ಮಾಡಿದ್ದು, 4 ವೇದ ಬರುತ್ತೆ, ಎಲ್ಲ ಉಪನಿಷತ್ತುಗಳು ಬಾಯ್ಪಾಠ ಬರುತ್ತೆ. ಅದಕ್ಕೆ ಹೇಳ್ತಾರೆ ವೇದವಾದಗಳನ್ನು ಓದಿತಂತೆ. ನೋಡಿ, ಅರ್ಥ ಮಾಡ್ಕೊಳ್ತು ಅನ್ನಲ್ಲ ದಾಸರು, ಓದಿತಂತೆ. ಓದಿಬಿಟ್ಟು ಗಾದೆ ಮಾಡಿಬಿಟ್ಟಿತಂತೆ. ಏನು ಕೇಳಿದ್ರು ಪೇಜ್ ನಂಬರು ಶ್ಲೋಕ ಬಾಯ್ಪಾಠ ಹೇಳುತ್ತೆ ಅದು. ಎಲ್ಲಿ ಯಾವ ಪೇಜಲ್ಲಿದೆ ಎನ್ಸೈಕ್ಲೋಪೀಡಿಯಾ ಅದು. ಟೇಪ್ ರೆಕಾರ್ಡ್ರು ಮಾಡುತ್ತಲ್ರಿ ಅದನ್ನು. ಟೇಪ್ ರೆಕಾರ್ಡ್ರಿಗೆ ಏನು ಬುದ್ಧಿ ಬರಲಿಲ್ಲ. ಅದಕ್ಕೆ ಹೇಳ್ತಾರೆ ವೇದವಾದಗಳನ್ನು ಓದಿತಂತೆ, ಗಾದೆ ಮಾಡಿ ಬಿಟ್ಟಿತ್ತಂತೆ. ಏನು ಕೇಳಿದ್ರು ಗಾದೆ ಕೋಟ್ ಮಾಡಿಸಿ ಶ್ಲೋಕ ಕೋಟ್ ಮಾಡ್ತಿತ್ತಂತೆ. ಹಾದಿ ತಪ್ಪಿ ನಡೆದು, ಇದು ಬಹಳ ಮುಖ್ಯವಾಗಿ ಸಾಧನೆಯ ಮಾರ್ಗವನ್ನು ಬಿಟ್ಟು ಈ ಪ್ರಚಾರ ಮಾಧ್ಯಮಕ್ಕೆ ಹೊರಟಿತು. ಈ ದರ್ಶನ ಆಗುವಂಥದ್ದು, ವೇದಗಳನ್ನು ಓದುವಂಥದ್ದು ಜೀವನ ಪರಿಷ್ಕಾರ ಆಗಲಿಕ್ಕೆ ಇರುವಂಥದ್ದು. ಅದು ಪ್ರದರ್ಶನದ ವಿದ್ಯೆ ಅಲ್ಲ. ಅದಾಗಿಬಿಡ್ತಂದರೆ ಹಾದಿ ತಪ್ಪಿ ನಡೆದು ಸಾಧನೆಯ ಮಾರ್ಗವನ್ನು ಬಿಟ್ಟು ಪ್ರಚಾರ ಮಾಧ್ಯಮದಲ್ಲಿ ಹೋಗಿ ಯಮನ ಬಾಧೆಗೆ ಗುರಿಯಾಯಿತಂತೆ. ಯಮ ಅದನ್ನು ತಡ್ಕೊಳ್ಳಲ್ಲ. ಆ ಜೀವ ಉತ್ಕರ್ಷಣ ಆಗಬೇಕಾದ್ರೆ ಆ ಜ್ಞಾನ ಮೈಗೆ ಅಂಟ್ಕೊಳ್ಬೇಕು, ಜೀವನೊಳಗೆ ಸೇರ್ಕೋಬೇಕು. ಇಲ್ಲದೆ ಹೋದರೆ ಯಮನ ಬಾಧೆಗೆ ಗುರಿಯಾಯಿತಂತೆ. ಮತ್ತೆ ಮುಂದೆ ಏನು ಮಾಡ್ತು? ನಾನಾ ಜನ್ಮವನೆತ್ತೀತಂತೆ, ಮಾನವನಾಗಿ ಹುಟ್ಟೀತಂತೆ. ನಾನಾ ಜನ್ಮವನೆತ್ತೀತಂತೆ, ಮಾನವನಾಗಿ ಹುಟ್ಟೀತಂತೆ. ಕಾನನ ತಿರುಗೀತಂತೆ, ತಾನು ತನ್ನನೆ ಮರೆಯೀತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ. ಮಂಗನ ಕೈಯ ಮಾಣಿಕ್ಯವಂತೆ, ಹಾಂಗು ಹೀಂಗು ಕಳೆದೀತಂತೆ. ಮಂಗನ ಕೈಯ ಮಾಣಿಕ್ಯವಂತೆ, ಹಾಂಗು ಹೀಂಗು ಕಳೆದೀತಂತೆ. ರಂಗಪುರಂದರ ವಿಠಲನ ಮರೆತು ಭಂಗ ಬಹಳ ಪಟ್ಟೀತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾತಕ್ಕೆ ಬಂತೋ, ಕುರುಡು ನಾಯಿ ಸಂತೆಗೆ ಬಂತಂತೆ. ಸಂತೆಗೆ ಬಂತಂತೆ, ಸಂತೆಗೆ ಬಂತಂತೆ. ನಾನಾ ಜನ್ಮವನೆತ್ತಿತಂತೆ. 184 ಲಕ್ಷ ಯೋನಿಗಳಲ್ಲಿ ಬಂತದ್ದು. ನಾನಾ ಜನ್ಮವನೆತ್ತಿತಂತೆ, ಮಾನವನಾಗಿ ಹುಟ್ಟಿತಂತೆ. ಕೊನೆಗೆ ಭಗವಂತನ ಸೃಷ್ಟಿಯ ಶಿಖರ ಅನಿಸ್ಕೊಂಡಂಥ ಮನುಷ್ಯ ಜನ್ಮಕ್ಕೆ ಬಂದರೂ ಕೂಡ ಕಾನನ ತಿರುಗಿತಂತೆ. ಒಂದು ಜೀವ ಒಂದು ಕಾಡು ಇದ್ದ ಹಾಗೆ, ಒಂದು ಜೀವದಿಂದ ಮತ್ತೊಂದು ಜೀವ ಅದೇ ಬಂದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಆಗಿ ತಿರುಗಿತಂತೆ. ಯಾಕೆ ತಿರುಗಿತು ಅಂತ ಉತ್ತರ ಕೊಡ್ತಾರೆ ಅವರು. ತಾನು ತನ್ನನೆ ಮರೆಯಿತಂತೆ. ತಾನು ಯಾರು ಅನ್ನೋದನ್ನು ಮರ್ತು ಹೋಯಿತು. ತತ್ವಮಸಿ, ನಾನು ಯಾರು ಅನ್ನೋದು ಅರ್ಥ ಆಗದೆ ಹೋದಾಗ ಬರೀ ಕಾನ ತಿರುಗೋದಾಯಿತು, ಜಗತ್ತಿನ ಸುರುಗೋದಾಯಿತು. ತನ್ನನ್ನು ಮರ್ತದ್ದಕ್ಕೆ ಹೀಗಾಯಿತು. ಅದು ಹೇಗಾಯಿತು ಜೀವನ? ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಬಹಳ ಮುಖ್ಯ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡ, ಹುಚ್ಚಪ್ಪಗಳಿರ ಅಂತ ಹೇಳಿದರು. ಅದಕ್ಕೆ ಹೇಳ್ತಾರೆ ಮಂಗನ ಕೈಯ ಮಾಣಿಕ್ಯದಂತೆ. ಈ ಮನುಷ್ಯ ಜೀವನ ಅನ್ನೋದು ಮಾಣಿಕ್ಯ ಇದ್ದ ಹಾಗೆ, ಅರ್ಥವಾಗದೇ ಇದ್ದಂಥ ಮನುಷ್ಯನ ಕೊಟ್ಟಾಗ ಅದು ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗಾಯಿತು. ಹಾಂಗೂ ಹೀಂಗೂ ಕಳೆದೀತಂತೆ. ಬಹಳ ಚೆನ್ನಾಗಿದೆ ಇದು. ಹಾಂಗೂ ಹೀಂಗೂ, ಇಹಲೋಕವನ್ನು ಪರಲೋಕವನ್ನು ಎರಡೂ ಕಳ್ಕೊಳ್ತು. ಹಾಂಗೂ ಹೀಂಗೂ ಎರಡೂ, ಆ ಲೋಕವನ್ನು ಈ ಲೋಕವನ್ನು ಕಳ್ಕೊಂಡು ಬಿಡ್ತಂತೆ. ಯಾಕಂದರೆ ರಂಗ ಪುರಂದರ ವಿಠಲನ ಮರೆತು ಭಂಗ ಬಹಳ ಪಟ್ಟಿತಂತೆ. ಆ ಭಗವಂತನ ಧ್ಯಾನ ಮಾಡೋದನ್ನು ಬಿಟ್ಟು ಭಂಗ ಪಟ್ಟದ್ದಕ್ಕೆ ಅದು ಕುರುಡನಾಯಿಯಾಗಿ ಸಂತೆಗೆ ಬಂದು ಕರ್ಮ ವಿಪಾಕದಲ್ಲಿ ಸೇರಿಸ್ಕೊಂಡು ದುಃಖಗಳನ್ನು ಪಟ್ಟು ಏನೇನೋ ಮಾಡ್ತು, ಪ್ರಯತ್ನ ಮಾಡ್ತು. ಅದು ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗಾಯಿತು. ಯಾಕಂದರೆ ಪುರಂದರ ವಿಠಲನ ಮರಿಲಿಲ್ಲ, ನೆನೆಸಲಿಲ್ಲ ಅದು ಅಂತ ಹೇಳಿ. ಅದರಿಂದ ಆ ಕುರುಡನಾಯಿ ಅನ್ನುವಂಥ ಸಂತೆಗೆ ಬಂದಾಗ ಏನಾಯಿತು ಅನ್ನೋದನ್ನು ಪುರಂದರದಾಸರು ನಮಗೆಲ್ಲ ಮನಸ್ಸಿಗೆ ಮುಟ್ಟು ಹಾಕಿ ತಿಳಿಸಿದ್ದಾರೆ.
ಅವರಿಗೆ ನಮ್ಮ ಕೃತಜ್ಞತೆಗಳು ಎಂದೆಂದಿಗೂ ಸಲ್ಲಬೇಕಾಗ್ತದೆ. ಹೋದ ಬಾರಿ ನೋಡಿದಾಗ ಒಂದು ಒಳ್ಳೆ ಹಾಡು ನೋಡಿದ್ವಿ ಕನಕದಾಸರದ್ದು, ತುಂಬ ಚೆಂದ, ನಮಗಂತೂ ಬಹಳ ಪ್ರಿಯವಾದ ಹಾಡದು. ಸೀತೆ ಅಲ್ಲಿದ್ದಾಳೆ ಅಶೋಕವನದಲ್ಲಿ. ಆಂಜನೇಯ ಹೋಗಿ ಆಕೆಗೆ ಗುರುತಿನ ಉಂಗುರ ಕೊಟ್ಟು ಬಂದ. ಆಕೆಗೆ ಕೇಳಿದ್ದು ಹೋಸಲ ಮಾತಾಡಿದಾಗ ಸೀತೆ ಏನು ಕೇಳಿದ್ದು ಅವನಿಗೆ, ಆಂಜನೇಯನಿಗೆ ಅಂತ ನೋಡಿದ್ವಿ. ಈಗ ಅವನು ಸೀತೆಗೆ ಕೊಟ್ಟು ವಾಪಸ್ ಬಂದಿದ್ದಾನೆ, ಮತ್ತೆ ಆಕೆ ಗುರುತನ್ನು ತಂದಿದ್ದಾನೆ. ತಂದು ರಾಮನಿಗೆ ಕೊಟ್ಟಿದ್ದಾನೆ. ರಾಮನಿಗೆ ಏನು ಸಂತೋಷ ಆಗಿರಬೇಕಲ್ಲ, ತನ್ನ ಹೆಂಡತಿ ಅಲ್ಲಿದ್ದಾಳೆ, ಸೀತೆ ಚೆನ್ನಾಗಿದ್ದಾಳೆ ಅನ್ನೋದನ್ನು ತಂದವನು ಆಂಜನೇಯ. ಅದ್ಭುತ ಕೆಲಸ ಆಂಜನೇಯ ಮಾಡಿದ್ದು. ಬಂದಾಗ ಎಷ್ಟು ಚೆನ್ನಾಗಿದೆ, ಇದು ರಾಮಾಯಣದ ರಾಮ ಮಾತಾಡೋದಲ್ಲ, ಕನಕದಾಸರ ರಾಮ ಮಾತಾಡೋದು. ಕನಕದಾಸರಿಗೆ ಸಲಿಗೆ ಇದೆ, ಸ್ನೇಹಿತರು ಹಾಗೆ ಮಾತಾಡಬಲ್ಲರು. ಅದು ಹೇಳಿದ್ನಲ್ಲ ಆಗಲೇ, ಒಂದು ಆ ಭಾಷೆ ನೋಡಿದ್ವಿ, ಇನ್ನೊಂದು ಈ ಭಾಷೆ ನೋಡೋಣ. ರಾಮನಿಗೆ ಕುತೂಹಲ ಇದೆ, ಏನಂದ್ಲು ಸೀತೆ, ನಾನು ಉಂಗುರ ಕೊಟ್ಟಾಗ ಆಕೆ ಏನಂದ್ಲಪ್ಪ ಅಂತ ಆಸೆಯಿಂದ ಆಂಜನೇಯನ ಕೇಳಬೇಕು. ಇಷ್ಟು ಚೆನ್ನಾಗಿರೋ ಹಾಡು. ಏನೆಂದಳೋ ನಿನ್ನೋಳು ಸೀತೆ ಹನುಮಯ್ಯ, ಏನೆಂದಳೋ ಕೇಳಬೇಕು ಇವನು ಆಸೆಯಿಂದ. ಏನಂದ್ಲೋ ಸೀತೆ, ಕೊಟ್ಟಾಗ ಏನಂದ್ಲಾಕೆ, ಡೀಟೇಲಾಗಿ ಹೇಳೋ ಮಾರಾಯ ನೀನು ಅಂತ ಹೇಳಿ ಆಸಕ್ತಿಯಿಂದ ರಾಮ ಕೇಳುವಂಥದ್ದು. ರಾಮ ಮರ್ಯಾದಾ ಪುರುಷೋತ್ತಮ, ಅವನು ಗಂಭೀರವಾಗಿರುವಂಥವನು. ಅವನಿಗೆ ಅಷ್ಟು ತೊಂದರೆ ಆಗಿಬಿಟ್ಟಿದೆ. ಸೀತೆಗೆ ಏನಂದ್ಲಾಕೆ ಅಂತ, ಅದಕ್ಕೆ ಎಷ್ಟು ರಭಸವಾಗಿ ಕೇಳ್ತಾರೆ ನೋಡಿ, ಬರೀ ಏನೆಂದ್ಲೋ ಅಂತ ಕೇಳಿಲ್ಲ, ಏನೆಂದಳೋ ಅಂತ ಕೇಳಿ ನಿನ್ನೋಳು ಸೀತೆ ಹನುಮಯ್ಯ. ಆ ಹಾಡನ್ನು ಕೇಳೋಣ. ಎಷ್ಟು ಚೆನ್ನಾಗಿರೋದು, ಜಾನಪದ ಧಾಟಿಯಲ್ಲಿ ಹಾಡ್ಕೊಂಡು ಬಂದಿದ್ದಾರೆ, ತುಂಬ ಚೆನ್ನಾಗಿರೋದು. ದದ ಬದ ಗಗ ಬರಿಗ ಸರಿದ ಸಾದ ಪ ಗಪದ ಸ. ಏನೆಂದಳೇನೆಂದಳು ಏನೆಂದಳೇನೆಂದಳು ಏನೆಂದಳು ಏನೆಂದಳು ಏನೆಂದಳೇನೆಂದಳು ಸೀತೆ ಏನೆಂದಳೇನೆಂದಳು ಏನೆಂದಳೇನೆಂದಳು ನಿನ್ನೊಳು ಸೀತೆ ಏನೆಂದಳೇನೆಂದಳು ಹನುಮಯ್ಯ ಏನೆಂದಳೇನೆಂದಳು ನಿನ್ನೊಳು ಸೀತೆ ಏನೆಂದಳೇನೆಂದಳು ಹನುಮಯ್ಯ ಏನೆಂದಳೇನೆಂದಳು. ಜನಕನರ ಮನೆಯಲ್ಲಿ ಜನಿಸಿ ಸುಖದಲ್ಲಿರಲು ಧನು ಮುರಿದು ಕೈ ಪಿಡಿದು ತರಲು. ಜನಕನ ಅರಮನೆಯಲ್ಲಿ ಜನಕನರ ಮನೆಯಲ್ಲಿ ಜನಿಸಿ ಸುಖದಲ್ಲಿರಲು ಧನು ಮುರಿದು ಕೈ ಪಿಡಿದು ತರಲು. ಘನ ಪದವಿಯನು ಬಿಟ್ಟು ವನವಾಸರಿದನೆಂದು ವನಿತೆ ತಪಿಸುತ್ತ ಮನದಿ ತಾನೊಂದು ಏನೆಂದಳು ಏನೆಂದಳು ನಿನ್ನೊಳು ಸೀತೆ ಏನೆಂದಳೇನೆಂದಳು. ಘನ ಪದವಿಯನು ಬಿಟ್ಟು ವನವಾಸರಿದೆನೆಂದು ವನಿತೆ ತಪಿಸುತ್ತ ಮನದಿ ತಾನೊಂದು ಏನೆಂದಳೇನೆಂದಳು ನಿನ್ನೊಳು ಸೀತೆ ಏನೆಂದಳೇನೆಂದಳು. ಕುರುಹಿ ನುಂಗುರವನ್ನು ತರಳಾಕ್ಷಿಗೆ ಇತ್ತಾಗ ಕುರುಹಿ ನುಂಗುರವನ್ನು
ಕುರುಹಿ ನುಂಗುರವನ್ನು ತರಳಾಕ್ಷಿಗೀತಾಗ ಕುರುಹಿ ನುಂಗುರವನ್ನು ತರಳಾಕ್ಷಿಗೀತಾಗ ತಿರುಳಿಗಿಂತಧಿಕವೈ ಕರಟವೆಂದು ತಿರುಳಿಗಿಂತಧಿಕವೈ ಕರಟವೆಂದು ಬೆರಳಿನಿಂದ ಚಿಮ್ಮಿದಳೆ ಬೆರಳಿನಿಂದ ಚಿಮ್ಮಿದಳೆ ಅಶೋಕವನದಾಚೆ ಬೆರಳಿನಿಂದ ಚಿಮ್ಮಿದಳೆ ಅಶೋಕವನದಾಚೆ ನಿರುತ ಸಂತಾಪದಲ್ಲಿ ನಿರುತ ಸಂತಾಪದಲ್ಲಿ ನಿರುತ ಸಂತಾಪದಲ್ಲಿ ಮನದಿ ನೊಂದು ಏನೆಂದಳೇನೆಂದಳು ನಿನ್ನೊಳು ಸೀತೆ ಏನೆಂದಳೇನೆಂದಳು ಸೇತುವೆಯ ಕಟ್ಟಿ ಸಿಂಧುಗೆ ವಿಭೀಷಣಾಗ್ರಜಾತ ಲಂಕಾಧಿಪನ ವಧಿಸಿ ಸೀತೆಯನ್ನು ಸೆರೆಯಿಂದ ಬಿಡಿಸಿದ್ದೆ ಆದರೆ ನಾಥಾದಿ ಕೇಶವಗೆ ಬಲು ಬಿರುದು ಎಂದು ಏನೆಂದಳು ಏನೆಂದಳು ನಿನ್ನೊಳು ಸೀತೆಯೇನೆಂದಳೇನೆಂದಳು ಸೀತೆಯನ್ನು ಸೆರೆಯಿಂದ ಬಿಡಿಸಿದ್ದೆ ಆದರೆ ನಾಥಾದಿ ಕೇಶವಗೆ ಬಲು ಬಿರುದು ಎಂದು ಏನೆಂದಳೇನೆಂದಳು ನಿನ್ನೊಳು ಸೀತೆಯೇನೆಂದಳೇನೆಂದಳು ಹನುಮಯ್ಯ ಏನೆಂದಳೇನೆಂದಳು ಏನೆಂದಳೇನೆಂದಳು ಏನೆಂದಳೇನೆಂದಳು. ಈಗ ಚೂಡಾಮಣಿಯನ್ನು ತಗೊಂಡು ಲಂಕಾದಿಂದ ಬಂದಿದ್ದಾನೆ ಆಂಜನೇಯ. ಬಂದು ರಾಮನಿಗೆ ಕೊಟ್ಟಾಗ ರಾಮನಿಗೆ ಕುತೂಹಲ, ಏನು ಅಂದ್ಲಾಕೆ ಅಂತ. ಆ ಪದವನ್ನು ಗಮನಿಸಬೇಕು. ಏನೆಂದಳು ನಿನ್ನೋಳು ಸೀತೆ ಹನುಮಯ್ಯ. ಈ ಮಾತು ನೋಡಿದ್ರೆ ಕ್ರಿಯಾಪದ ಮೊದಲು ಬರ್ತದೆ, ಕರ್ತೃಪದ ಆಮೇಲೆ ಸಂಬೋಧನೆ ಆಮೇಲೆ. ಅವಸರ ರಾಮನಿಗೆ ಆಸಕ್ತಿ, ಕುತೂಹಲ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮತ್ತು ಯಾವಾಗಲೂ ನಮ್ಮ ಭಾಷೆ ಬಳಸುವಾಗ ಎಷ್ಟು ಚೆಂದ ಬಳಸ್ತಾರೆ ಅಂದರೆ, ನಮಗೆ ತುಂಬ ಕುತೂಹಲ ಆದಾಗ ಅದೇ ಪ್ರಶ್ನೆನ ಎರಡೆರಡು ಸಲ ಕೇಳ್ತೀವಿ. ಏನಂದ್ಲಪ್ಪ ಅಂತ ನಿಧಾನ ಕೇಳ್ದಂಗಾಯ್ತು. ಏನಂದ್ಲೋ ಅಂದಾಗ ಆತುರ ಕಾತುರ ಎಲ್ಲ ಕಾಣಿಸ್ಬೇಕು. ಆ ಧ್ವನಿ ತರೋದು ಆ ಕನಕದಾಸರ ಶಕ್ತಿ ಅದು. ಆ ಭಾಷೆಯಲ್ಲಿ ಧ್ವನಿಯನ್ನು ತುಂಬುವಂಥ ಶಕ್ತಿ ಇದೆಯಲ್ಲ. ಹೇಗೆ ಹೇಳ್ತಾರೆ, ಏನೆಂದಳು ನಿನ್ನೋಳು ಸೀತೆ ಹನುಮಯ್ಯ. ಆತನ ಮನಸ್ಸಲ್ಲಿ ಒಂದು ಕೂತ್ಕೊಂಡ್ಬಿಟ್ಟಿದೆ ಅಪರಾಧಿ ಭಾವ. ಅಂಥ ಹುಡುಗಿನ ಕರ್ಕೊಂಬಂದೆ ಜನಕನ ಮನೆಯಿಂದ. ಆ ರಾಣಿಯಾಗಿರಬೇಕಾದಂಥವಳು ನಾನು ನಂಬ್ಕೊಂಡು ಕಾಡಿಗೆ ಬಂದು ಎಲ್ಲೂ ಹೋಗಿ ಕಾಡಲ್ಲಿ ಕೂತಿದ್ದಾಳೆ, ಅಶೋಕವನದಲ್ಲಿ ಕೂತಿದ್ದಾಳೆ, ರಾಕ್ಷಸರ ಮಧ್ಯೆ ಕೂತಿದ್ದಾಳೆ. ಏನಂದ್ಲಪ್ಪ ನನ್ನ ಬಗ್ಗೆ ಆಕೆ ಮನಸ್ಸಲ್ಲಿ ಕೋಪ ಇದೆಯಾ, ತೊಂದರೆ ಇದೆಯಾ ಅಂತ ಕೇಳಬೇಕು. ಆ ಮಾತನ್ನು ಗಮನ ಹನುಮಯ್ಯ ಅಂತ ಅನ್ನುವಂಥ ಮಾತು ನನಗೆ ಭಾಳ ಇಷ್ಟವಾಗುವಂಥದ್ದು. ಇದು ನನಗೆ ಅನಿಸೋ ಮಟ್ಟಿಗೆ ಅದು ಯಾವಾಗಲೂ 12ನೇ ಶತಮಾನದ ಕಾಣಿಕೆಯೇ ಅಯ್ಯ ಅನ್ನುವಂಥದ್ದು. ಹನುಮಯ್ಯ ಅಂತನ್ನುವಂಥ ಮಾತಿದೆಯಲ್ಲ ನೋಡಿ, ಅಯ್ಯ ಅಂದರೆ ಯಜಮಾನ ಅಂತ ಅರ್ಥ. ನಿಜವಾದ ಅರ್ಥದಲ್ಲಿ ರಾಮ ಆಂಜನೇಯನಿಗೆ ಯಜಮಾನ, ಅವನು ಅಯ್ಯ. ಆಂಜನೇಯನಿಗೆ ಅಯ್ಯನಾದವನು ರಾಮ. ಆದರೆ ಅವನು ಹನುಮನಿಗೆ ಅಯ್ಯ ಅಂತ ಕರೀತಾ ಇದ್ದಾನೆ. ಆ ಪ್ರೀತಿಯಿಂದ ಅಂತಃಕರಣದಿಂದ ಅಯ್ಯ ಏನಾಯ್ತಪ್ಪ ಹೇಳೋ ಅಂತ ಕೇಳುವ ಹಾಗೆ. ಇದರ ಹಿಂದೆ ಇನ್ನೊಂದು ಸಂದೇಶವೂ ಇದೆ. ಎಲ್ಲ ಭಕ್ತರಿಗೂ ಎಲ್ಲ ಭಕ್ತರಿಗೂ ದೊರೆಯಾದಂಥ ಭಗವಂತ ಭಕ್ತ ಪರಾಧೀನಾನೂ ಹೌದು. ಎಲ್ಲ ಭಕ್ತರಿಗೂ ನಾನು ಶಿಷ್ಯನಾಗಿದ್ದೇನೆ, ಭಕ್ತರಿಗೆ ಕೃಪೆ ಮಾಡುತ್ತೇನೆ ಅಂಥೇಳಿ ಭಕ್ತರು ನನ್ನ ದೊರೆಗಳು ಅಂತ ಹೇಳುವಂಥ ಮಾತಲ್ಲಿ ಹನುಮಯ್ಯ ಅಂತ ಹೇಳ್ತಾರೆ. ಅವನು ಏನು ಹೇಳ್ತಾನೆ ಚಿಂತೆ ಅವನಿಗೆ ಅಂತ. ಜನಕ ನರಮನೆಯಲ್ಲಿ ಜನಿಸಿ ಸುಖದಲ್ಲಿರಲು ಧನು ಮುರಿದು ಕೈ ಪಿಡಿದು ತರಲು ಘನಪದವಿಯನು ಬಿಟ್ಟು ವನವ ಸೇರಿದೆನೆಂದು ವನಿತೆ ತಪಿಸುತ್ತ ಮನದಿ ತಾನೊಂದು ಏನೆಂದಳೇನೆಂದಳು ಸೀತೆ ಏನೆಂದಳೇನೆಂದಳು ನಿನ್ನೊಳು ಸೀತೆ ಏನೆಂದಳೇನೆಂದಳು.
ಆಕೆ ಏನಂತ ಗೊತ್ತಿಲ್ಲ ಇವನಿಗೆ. ಇವನ ಮನಸ್ಸಲ್ಲಿ ಚಿಂತೆ ಇದೆ. ಜನಕನ ಅರಮನೆಯಲ್ಲಿ ಹುಟ್ಟಿದಂಥವಳು, ಅಲ್ಲಿ ರಾಜಭೋಗದಲ್ಲಿದ್ದಂಥವಳು, ಜನಿಸಿ ಸುಖದಲ್ಲಿರಲು ಸಂತೋಷವಾಗಿದ್ಲು ಸೀತೆ. ನಾನು ಹೋದೆ ಅಲ್ಲಿ, ಆ ಶಿವಧನಸ್ಸನ್ನು ಮುರಿದು ಕೈ ಪಿಡಿದು ತರಲು ಆಕೆಯನ್ನು ಕೈ ತೊಗೊಂಡು ಬಂದೇನ, ಕೈ ಹಿಡ್ಕೊಂಡು ಬಂದೆ ನಾನು. ಆಕೆ ರಾಣಿ ಆಗಬೇಕಾಗಿತ್ತು, ನಾನು ಚಕ್ರವರ್ತಿ ಆಗದವನು. ಸಂತೋಷವಾಗಿ ಚೆನ್ನಾಗಿರ್ತೇನೆ ಅಂತ ಅಂದ್ಕೊಂಡು ಬಂದವಳು ಪಾಪ. ಆ ಮನಸ್ಸಿನ ಹುಡುಗಿ ಕರ್ಕೊಂಡ್ಬಂದಿದ್ದೇನೆ, ಏನಾಗಬೇಕು, ರಾಣಿ ಆಗಬೇಕು ಅಂತ ಬಂದವಳು. ಘನ ಪದವಿಯನ್ನು ಬಿಟ್ಟು, ರಾಜನಾದಂಥವನು ನಾನು ಆಗಬೇಕಾದವನು ರಾಜವನ್ನು ಬಿಟ್ಟು ವನವ ಸೇರಿದ್ದೇನೆಂದು. ಎಂಥ ಗಂಡಾರಿ ಅವನು. ರಾಜ ಸಿಕ್ಕಿತ್ತು, ಪದವಿ ಸಿಕ್ಕಿತ್ತು, ಬಿಟ್ಕೊಂಡು ಕಾಡಿಗೆ ಹೋದ್ನಲ್ಲ ಇವನು ಅಂತ ಬೇಜಾರು ಮಾಡ್ಕೊಂಡಿದ್ದಾಳೆ ಆಕೆ ಅಂತ ಈ ರಾಮನ ಮನಸ್ಸಲ್ಲಿ ಬಂದಿರೋದು. ಆಕೆ ಮನಸ್ಸಲ್ಲಿ ಬಂದೇ ಇಲ್ಲ. ಇವನಿಗೆ ಅಯ್ಯೋ ಆಕೆ ಬೇಜಾರು ಮಾಡ್ಕೊಂಡಿರ್ಬೇಕಲ್ಲ, ರಾಣಿಯಾಗಿ ಚೆನ್ನಾಗಿರ್ಬೋದಾಗಿದ್ದವಳು ಕಾಡದಲ್ಲಿ ಬರಬೇಕಾಯ್ತಲ್ಲ ನಾನು ನಂಬ್ಕೊಂಡು, ಎಂಥ ಗಂಡ ಇವನು ಅಂತ ಅಂದ್ಕೊಂಡ್ಲ, ಬೇಜಾರು ಮಾಡ್ಕೊಂಡ್ಲ, ಮನಸ್ಸಿಗೆ ನೋವು ಮಾಡ್ಕೊಂಡ್ಲ ಅಂಥೇಳಿ ವನಿತೆ ತಪಿಸುತ್ತ ಮನದಿ ನೊಂದು, ಮನಸ್ಸಲ್ಲಿ ತಾಪ ಮಾಡ್ಕೊಂಡು ತುಂಬ ಸಂಕಟಪಟ್ಟು ನೊಂದುಕೊಂಡು ಏನಂದ್ಲಪ್ಪ ಆಕೆ, ಬೈದ್ಲಾ ನೀನು ಚೆನ್ನಾಗಿ, ನಿನಗೂ ಬೈದ್ಲ ನನಗೂ ಬೈದ್ಲ ಅಂತ ಕೇಳುವಂಥ ಮಾತು. ಮತ್ತೆ ಕುರುಹಿ ನುಂಗುರವನ್ನು ತರಳಾಕ್ಷಿಗಿತ್ತಾಗ ತಿರುಳಿಗಿಂತಧಿಕ ವೈಕರಟವೆಂದು. ಕುರುಹಿ ನುಂಗುರವನ್ನು ತರಳಾಕ್ಷಿಗೆ ಇತ್ತಾಗ ತಿರುಳಿಗಿಂತಧಿಕ ವೈಕರಟವೆಂದು. ಬೆರಳಿನಿಂದ ಚಿಮ್ಮಿದಳೆ ಅಶೋಕವನದಾಚೆ ನಿರುತ. ಬೆರಳಿಂದ ಚಿಮ್ಮಿದಳೆ ಅಶೋಕವನದಾಚೆ ನಿರುತ ಸಂತಾಪದಲ್ಲಿ ಮನದಿ ತಾನೊಂದು. ಏನೆಂದಳೇನೆಂದಳು ನಿನ್ನೊಳು ಸೀತೆಯೇನೆಂದಳು ಏನೆಂದಳು. ಮೊದಲಿನ ಸೊಲ್ಲಲ್ಲಿ ಭೂತಕಾಲ ಆಗೋಗಿದೆ, ಈಗಾಗಲೇ ಘಟನೆ ಅದು. ತಾನು ರಾಜ್ಯ ಬಿಟ್ಟು ಬಂದದ್ದಾಯಿತು, ಕಾಡಿಗೆ ಹೋದದ್ದಾಯಿತು, ರಾವಣ ಆಕೆನ ಅಪಹರಣ ಮಾಡ್ಕೊಂಡು ಹೋದ, ಇದೇ ಭೂತಕಾಲದಲ್ಲಿ ಆದಂಥದ್ದು. ಈಗ ವರ್ತಮಾನಕ್ಕೆ ಬರ್ತಾನೆ. ಈಗ ನೀನು ಉಂಗುರ ಕೊಟ್ಟೆಲ್ಲಪ್ಪ ನೋಡಿ, 3 ಸೋಲಲ್ಲಿ 3 ಕಾಲುಗಳನ್ನು ಇಟ್ಟು ಬಿಡ್ತಾರೆ ಕನಕದಾಸರು. ಈಗ ವರ್ತಮಾನದಲ್ಲಿ ಉಂಗುರ ಕೊಟ್ಟೆಯಲ್ಲ ನೀನು, ಕೊಟ್ಟಾಗ ಆಕೆ ಏನು ಮಾಡಿದ್ಲು, ನೀನು ಯಾರು ಒಂದು ಸಂಶಯ ಪಟ್ಲ, ಅಥವಾ ನನ್ನ ಪ್ರಾಮಾಣಿಕ ಬಗ್ಗೆ ಸಂಶಯ ಪಟ್ಲ ಆಕೆ. ಇವನೇನು ಉಂಗುರ ಕಳಿಸಿದಾನಲ್ಲ, ಯಾವುದು ಕುರುಹಿನ ಉಂಗುರ ಕಳಿಸಿದ್ದಾನೆ ಅಂತ ಕಣ್ಣಿಂದ ಆ ಕಡೆ ಈ ಕಡೆ ನೋಡಿ ಏನಿದು ಅಂದ್ಕೊಂಡ್ಲೋ, ಅಥವಾ ಇದು ನಾಟಕ ಅಂತ ಅಂದ್ಕೊಂಡ್ಲೋ. ಮಾತೆಷ್ಟು ಚೆನ್ನಾಗಿದೆ ನೋಡಿ. ರಾಮನ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನೆಲ್ಲ ಕನಕದಾಸರು ಹೇಳ್ತಾ ಇದ್ದಾರೆ. ಅದೇನು ಕೊಟ್ಲ, ಉಂಗುರ ಕೊಟ್ಟನಲ್ಲ ಆಕೆ ಸಂಶಯ ಪಟ್ಲ ಅಂಥೇಳಿ ತಿರುಳಿಗಿಂದ ಕರಟ, ಎಷ್ಟು ಚೆನ್ನಾಗಿದೆ ನೋಡಿ. ತಿರುಳಿಗಿಂದ ಅಧಿಕವೈ ಕರಟವೆಂದು. ಕರಟ ಏನೂ ಪ್ರಯೋಜನ ಇಲ್ಲ, ಒಳಗಿನ ತಿರುಳು ಬೇಕಾದದ್ದು ನಮಗೆ. ಅದಕ್ಕೆ ತಿರುಳಕ್ಕಿಂತ ಕರಟನೇ ಜಾಸ್ತಿ ಆಯ್ತಲ್ಲ, ಬರೀ ಶೋ ಜಾಸ್ತಿ ಆಯ್ತಲ್ಲಪ್ಪ, ಇದು ನಾಟಕ ಆಯ್ತಲ್ಲ, ಬರೀ ಇದು ಉಂಗುರ ಕಳಿಸ್ದೆ ಎಲ್ಲ ಆಯ್ತು, ಅವನೆಲ್ಲಿದ್ದಾನೆ ಅಂತ ಅಂದ್ಲಾಕೆ. ಬರೀ ನಾಟಕ ಆಯ್ತಲ್ಲ ರಾಮಂದು, ತಾನು ಬಂದು ಪಾರು ಮಾಡಲಿಲ್ಲ ನನ್ನ, ಬರೀ ಶಿಷ್ಯನ ಕಳಿಸೋದು, ಉಂಗುರ ಕಳಿಸಿದ, ತಾನೇ ಬರಬೇಕಾಗಿತ್ತು ಶಿಷ್ಯನ ಕಳಿಸೋ ಬದಲು ಅಂದ್ಲಾಕೆ ಅಂತ ಇವನ ಮನಸ್ಸಿಂದ ಒಂದು ಅದು. ತಿರುಳಿಗಿಂತ ಅಧಿಕವೈ ಕರಟವೆಂದು ಬೇಜಾರಾಗಿ ನೀನು ಸಂಶಯ ಮಾಡಿ ಆ ಮಾತು ನೋಡಿ. ಬೆರಳಿಂದ ಚಿಮ್ಮಿದಳೆ ಅಶೋಕವನದಾಚೆ, ನೀ ಕೊಟ್ಟಂಥ ಉಂಗುರ ಇದೇನೇನು ತಂದು ಹೋಗೋ ಅಂತ ಹೇಳಿ ಅಶೋಕವನದಿಂದ ಚಿಮ್ಮಿಬಿಟ್ಲ ಹೊರಗಡೆಗೆ, ಅಥವಾ ತೊಗೊಂಡ್ಲ ನಿನ್ನ ಕಡೆಯಿಂದ ಅಂತ ಕೇಳುವಂಥದ್ದು. ಅಂದ್ಬಿಟ್ಟು ನಿರುತ ಸಂತಾಪದಲ್ಲಿ ಮನದಿನೊಂದು, ಸಂತಾಪದಲ್ಲಿ ಮನಸ್ಸಲ್ಲಿ ನೋವು ಮಾಡಿಕೊಂಡು ಆ ಉಂಗುರನ ಎಸೆದ್ಬಿಟ್ಲ ಅಶೋಕವನದಿಂದ ಆಚೆ. ಏನು ಮಾಡಿದ್ಲಪ್ಪ ಆಕೆ ಹೇಳೋ ನೀನು ಅಂತ ವರ್ತಮಾನದ ಬಗ್ಗೆ ಕೇಳ್ತಿದ್ದಾರೆ. ಮುಂದೇನು ಭವಿಷ್ಯ. ಸೇತುವೆಯ ಕಟ್ಟಿ ಸಿಂಧುಗೆ ವಿಭೀಷಣಾಗ್ರಜಾತ ಲಂಕಾಧಿಪನ ವಧಿಸಿ, ಸೀತೆಯನ್ನು ಸೆರೆಯಿಂದ ಬಿಡಿಸಿದ್ದೆ ಆದರೆ ನಾಥಾದಿ ಕೇಶವಗೆ ಬಲು ಬಿರುದು ಎಂದು. ಏನೆಂದಳೇನೆಂದಳು ನಿನ್ನೊಳು ಸೀತೆಯೇನೆಂದಳೇನೆಂದಳು ಹನುಮಯ್ಯ ಏನೆಂದಳೇನೆಂದಳು ಏನೆಂದಳೇನೆಂದಳು ಏನೆಂದಳು ಏನೆಂದಳು. ನೋಡಿ 3 ಕಾಲ ಅಂತ ಹೇಳಿದೆ. ಭೂತ ಆಯಿತು, ಭವಿಷ್ಯ, ವರ್ತಮಾನ ಆಯಿತು, ಇನ್ನು ಭವಿಷ್ಯ. ಆ ಉತ್ತರ ಕೊಡ್ತಾನೆ. ಈ ಕವ್ಯ ಬರೆಯುವಂಥ ಶಕ್ತಿ ಹೇಗಿದೆ ನೋಡಿ, ಕವನ ಬರೆಯುವಂಥ ಶಕ್ತಿ. ಹನುಮಯ್ಯ ಮಾತೇ ಆಡಿಲ್ಲ. ಏನೆಂದಳು ಹನುಮಯ್ಯ ಅಂತ ಕೇಳಿದ್ದು ಸಾಂಕೇತಿಕವಾಗಿ ಹನುಮನ್ ಮುಂದಿಟ್ಕೊಂಡು ರಾಮ ಮಾತಾಡಿದ್ದು. ಹಿಂದೆ ಹಂಗಾಯ್ತಪ್ಪ, ಇವತ್ತು ಹಿಂಗಾಯಿತು, ಇನ್ನು ಮುಂದೆ ಏನು ಮಾಡ್ತೀನಿ ಗೊತ್ತಾ ನಾನು ಅನ್ನೋದನ್ನು ಹೇಳ್ತಾರೆ. ಸೇತುವೆಯ ಕಟ್ಟಿ ಸಿಂಧುಗೆ
ಆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ವಿಭೀಷಣಾಗ್ರಜಾತ, ವಿಭೀಷಣನ ಅಣ್ಣ ಇದ್ದಾನಲ್ಲ ಲಂಕಾಧಿಪ, ಆ ಲಂಕಾಧಿಪನ ವಧಿಸಿ ಅವನು ಕೊಂದು ಹಾಕಿ ಸೀತೆಯನ್ನು ಸೆರೆಯಿಂದ ಬಿಡಿಸಿದ್ದೇ ಆದರೆ, ಅವನು ಕೊಂದು ಸೀತೆಯನ್ನು ಸೆರೆಯಿಂದ ಬಿಡಿಸೋದಾಗಿದ್ದರೆ ನಾಥಾದಿಕೇಶವನಿಗೆ, ನಾಥ ಇದ್ದಾನಲ್ಲ ಆದಿಕೇಶವ, ಅವನಿಗೆ ಬಲು ಬಿರುದು ಎಂದು. ಹಾಗೆ ಅವನು ಸೋಲಿಸಿದ್ರೆ ಮಾತ್ರ ನನಗೆ ಬಿರುದು ಅಂತ ನಾನು ಹೇಳ್ಕೊತೇನೆ. ಅದಕ್ಕೇನಂದ್ಲಾಕೆ, ಹಿಂದೆ ಆದದ್ದನ್ನು, ಈಗ ಆಗ್ತಿರೋದನ್ನು, ಮುಂದೆ ಆಗೋದನ್ನು ಮೂನೂ ರಾಮ 3 ಸೊಲ್ಲಿನಲ್ಲಿ ಹೇಳಿಬಿಡ್ತಾನೆ. ಅದಕ್ಕೆ ನಾನು ಹೇಳ್ತೇನೆ, ಈ ಮಾತು ರಾಮಾಯಣದ ರಾಮನ ಮಾತಲ್ಲ. ಹೆಣ್ಣಿನ ತುಡಿತಗಳನ್ನು, ಗಂಡಿನ ಮಿಡಿತಗಳನ್ನು ಅಷ್ಟು ಆಳವಾಗಿ ಅಧ್ಯಯನ ಮಾಡಿ ಕನಕದಾಸರು 500 ವರ್ಷಗಳ ಹಿಂದೆ ನಮ್ಮ ಕಣ್ಣು ಮುಂದೆ ಒಂದು ಚಿತ್ರ ಕೊಟ್ಟರಲ್ಲ, ಒಂದು ಘಟನೆಯನ್ನು, ಒಂದು ಘಟ ಇಟ್ಕೊಂಡು ಬಂದಿದ್ದಾನೆ. ಅವನ ಕಲ್ಪನೆಯ ಹಂದರದ ಮೇಲೆ ಚೆನ್ನಾಗಿ ಬೆಳೆಸಿದ್ದಾರೆ. ಹನುಮಯ್ಯ ಬಂದಿದ್ದಾನೆ, ನಿನಗೇನು ಅನ್ನಿಸ್ತಾ ಹನುಮ, ಯಾಕೆ ಏನಂದ್ಲೋ ಅಂಥೇಳಿ ತನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಂಡು ದುಃಖ ಪಟ್ಕೊಂಡು ಆಕೆ ಬಗ್ಗೆ ಚಿಂತೆ ಮಾಡಿ ಮುಂದೆ ಇದನ್ನು ಆಶ್ವಾಸನೆ ಕೊಡ್ತೇನೆ, ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು 3 ಸೊಲ್ಲಲ್ಲಿ ಕನಕದಾಸರು ಕೊಟ್ಟರಲ್ಲ, ಅದ್ಭುತ ಶಕ್ತಿಯವ್ರದ್ದು. ಅದಕ್ಕೆ ಹೇಳ್ತೇನೆ, ಕನಕದಾಸರು ಬಹುದೊಡ್ಡ ಭಕ್ತ, ಅದರೊಂದಿಗೆ ಬಹುದೊಡ್ಡ ಕವಿ. ಅವರ ನಮ್ಮ ನಮಸ್ಕಾರಗಳು ಎಂದೆಂದಿಗೂ ಸಲ್ಲಬೇಕು. ಈಗ ಆಗಲಿಕ್ಕಿಲ್ಲ, ಈಗ 8 ಆಗಿರೋದ್ರಿಂದ ನಾಳೆ ಮತ್ತೆ ಮುಂದುವರಿಸೋಣ ದಾಸವಾಣಿಯನ್ನು. ನಮಸ್ಕಾರ.